ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಐ ಆಮ್ ಸಿಂಧು MS. ಪದೇ ಪದೇ ಇದೇ ಹೇಳಿ ಬೇಜಾರಾಗ್ತಿದೆ, ಅಷ್ಟು ವೀಡಿಯೋಸ್ ಮಾಡ್ತಾ ಇರೋದು. ಆಮೇಲೆ ಇನ್ನೊಂದೇನೆಂದರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ 10th ಸ್ಟ್ಯಾಂಡರ್ಡ್ನಲ್ಲಿ ಬರುವಂತಹ ಸೈನ್ಸ್ NCERT ಸಿಲೆಬಸ್ ಇದು. 10th ಸ್ಟ್ಯಾಂಡರ್ಡ್ನಲ್ಲಿ ಬರುವಂತಹ ಬಯಾಲಜಿ ಚಾಪ್ಟರ್ಸ್ಗಳೆಲ್ಲದು ಸಹಿತ ಇದರಲ್ಲಿದೆ. ನಿಮಗೆ ಬಯಾಲಜಿ ಪರ್ಫೆಕ್ಟ್ ಆಗ್ತಿಲ್ಲ, ಇನ್ನೂ ಓದ್ಕೋಬೇಕು ಅಂತಂದರೆ ಈ ವಿಡಿಯೋನ ನೀವು ರೆಫರ್ ಮಾಡ್ಕೋಬಹುದು. ಡೆಫಿನೆಟ್ಲಿ ನಿಮಗೆ 10th ಸ್ಟ್ಯಾಂಡರ್ಡ್ನಲ್ಲಿ ಹೆಚ್ಚು ಕ್ವಶನ್ಸ್ಗಳು ಕೇಳ್ತಿದೆ ಅನ್ನೋದು ಗೊತ್ತಿದೆ, ಪಕ್ಕಾ ಯೂಸ್ ಆಗುತ್ತೆ, ನೋಡ್ಕೋಬಹುದು. ಸೊ ಫಸ್ಟ್ ಚಾಪ್ಟರ್ ಈಸ್ ಲೈಫ್ ಪ್ರೋಸೆಸ್ ಅಂತ ಹೇಳಿದೆ ಬಯಾಲಜಿಯಲ್ಲಿ. ಆ್ಯಂಡ್ ದಿಸ್ ಇಸ್ ದ 6th ಚಾಪ್ಟರ್. ಆ್ಯಕ್ಚುಲಿ ಅಂದರೆ 6th ಚಾಪ್ಟರ್ ಇದು. 5 ಚಾಪ್ಟರ್ ತನಕ ನಾವು ಇವಾಗ ಕೆಮಿಸ್ಟ್ರಿ ನೋಡಿದ್ವಿ. ಈಗ ನಾವು ನೋಡಬಹುದು 6th ಚಾಪ್ಟರ್ ಲೈಫ್ ಪ್ರೋಸೆಸಸ್, ಜೀವಕ್ರಿಯೆಗಳು. ಜೀವಿ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ಜೀವಿಗಳ ಗುಣಲಕ್ಷಣ ಗೊತ್ತಿರಬೇಕು. ಇಲ್ಲಿದೆ, ಎಲ್ಲರಿಗೂ ಗೊತ್ತಿರೋದೇನೆ. ಸೊ ಮೂವ್ ಮಾಡ್ತಾ ಇದ್ದೀನಿ. ಲೈಫ್ ಪ್ರೋಸೆಸಸ್ ಏನಾಗ್ತಿದೆ, ಪ್ರೋಸೆಸ್ ಕ್ರಿಯೆಗಳಾಗ್ತಿದೆ ಅಂತಂದರೆ ಅಲ್ಲಿ ಎನರ್ಜಿ, ಆ ಎನರ್ಜಿ ಎಲ್ಲಿಂದ ಸಿಗ್ತಿದೆ? ಆಹಾರದಿಂದ ಸಿಗ್ತಿದೆ. ಅಲ್ಲಿ ಆಟೋಟ್ರೋಪ್ಸ್, ಹೆಟಿರೋಟ್ರೋಪ್ಸ್. ಆಟೋಟ್ರೋಪ್ಸ್ ಬಗ್ಗೆ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ನು, ಸ್ಯಾಪ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ನು, ಆಮೇಲೆ ಪ್ಯಾರಾಸೈಟು. ಇದೆಲ್ಲದು ಸಹಿತ ನಾವು 7th ಸ್ಟ್ಯಾಂಡರ್ಡ್ನ ಫಸ್ಟ್ ಚಾಪ್ಟರ್ನಲ್ಲಿ ಓದ್ಕೊಂಡಿದ್ದೀವಿ. ಹಾಗಾಗಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈಗ ಒಂದು ಬಾಡಿ, ನಾವೀಗ ಒಂದು ಜೀವಿ ಬೆಳಿಬೇಕು ಅಂತಂದರೆ ಅಲ್ಲಿ ಯಾವ ನ್ಯೂಟ್ರಿಯೆಂಟ್ ಬೇಕು ನಮಗೆ? ದಟ್ ಈಸ್ ಪ್ರೋಟೀನ್. ಎನರ್ಜಿ ಬೇಕು ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್. ಅವೆರಡರಲ್ಲಿ ಯಾವ್ದು ಹೆಚ್ಚು ಎನರ್ಜಿ ಸಿಗ್ತಿದೆ ಅಂತಂದರೆ ಫ್ಯಾಟ್, ಸರಿನಾ? ಆಮೇಲೆ ವಿಟಮಿನ್ಸಿಂದ ಯಾವುದೇ ಡಿಸೀಸಸ್ಗಳನ್ನು ಬರದೇ ಇರೋ ರೀತಿಯಲ್ಲಿ ತಡ್ಕೋಬೋದು. ಹಾಗಾಗಿನೇ ನಮಗೀಗ ವಿಟಮಿನ್ ಸಿ ತಗೊಳ್ಳಿ ವೈರಸ್ ಬಂದಿರೋದ್ರಿಂದ. ಆನಂತರ ಮಿನರಲ್ಸ್, ದಟ್ ಈಸ್ ಎಸೆನ್ಷಿಯಲ್, ಸೇಮ್ ಆ್ಯಸ್ ವಿಟಮಿನ್ಸ್ ಥರನೇ ನ್ಯೂಟ್ರಿಯೆಂಟ್ಸು ಸಹ ಇದು ನಮಗೆ ಮಿನರಲ್ಸು ಸಹಿತ ಸೇಮ್ ಆ್ಯಸ್ ಇಟ್ ಈಸ್. ಐ ಹೋಪ್ ಎಲ್ಲ ಹೇಳುತ್ತೆ ಅಂತ ಅಂದ್ಕೊಳ್ತೀನಿ. ರಫೇಜಸ್ ಇನ್ನೇನು ಡೈಜೆಷನಿಗೆ ಸಪೋರ್ಟಿವ್ ಆಗಲಿ ಅಂತ ಹೇಳಿ ಅಷ್ಟೇ. ಕಾರ್ಬನ್ ಬೇಸ್ಡ್ ಮಾಲಿಕ್ಯೂಲ್ಸ್, ಓಕೆ. ನ್ಯೂಟ್ರಿಷನ್ ಬಗ್ಗೆ ನಾನು ಹೇಳಿದೆ, ಮತ್ತೆ ಪುನಃ ಅದೇ ಬೇಡ. ಕಾರ್ಬನ್ ಡೈಆಕ್ಸೈಡ್ ಯೂಸ್ಫುಲ್ ಮಾಡ್ಕೊಂಬಿಟ್ಟು ಆಟೋಟ್ರೋಪ್ಸ್ಗಳೇನು ಮಾಡ್ತಿದೆ, ಈಗ ಹಸಿರು ಸಸ್ಯಗಳು ಅಥವಾ ಬ್ಯಾಕ್ಟೀರಿಯಾಗಳೇನು ಮಾಡ್ತಿದ್ದಾವೆ, ಫೋಟೋಸಿಂಥಸಿಸ್ ಪ್ರೋಸೆಸ್ ಮೂಲಕ ತಮಗೆ ಬೇಕಾಗಿರುವಂಥ ಆಹಾರಗಳನ್ನು ಅವೇ ಪ್ರಿಪೇರ್ ಮಾಡ್ಕೊಳ್ತಿದ್ದಾವೆ. ಸಂಕೀರ್ಣ ವಸ್ತುಗಳನ್ನು ನಾವಿವಾಗ ಅಂದರೆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್, ಕಾರ್ಬೋಹೈಡ್ರೇಟ್ ಅನ್ನೋ ಎಕ್ಸಾಂಪಲ್ ತೊಗೊಂಡ್ವಿ ಅಂತಂದರೆ ಈಗ ಅದೇನಾಗಬೇಕು, ಗ್ಲೂಕೋಸ್ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಅದು ಕನ್ವರ್ಟ್ ಆಗಬೇಕು. ಇದು ಜೀವಿಗಳಲ್ಲಿ ನಾವು ನೋಡ್ಬೋದು. ಡೈಜೆಷನ್ ಕಾನ್ಸೆಪ್ಟ್ ಓದುವಾಗ ನಾನು ಹೇಳಿದ್ದೆ. ಈ ಡೈಜೆಷನ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ 7th ಸ್ಟ್ಯಾಂಡರ್ಡ್ನ 2nd ಚಾಪ್ಟರ್ನಲ್ಲಿ ಕಂಪ್ಲೀಟಾಗಿ ಯಾವ್ಯಾವ ನ್ಯೂಟ್ರಿಯೆಂಟು ಎಲ್ಲೆಲ್ಲೆಲ್ಲಿ ಡೈಜೆಸ್ಟ್ ಆಗುತ್ತೆ, ಡೈಜೆಷನ್ ಪ್ರೋಸೆಸ್ ಸ್ಟಾರ್ಟ್ ಆಗೋದೆಲ್ಲಿ, ಕಂಪ್ಲೀಟಾಗಿ ಆಗೋದೆಲ್ಲಿ, ಎಂಡ್ ಆಗೋದೆಲ್ಲಿ, ಅದನ್ನೆಲ್ಲನೂ ಸಹಿತ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ನೋಡಿಲ್ಲ ಅಂತಂದರೆ ಈ ಕೂಡಲೇ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ರಿಪಿಟೇಷನ್ ಆಗುತ್ತೆ, ನೋಡಿದವರಿಗೆ ಬೋರ್ ಆಗುತ್ತೆ ಅಂಥೇಳಿ ನಾನು ಅದನ್ನು ಸ್ಕಿಪ್ ಮಾಡ್ತಿದ್ದೀನಿ. ನೋಡ್ದಿರೋರು ಅಲ್ಲಿ ಸ್ಟೋರ್ ಆಗಿದೆ ಆಲ್ರೆಡಿ, ನೋಡ್ಕೋಬೋದು. ಹೆಟಿರೋಟ್ರೋಫಿಕ್ಕು, ಆಟೋಟ್ರೋಫಿಕಲ್ಲಿ ನಿಮಗೆ ಆಲ್ರೆಡಿ ನಾನು 7th ಸ್ಟ್ಯಾಂಡರ್ಡ್ನ ಫಸ್ಟ್ ಚಾಪ್ಟರ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಆಗೋದೇನು ಅಂತಂದರೆ ಲೈಟನ್ನು ಅಬ್ಸಾರ್ವ್ ಮಾಡ್ಕೊಳ್ತಿದೆ ಕ್ಲೋರೋಫಿಲ್ ಫಂಕ್ಷನ್ನೇ ಇದು ನೀವು ಮರೀಲೇಬೇಡಿ. ಕ್ಲೋರೋಫಿಲ್ ಆ ಪಿಗ್ಮೆಂಟು ಸಸ್ಯಗಳಲ್ಲಿ ಇರೋದಕ್ಕೇ ಸಸ್ಯ ಆ ಒಂದು ಸನ್ಲೈಟ್ ತನ್ನ ಮೇಲೆ ಬಿದ್ದದ್ದನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಇರೋದು. ಸೇಮ್ ಆ್ಯಸ್ ಇಟ್ ಈಸ್ ಹ್ಯೂಮನ್ಸಲ್ಲಿ ಇರುವಂತಹ ಮೆಲಾನಿನ್ ಪಿಗ್ಮೆಂಟ್. ಈ ಮೆಲಾನಿನ್ ಪಿಗ್ಮೆಂಟ್ ಏನಾಗುತ್ತೆ ಅಂತಂದರೆ, ಇವಾಗ ಕಪ್ಪಿರ್ತೀವಿ, ಹೌದಲ್ವಾ, ಕಪ್ ಹಾಕ್ತೀವಿ ಸ್ವಲ್ಪ, ಆಗ ಮೆಲಾನಿನ್ ಪಿಗ್ಮೆಂಟ್ ಇರೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ವಿಟಮಿನ್ ಡಿ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ನಾವು ಸೂರ್ಯನ ಕಿರಣನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತೀವಿ. ಇದರಿಂದಾಗಿ ನಮಗೆ ರೋಗಗಳಾಗಲಿ, ಸ್ಕಿನ್ ಡಿಸೀಸಸ್ ಆಗಲಿ ಅಷ್ಟಾಗಿ ಬರಲ್ಲ. ಆದರೆ ಸ್ವಲ್ಪ ಬೆಳ್ಳಗಿರೋರನ್ನ ನೋಡಿರಿ, ಒಂಥರ ಫೇರ್ ಕಾಂಪ್ಲೆಕ್ಷನ್ ಇರೋರನ್ನ ನೋಡಿರಿ, ಆಗೇನಾಗುತ್ತೆ, ಅವರಲ್ಲಿ ಸ್ವಲ್ಪ ಸ್ಕಿನ್ ಡಿಸೀಸಸ್ ಇರುತ್ತೆ, ಏನೋ ಈ ಥರ ವಿಟಮಿನ್ ಡಿ ಕೊರತೆ ಉಂಟಾಗಿರುತ್ತೆ ಅವರಲ್ಲಿ, ಹೌದಲ್ವಾ? ಹಾಗಾಗಿ ನಾವು ನೋಡ್ಕೋಬೋದು, ಪ್ರತಿಯೊಂದು ಪಿಗ್ಮೆಂಟ್ಗೆ ಅದರದ್ದೇ ಆದಂಥ ಒಂದು ಫಂಕ್ಷನ್ ಇರುತ್ತೆ. ಕನ್ವರ್ಷನ್ ಆಫ್, ಈಗ ಲೈಟ್ ಎನರ್ಜಿನ ತೊಗೊಂಡು ಏನು ಮಾಡ್ತಿದೆ, ಸ್ಟೋರ್ಡ್ ಫಾರ್ಮ್ ಆಫ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಿದೆ, ಅಥವಾ ಕೆಮಿಕಲ್ ಎನರ್ಜಿಯಾಗಿ, ಅಥವಾ ನಾವು ಒಂದು ಫುಡ್ ಎನರ್ಜಿಯಾಗಿ, ಆ ಥರ ನಾವು ಹೇಳ್ಕೊಳ್ಬೋದು. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಡಕ್ಷನ್ ಆಗಿ ಏನಾಗ್ತಿದೆ, ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಷನ್ ಆಗ್ತಿದೆ. ನೆಕ್ಸ್ಟ್, ಡೆಸರ್ಟ್ನಲ್ಲಿ ಬರುವಂತಹ ರಾತ್ರಿ ವೇಳೆ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಮಧ್ಯಂತರ ವಸ್ತುವೊಂದನ್ನು ತಯಾರಿಸ್ತದೆ. ಅಟ್ ಮಾರ್ನಿಂಗ್ ಟೈಮಲ್ಲಿ ಕ್ಲೋರೋಫಿಲ್ ಹೀರ್ಕೊಂಡಾಗ ಶಕ್ತಿಯು ಈ ವಸ್ತುವಿನಲ್ಲಿ ಮೇಲೆ ವರ್ತಿಸುತ್ತದೆ. ಕ್ಲೋರೋಪ್ಲಾಸ್ಟ್ ಕಂಟೈನ್ ಕ್ಲೋರೋಫಿಲ್. ದಿಸ್ ಈಸ್ ಆಲ್ ಯು ನೋ ದ್ಯಾಟ್. ಹೇಗೆ ಕಾರ್ಬನ್ ಡೈಆಕ್ಸೈಡ್ ಈಗ ಹೇಗೆ ಸಿಗುತ್ತೆ ಅಂತಂದರೆ ಸ್ಟೊಮ್ಯಾಟಾ ಮೂಲಕ. ಇದೊಂದೇ ಅಲ್ಲ, ಲೆಂಟಿಕಲ್ಸ್ ಗೊತ್ತಿರಲಿ, ಸ್ಟೊಮ್ಯಾಟಾ ಇಟ್ ವರ್ಕ್ಸ್ ಓನ್ಲಿ ಡ್ಯೂರಿಂಗ್ ಡೇ ಟೈಮ್. ಅಂದರೆ ಸೂರ್ಯ ಇದ್ದಾಗ ಮಾತ್ರ ಸ್ಟೊಮ್ಯಾಟಾ ವರ್ಕ್ ಆಗೋದು. ಅಲ್ಲಿ ನೀರಿನ ಅವೈಲಬಿಲಿಟಿ ಬೇಸಿಸ್ ಮೇಲೆ ಏನಾಗುತ್ತೆ,
ಈ ಗಾರ್ಡ್ ಸೆಲ್ಸ್ಗಳು ಓಪನ್ನು ಕ್ಲೋಸು ಆಗ್ತಾ ಇರೋಂಥದ್ದು. ಗಾರ್ಡ್ ಸೆಲ್ಸೇ ಈ ಸ್ಟೊಮ್ಯಾಟೋನ ಕಂಟ್ರೋಲ್ ಮಾಡ್ತಾ ಇರೋದು. ನೀರು ಸಿಕ್ಕಾಗ ಅದು ಸ್ವೆಲ್ ಆಗುತ್ತೆ, ಅಗ್ಲ ಆಗುತ್ತೆ, ಅದರಿಂದಾಗಿ ಮಧ್ಯದಲ್ಲಿರುವಂಥ ಸ್ಟೊಮ್ಯಾಟೊ ಓಪನ್ ಆಗುತ್ತೆ, ಆವಾಗ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಆಗುತ್ತೆ. ನೀರು ಹೋದಾಗ ಏನಾಗುತ್ತೆ, ನೀರು ಕಳ್ಕೊಂಡಾಗ ಅಥವಾ ಅದೇನಾಗುತ್ತೆ ಡ್ರೈ ಆಗುತ್ತೆ, ಇಟ್ ಮೀನ್ಸ್ ಶ್ರಿಂಕ್ ಆಗೋದ್ರಿಂದ ಸ್ಟೊಮ್ಯಾಟೊ ಕ್ಲೋಸ್ ಆಗುತ್ತೆ. ಹಾಗಾದರೆ ಗಾರ್ಡ್ ಸೆಲ್ಸ್ಗಳು ಚೆನ್ನಾಗಿ ವರ್ಕ್ ಆಗಬೇಕು ಅಂತಂದರೆ ಅಥವಾ ಗಾರ್ಡ್ ಸೆಲ್ಸ್ ಫಂಕ್ಷನಿಂಗ್ ಇರಬೇಕು ಅಂತಂದರೆ ಅಲ್ಲಿ ವಾಟರ್ ಈಸ್ ಎಸೆನ್ಷಿಯಲ್. ಲೆಂಟಿಕಲ್ಸ್ಗೆ ಏನಾಗುತ್ತೆ ಅಂದರೆ ಲೆಂಟಿಕಲ್ಸ್ ನೈಟ್ ಟೈಮಲ್ಲಿ ವರ್ಕ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ದ ಗಾರ್ಡ್ ಸೆಲ್ಸ್ ವೆಲ್ ಓಪನ್ ಅದೆಲ್ಲ ನಾನು ಹೇಳಿದ್ನಲ್ಲ ಈಗ ತಾನೆ, ಅದೇ ಮಿನರಲ್ಸ್ ಕೂಡ ನಾವು ರೂಟ್ಸ್ಗಳಿಂದ ಆ್ಯಂಡ್ ವಾಟರ್, ನ್ಯೂಟ್ರಿಯೆಂಟ್ಸ್, ಮಿನರಲ್ಸ್ ಇವೆಲ್ಲವೂ ನಾವು ಬೇರುಗಳೇನು ಮಾಡುತ್ತೆ ಮಣ್ಣಿನಲ್ಲಿರೋದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಅದೇ ಒಂದು ನೈಟ್ರೋಜನನ್ನು ಯೂಸ್ ಮಾಡಿಕೊಂಡು ಪ್ರೋಟೀನ್ ಸಿಂಥಸಿಸ್ಗೆ ಯೂಸ್ ಮಾಡ್ಕೊಳ್ಳುತ್ತೆ. ಯಾವಾಗ ಪ್ರೋಟೀನ್ಗೆ ಬೇಕಾಗಿರುವಂಥ ಒಂದು ನೈಟ್ರೋಜನ್ನು ಕಾನ್ಸಂಟ್ರೇಷನ್ ಮಣ್ಣಲ್ಲಿ ಕಡಿಮೆ ಆಗುತ್ತೋ ಅದನ್ನು ನಾವು ಮ್ಯಾನ್ಯೂರಿಂದನೋ ಅಥವಾ ಫರ್ಟಿಲೈಸರಿಂದನೋ ರಿಫಿಲ್ ಮಾಡ್ತೀವಿ. ಆದರೆ ನಾವು ಇವಾಗ ನೋಡಬಹುದು, ಈವನ್ ದ ಬ್ಯಾಕ್ಟೀರಿಯಾ ದಟ್ ಈಸ್ ಪ್ರೆಸೆಂಟ್ ಇನ್ ದ ಒಂದು ರೂಟ್ಸಲ್ಲಿರುವಂಥ ಸಿಂಬಯೋಟಿಕ್ ಆರ್ ನಾನ್ ಸಿಂಬಯೋಟಿಕ್ ವಾಟ್ ಎವರ್ ಇಟ್ ಈಸ್, ಅಲ್ಲೂ ಸಹಿತ ಏನಾಗುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ನೈಟ್ರೋಜನ್ ಸೈಕಲ್ ಬಗ್ಗೆನೂ ಸಹಿತ ನಾವು ಮೈಕ್ರೋ ಆರ್ಗನಿಸಮ್ 8th ಸ್ಟ್ಯಾಂಡರ್ಡ್ನ ಮೈಕ್ರೋ ಆರ್ಗನಿಸಮ್ ಫ್ರೆಂಡ್ ಆ್ಯಂಡ್ ಫೋ ಅಂತ ಚಾಪ್ಟರ್ ಇದೆಯಲ್ಲ, ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮಿಸ್ ಮಾಡದೆ ಓದ್ಕೊಳ್ಳಿ, ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನನ್ನು ನೋಡಬಹುದು. ಜೀವಿಗಳು ತಮ್ಮ ಪೋಷಣೆಯನ್ನು ಹೇಗೆ ನಡೆಸ್ತವೆ, ಇದರಲ್ಲಿ ಇಟ್ ಈಸ್ ಫುಲ್ಲಿ ಡಿಪೆಂಡೆಂಟ್ ಆನ್ ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನನ್ನು ಮಾಡುವಂಥ, ಅಂದರೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ, ಸಸ್ಯಗಳ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇಷ್ಟೇ. ಆನಂತರ ಮಾನವರಲ್ಲಿ ಪೋಷಣೆ ಹೇಗಿರುತ್ತೆ, ಅಫ್ಕೋರ್ಸ್ ಇಲ್ಲಿ ನಾವು ಟೀತು, ಸಲೈವ, ಆನಂತರ ಈಸೋಫೇಗಸ್ಸು, ಸ್ಟಮಕ್ಕು, ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ನಂತರ ಏನೆಸ್ಸು, ಎಜೇಷನ್ ಅಂತ ಏನು ಹೇಳ್ತೀವಲ್ಲ, ಇಲ್ಲಿವರೆಗೂ ಪ್ಲೀಸ್ ಡೂ ರೆಫರ್. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನಾನು, ಅರ್ಥ ಆಗುತ್ತೆ, ನೋಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂಥ ಡೈಜೆಷನ್ ಇಲ್ಲಿ ನಾನು ಕಂಪ್ಲೀಟ್ ಕೊಟ್ಟಿಲ್ಲ, ಬಟ್ ಅಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಂತರ ನಾವು ನೋಡ್ಬೋದು ರೆಸ್ಪಿರೇಷನಲ್ಲಿ ಏನಾಗುತ್ತೆ, ಏರೋಬಿಕ್ಕು ಆ್ಯನೆರೋಬಿಕ್ಕು ಇದು ಯೂಸ್ ಆಗುತ್ತೆ. ಏರೋಬಿಕ್ಕಲ್ಲಿ ನಿಮಗೆ 38 ATPs ರಿಲೀಸ್ ಆಗುತ್ತೆ, ಬಟ್ ಎನರ್ಜಿ ಅಂತ ಅಷ್ಟೇ ಕೊಟ್ಟಿದ್ದಾರೆ ನೋಡಿರಿ, 38 ATPs ಆ್ಯಕ್ಚುಲಿ ರಿಲೀಸ್ ಆಗೋದು. ಹಾಗೆ ನೀವು ನೋಡಬಹುದು ದಿಸ್ ಈಸ್ ನೋ ಆಕ್ಸಿಜನ್ ಅಲ್ವಾ, ಇನ್ ದ ಆಕ್ಸಿಜನ್ ಅಂತಂದರೆ ದಿಸ್ ಈಸ್ 38 ATP. ಇದರಲ್ಲಿ 3 or 4 ATPs ಅಷ್ಟೇ, ಅಂದರೆ ಅಷ್ಟು ಕಡಿಮೆ ಅಂದರೆ ಆ್ಯನೆರೋಬಿಕ್ ರೆಸ್ಪಿರೇಷನಲ್ಲಿ. ಹಾಗಾಗಿನೇ ಹೆಚ್ಚು ಎನರ್ಜಿ ರಿಲೀಸ್ ಆಗ್ತಿರೋದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಆಗಿರೋದ್ರಿಂದ ಆ್ಯನೆರೋಬಿಕ್ ರೆಸ್ಪಿರೇಷನ್ ಈಸ್ ಮೋರ್ ಯೂಸ್ಫುಲ್. ನಮ್ಮ ಹ್ಯೂಮನ್ಸಲ್ಲಿ ನೋಡೋದಾದರೆ ಮಸಲ್ ಸೆಲ್ಸ್ಗಳಲ್ಲಿ ಏನಾಗುತ್ತೆ, ಮಸಲ್ ಕ್ರ್ಯಾಂಪ್ ಆಗಿಬಿಡುತ್ತೆ ಆಕ್ಸಿಜನ್ ಸಪ್ಲೈ ಕಡಿಮೆ ಇದ್ದಾಗ, ಆಗ ಲ್ಯಾಕ್ಟಿಕ್ ಆ್ಯಸಿಡ್ ರಿಲೀಸ್ ಆಗಿರುತ್ತೆ ಅಂತ ನಾವು ಹೇಳ್ತೀವಿ. ಓಕೆನಾ, ಸರಿ. ಹಾಗಾಗಿನೇ ಇಲ್ಲಿ ನೋಡಿ ಎನರ್ಜಿ ರಿಲೀಸ್ ಆಗ್ತಾ ಇರೋದು ಮೈಟೋಕಾಂಡ್ರಿಯಾ ಅಂತಲೇ ನಾವಿಲ್ಲೇನು ಮಾಡ್ತೀವಿ, ಇದನ್ನು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳಿ ಕರಿತೀವಿ. ನಂತರ ಇಲ್ಲಿ ATPs ಎಲ್ಲ ಹೇಗಿರುತ್ತೆ ಅಂತಂದರೆ, ಅಲ್ಲಿರುವಂಥ ADP ಏನಾಗುತ್ತೆ ಫಾಸ್ಫೇಟ್ ಜೊತೆ ಸೇರಿಕೊಂಡು ಅದು ಟ್ರೈಫಾಸ್ಫೇಟ್ ಆಗುತ್ತೆ, ಡೈ ಇದ್ದಿದ್ದು ಟ್ರೈಫಾಸ್ಫೇಟ್ ಆಗುತ್ತೆ. ಇದನ್ನೇ ನಾವು ATP ಸಿಂಥಸಿಸ್ ಅಂತ ಹೇಳ್ತೀವಿ. ನೈಟ್ ಟೈಮ್ ನೋ ಫೋಟೋಸಿಂಥಸಿಸ್, ಹಾಗೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಹಾಗಾಗಿನೇ ನಾವು ಮರಗಳ ಹತ್ರ ಹೋದಾಗ ಬೈತಾರೆ. ಫೋಟೋಸಿಂಥಸಿಸ್ ಪ್ರೋಸೆಸ್ಸಲ್ಲಿ ಯೂಸ್ ಆಗೋದು ಕಾರ್ಬನ್ ಡೈಆಕ್ಸೈಡು, ಅಲ್ಲಿ ಆಕ್ಸಿಜನ್ ರಿಲೀಸ್ ಆಗುತ್ತೆ. ದಿಸ್ ಈಸ್ ಫೋಟೋಸಿಂಥಸಿಸ್. ರೆಸ್ಪಿರೇಷನ್ ಅಂತ ಅಂದರೆ ಅಲ್ಲೇನಾಗುತ್ತೆ, ಆಕ್ಸಿಜನ್ ತಗೊಳುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಬಿಡುತ್ತೆ. ಇಟ್ ಈಸ್ ಆಲ್ಸೋ ಸೇಮ್ ಇನ್ ಹ್ಯೂಮನ್ಸ್ ಆ್ಯಸ್ ವೆಲ್ ಆಸ್ ಪ್ಲಾಂಟ್ಸ್. ರೆಸ್ಪಿರೇಷನ್ ನಂತರ ನಾವು ಮುಂದಕ್ಕೆ ಹೋಗ್ಬಿಡೋಣ ವಿತೌಟ್ ವೇಸ್ಟಿಂಗ್ ಟೈಮ್. ಆಲ್ವಿಯೋಲೈನ ಮರಿಬೇಡಿ, ಇಟ್ಸ್ ಅ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ರೆಸ್ಪಿರೇಟರಿ ಆರ್ ಲಂಗ್ಸ್ ಅಂತ ನಾವು ತಗೋಬೋದು. ನಂತರ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಬರೋಣ. ಬ್ಲಡ್ಡಲ್ಲಿ ನೀವು ನೋಡ್ಬೋದು, ಅಂದರೆ ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್, ವೇಸ್ಟ್ ಇದನ್ನೆಲ್ಲವೂ ಸಹಿತ ಕ್ಯಾರಿ ಮಾಡುತ್ತೆ. ಹಾಗಾಗಿನೇ ನಮಗೆ ಯೂಸ್ಫುಲ್ ತೊಗೊಂಡೋಗೋದನ್ನು, ಅಂದರೆ ಪ್ಯೂರ್ ಬ್ಲಡ್ಡನ್ನು ಒಂದು ಕಡೆ ನೋಡ್ತೀವಿ, ಇಂಪ್ಯೂರ್ ಬ್ಲಡ್ಡನ್ನು ಒಂದು ಕಡೆ ನೋಡ್ತೀವಿ. ಪ್ಯೂರ್ ಬ್ಲಡ್ ಅಂತ ಅಂದರೆ ಅಲ್ಲಿ ಆಕ್ಸಿಜನ್ ಇರುತ್ತೆ, ಅದನ್ನು ನಾವು ಆಕ್ಸಿ ಹಿಮೋಗ್ಲೋಬಿನ್ ಅಂತ ಹೇಳಿ ಕರಿತೀವಿ. ಇದನ್ನು ಡಿಆಕ್ಸಿ ಹಿಮೋಗ್ಲೋಬಿನ್ ಅಂತ ಹೇಳಿ ಕರಿತೀವಿ. ಕರೆಕ್ಟಾ? ಡಿಆಕ್ಸಿ ಅಂತಂದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದು. ಇದನ್ನು ಯಾರು ಕ್ಯಾರಿ ಮಾಡ್ತಾರೆ, ಇವರು ಆರ್ಟರಿ ಕ್ಯಾರಿ ಮಾಡ್ತಾರೆ, ಇದನ್ನು ವೇನ್ಸ್ಗಳು ಕ್ಯಾರಿ ಮಾಡ್ತವೆ ಅಷ್ಟೇ. ಹೋಲ್ ಇಟ್ ಈಸ್ ಸೇಮ್. ಇದ್ರ ಬಗ್ಗೆನೂ ನಾವು ನೋಡಿದ್ವಿ ಆ್ಯಕ್ಚುಲಿ. ನಂತರ ಹೃದಯದ ಬಗ್ಗೆ ನೋಡೋದಾದರೆ 4 ಚೇಂಬರ್ಸ್ಗಳಿದ್ದಾವೆ, ಕಾರ್ಬನ್ ಡೈಆಕ್ಸೈಡ್ ಇನ್ನು, ಆಕ್ಸಿಜನ್ ಔಟು, ಈ ಥರದ್ದೆಲ್ಲ ನೋಡ್ತಾ ಇದ್ವಿ. ತಿನ್ ವಾಲ್ ಆಗಿರುತ್ತೆ ಆರ್ಟ್ರಿಯಸ್ಗಳಲ್ಲಿ, ಯಾಕಂತಂದರೆ ಅಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ನೋಡಿದ್ದೀವಿ ಇಲ್ಲೆಲ್ಲದೂ. ಇಲ್ಲಿ ಆ್ಯಕ್ಚುಲಿ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಅಂತಂದರೆ ಇದು ಆಗಿದೆ, ಪ್ಲೆಟಲೆಟ್ಸ್ ಏನಕ್ಕೆ ಬೇಕು ಪ್ಲೆಟಲೆಟ್ಸ್ ಅಂತಂದರೆ ಬ್ಲಡ್ ಕ್ಲಾಟ್ ಚೆನ್ನಾಗಿ ಆಗಬೇಕು ಅಂತಂದರೆ. ಇಲ್ಲ ಅಂತಂದರೆ ಬ್ಲಡ್ ಅಷ್ಟು ಈಸಿಯಾಗಿ ಕ್ಲಾಟ್ ಆಗೋಲ್ಲ. ಆವಾಗ ನಾವು ಈಗ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂತಂದರೆ ಚೆನ್ನಾಗಿ ರಕ್ತ ಹೋಯಿತು ಅಂತಂದರೆ ಆ ಮನುಷ್ಯ ಬದುಕ್ತಾನೆ.
ರಕ್ತ ಹೋಗ್ತಿಲ್ಲ, ಏಟಾಗಿದೆ ಬಟ್ ರಕ್ತ ಹೋಗ್ತಿಲ್ಲ ಅಂತಂದರೆ ಅವಾಗ ಅವ್ನು ಬೇಗ ಸತ್ತೋಗ್ತಾನೆ, ಡೆಫಿನೆಟ್ಲಿ ಸತ್ತೋಗ್ತಾನೆ. ಯಾಕಂದರೆ ಅಲ್ಲೇ ಬ್ಲಡ್ ಕ್ಲಾಟ್ ಆಗಿ ಅದೊಂದು ಇನ್ಫೆಕ್ಷನ್ ಆಗಿ ಅದು ಇದು ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನಲ್ಲಿ ನಾವು ಪ್ಲ್ಯಾಂಟ್ಸಲ್ಲಿ ನೋಡಿದ್ರೆ ಕ್ಸೈಲಮ್ ಆ್ಯಂಡ್ ಫ್ಲೋಯಮ್ ಇದು ಸಹಿತ ಆಗಿದೆ. ಎಕ್ಸ್ಕ್ರೀಷನ್ ಬಗ್ಗೆನೂ ನಮಗಿಲ್ಲಿ ಬೌಮನ್ಸ್ ಕ್ಯಾಪ್ಸುಲು, ನೆಫ್ರಾನ್ ಬಗ್ಗೆ ಹೇಳಿದ್ನೇನಾ? ಎಸ್, ದಟ್ ಈಸ್ ಪ್ರೆಸೆಂಟ್ ಇನ್ ಕಿಡ್ನಿ. ಎಸ್, ಬೇಗ ಹೇಳಿಬಿಡ್ತೀನಿ ಅದ್ರ ಬಗ್ಗೆ. ನಾವೀಗೇನು ಫುಡ್ಡನ್ನು ತೊಗೊಂಡಿರ್ತೀವಲ್ಲ ಅದರಲ್ಲೂ ಸಹಿತ ಒಂದು ವೇಸ್ಟ್ ಅನ್ನೋದು ಇದ್ದೇ ಇರುತ್ತಲ್ವ. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್, ಪ್ರೋಟೀನ್ ಇವಾಗ ಹೆಚ್ಚಾಯಿತು ಅಂತಂದರೆ ಏನಾಗುತ್ತೆ ಅಂದರೆ ಅಲ್ಲಿ ಯೂರಿಯಾ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋಗುತ್ತೆ. ಅದನ್ನೇನಾದ್ರು ನಾವು ಬಾಡಿಲಿ ಅಲ್ಲಿ ಹಾಗೆ ಇಟ್ಕೊಂಡಿದ್ವಿ ಅಂತಂದರೆ ಅದು ಪಾಯ್ಸನ್ ಅನ್ನೋದಾಗಿ ಆ್ಯಕ್ಟ್ ಆಗುತ್ತೆ. ಹಾಗಾಗಿ ಅದು ನಮ್ಮ ಬಾಡಿನ ಬಿಟ್ಟು ಹೊರಗೆ ಹೋಗಲೇಬೇಕು. ಅದನ್ನೇ ನಾವು ಇಲ್ಲಿ ಓದೋದು ಎಕ್ಸ್ಕ್ರಿಟರಿ ಸಿಸ್ಟಮ್ ಬಗ್ಗೆ. ಸೊ ಗೊತ್ತಾಯ್ತು ಅಂದ್ಕೊಳ್ತೀನಿ. ರಿಮೂವಲ್ ಆಫ್ ವೇಸ್ಟ್ ಆರ್ ರಿಮೂವಲ್ ಆಫ್ ಹಾರ್ಮೋನ್, ಅದು ನೈಟ್ರೋಜಿನಸ್ ವೇಸ್ಟ್, ರಿಮೂವಲ್ ಆಫ್ ವೇಸ್ಟ್ ಪ್ರಾಡಕ್ಟ್, ಈ ಥರದ್ದೆಲ್ಲ ಡಿಫ್ರೆಂಟಾಗಿ ನಾವು ಹೇಳ್ತೀವಿ. ಅದನ್ನೇ ನಾವು ಎಕ್ಸ್ಕ್ರೀಷನ್ ಅಂತ ಹೇಳಿ ಕರಿತೀವಿ. ಎಕ್ಸ್ಕ್ರೀಷನ್ ಬೇರೆ, ಎಜೆಷನ್ ಬೇರೆ, ಗೊತ್ತಿರಲಿ. ಎಕ್ಸ್ಕ್ರೀಷನ್ ಅಂತ ಅಂದರೆ ಇಲ್ಲಿ ಆ್ಯಕ್ಚುಲಾಗಿ ಆಗೋದೇನು ಅಂತಂದರೆ ಸ್ವೆಟ್ ಆಗಿರಬಹುದು, ಸಾಲ್ಟ್ನ ಅದರಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನು, ಆಮೇಲೆ ಯೂರಿನ್ ಆಗಿರಬಹುದು, ಇವೆಲ್ಲ ಇಲ್ಲಿ ಬರುತ್ತೆ. ಎಜೆಷನ್ ಅಂತ ಅಂದರೆ ಇಟ್ಸ್ ಅ ಫಿಕಸ್, ಸರಿನಾ? ಮಲ ಅಂತ ಹೇಳ್ತೀವಲ್ಲ ಅದು. ಎಜೆಷನ್ ಬೇರೆ, ಎಕ್ಸ್ಕ್ರೀಷನ್ ಬೇರೆ. ಡೈಜೆಷನ್ ಪ್ರೊಸೆಸ್ಸಿಂದ ಹೊರಗೆ ಬರೋದು ಇದು. ಎಕ್ಸ್ಕ್ರೀಷನ್ ಅಂತ ಅಂದರೆ ಇಲ್ಲಿ ನಾವು ನೋಡೋದು ಈ ಒಂದು ಚಾಪ್ಟರ್ನಲ್ಲಿ ನೋಡ್ತಾ ಇರೋದು ವಿತ್ ಹೆಲ್ಪ್ ಆಫ್ ಕಿಡ್ನಿ. ಎಕ್ಸ್ಕ್ರಿಟರಿ ಆರ್ಗನ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ನೋಡಬಹುದು ಯಾವ್ದ್ಯಾವ್ದಿದೆ ಅಂತಂದರೆ ಲಂಗ್ಸ್, ಲಿವರ್ ಆ್ಯಂಡ್ ದೆನ್ ಸ್ಕಿನ್ ಆ್ಯಸ್ ವೆಲ್ ಆಸ್ ಕಿಡ್ನಿ. ಲಂಗ್ಸಲ್ಲಿ ನೀವು ನೋಡಿದ್ರಿ ರೆಸ್ಪಿರೇಷನ್ ಪ್ರೋಸೆಸ್ ಮೂಲಕ ಕಾರ್ಬನ್ ಡೈಆಕ್ಸೈಡ್, ನಿಮಗೆ ರೆಸ್ಪಿರೇಷನ್ ಪ್ರೋಸೆಸ್ಸಲ್ಲಿ ಏನೇನು ಪ್ರಾಡಕ್ಟ್ ಸಿಗ್ತಿದೆ ಹೇಳ್ರಿ? ಕಾರ್ಬನ್ ಡೈಆಕ್ಸೈಡು, ವಾಟರು, ಎನರ್ಜಿ ಅಲ್ವಾ? ಎನರ್ಜಿ ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಇದನ್ನೇ ನಾವು ಇವಾಗ ಎಕ್ಸೆಲ್ ಮಾಡ್ತಾ ಇರೋದು, ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ವೇಸ್ಟ್. ವಾಟರ್ ಸಹಿತ ಇದೇನಾಗುತ್ತೆ ಇವಾಗ ಬ್ಲಡ್ಡಲ್ಲಿರುತ್ತೆ. ಆ ಬ್ಲಡ್ ಏನಾದರೂ ಇವಾಗ ಕಿಡ್ನೀಸ್ ಬಂದಾಗ ಬೌಮೆನ್ಸ್ ಕ್ಯಾಪ್ಸುಲು, ಕಿಡ್ನಿ ಇವೆಲ್ಲ ಏನು ಮಾಡುತ್ತೆ, ಅದ್ರ ಒಳಗಡೆ ಅದರಲ್ಲಿರುವಂಥ ವೇಸ್ಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸರಿನಾ? ಕಿಡ್ನಿದು ಬಂದಾಗ ಮತ್ತೆ ಹೇಳ್ತೀನಿ. ಸೊ ಹಾಗಿದ್ರೆ ಕಾರ್ಬನ್ ಡೈಆಕ್ಸೈಡನ್ನು ರಿಮೂವ್ ಮಾಡ್ತಾ ಇರೋದು ಲಂಗ್ಸ್ ಆಗ್ತದೆ. ಹಾಗೆ ಲಿವರಿಂದ ಏನು, ಲಿವರ್ದು ನೆಕ್ಸ್ಟ್ ಹೇಳ್ತೀನಿ ತಾಳ್ರಿ, ಫಸ್ಟ್ ಗೊತ್ತಿರೋದು ನಿಮಗೆ ಮುಗಿಸ್ಬಿಡ್ತೀನಿ, ಅಂದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಹೇಳಿ. ಸಾಲ್ಟ್ ಕಾನ್ಸಂಟ್ರೇಷನು, ಈಗ ಎನಿ ಸಾಲ್ಟ್ ದಟ್ ಈಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ, ವೇಸ್ಟ್ ಆಗಿರೋದನ್ನೆಲ್ಲ ಏನು ಮಾಡ್ತೀವಿ ಥ್ರೂ ಸ್ಕಿನ್ ಅಂತಂದರೆ ಅಲ್ಲಿ ಸ್ವೆಟ್ ಗ್ಲ್ಯಾಂಡ್ಸ್ಗಳು ಹೆಲ್ಪ್ ಆಗ್ತದೆ. ಗೊತ್ತಾಗ್ತಿದೆ ಅಲ್ವಾ? ಸೊ ಇದನ್ನು ನಾವು ಸ್ವೆಟ್ ಗ್ಲ್ಯಾಂಡ್ಸ್ ಮೂಲಕ ನಮ್ಮ ಬಾಡಿಯಿಂದ ಹೊರಗೆ ಹೋಗೋದನ್ನು ನಾವು ನೋಡ್ಕೋಬಹುದು. ಹಾಗೆ ಇವಾಗ ಕಿಡ್ನಿದು ಬಂತು ಅಂತಂದರೆ ಕಿಡ್ನಿ ಆ್ಯಕ್ಚುಲಿ ದಟ್ ಹೆಲ್ಪ್ಸ್ ಇನ್ ಆಸ್ಮೋ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ನಮ್ಮ ಬಾಡಿಯಲ್ಲಿ ವಾಟರ್ನ ಕಂಟೆಂಟ್ನ ರೆಗ್ಯುಲೇಟ್ ಮಾಡ್ತಿರೋದು, ಮೇಂಟೈನ್ ಮಾಡ್ಕೊಳ್ತಾ ಇರೋದು ದಿಸ್ ಕಿಡ್ನಿ ಓನ್ಲಿ. ಹಾಗೆ ಬಾಡಿಯಲ್ಲಿರುವಂಥ ವೇಸ್ಟ್ ಎಲ್ಲದನ್ನು ಸಹಿತ ತೆಗಿತಾ ಇರೋದು ಸಹಿತ ಈ ಒಂದು ಕಿಡ್ನಿದು ಒಂದು ರೋಲ್ ಆಗಿರುತ್ತೆ. ಹಾಗೆ ಈಗ ನಾವು ಬರೋಣ ಲಿವರ್ ಬಗ್ಗೆ. ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ ಚಿತ್ರ, ಈ ಚಿತ್ರ ನಿಮಗೆ ಹೆಲ್ಪ್ ಆಗುತ್ತೆ. ಲಿವರ್ actually this breakdown, liver start breaking down the red blood cells, okay na, and it starts producing the waste that is called ನಾನು ಒಂದು ಹೇಳಬಹುದು ಅಂತಂದರೆ ಹಿಮೋಗ್ಲೋಬಿನಲ್ಲಿರುವಂಥ ಈ ರೆಡ್ ಬ್ಲಡ್ ಸೆಲ್ಸನ್ನು ಅದು ಬ್ರೇಕ್ ಡೌನ್ ಮಾಡಿಬಿಟ್ಟು ಬೈಲ್ ಪಿಗ್ಮೆಂಟ್ಸ್ಗಳನ್ನು ಏನಾಗುತ್ತೆ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತದೆ. ಜೊತೆಗೆ ದೀಸ್ ಬೈಲ್ ಪಿಗ್ಮೆಂಟ್ಸ್ ಏನು ಮಾಡುತ್ತೆ, ಬೈಲ್ ಜ್ಯೂಸನ್ನು ಡಿಯೋಡಿನಮಲ್ಲಿ ರಿಲೀಸ್ ಮಾಡ್ತಾ, ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಅಲ್ಲಿ ಆ ಫ್ಯಾಟ್ ಡೈಜೆಷನಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅಂದರೆ ನಾವು ಇವಾಗ ಎಮಲ್ಸಿಫಿಕೇಷನ್ ಅಂತೇಳಿ ನೋಡಿದ್ವಲ್ಲ, ಅಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಕೊನೆಗೇನು ಪ್ರಾಡಕ್ಟ್ ರಿಲೀಸ್ ಆಗುತ್ತೆ, ಇಲ್ಲಿ ಫಿಕಸ್ ಪ್ರೊಡ್ಯೂಸ್ ಆಗುತ್ತೆ. ಸರಿನಾ? ಆ್ಯಂಡ್ ಎಟ್ ದ ಸೇಮ್ ಟೈಮ್ ಯೂರಿಯಲ್ಲಿ ನೋಡೋದಾದರೆ ಇದು ಕಿಡ್ನಿಲಿ ಹೋಗಿ ಯೂರಿನ್ ಮೂಲಕ ಹೊರಗೆ ಹೋಗುತ್ತೆ. ಇದಕ್ಕೆ ಸಹಾಯಕಾರಿಯಾಗಿರೋದು ಯಾರು ಹಾಗಿದ್ರೆ ಲಿವರ್. ಕಾರ್ಬನ್ ಡೈಆಕ್ಸೈಡ್ದು ನೋಡಿದ್ವಿ, ವಾಟರ್ದು ನೋಡಿದ್ವಿ, ಥ್ರೂ ಸ್ವೆಟ್. ಅರ್ಥ ಆಯ್ತಲ್ವಾ? ದೀಸ್ ಆರ್ ದ ವೇಸ್ಟ್ ಪ್ರಾಡಕ್ಟ್ಸ್, ಆ್ಯಂಡ್ ವೇಸ್ಟ್ ಪ್ರಾಡಕ್ಟ್ಸ್ನ ರಿಮೂವ್ ಮಾಡುವಂತಹ ಒಂದು ಆರ್ಗನ್ಸ್ಗಳು. ಎಕ್ಸ್ಕ್ರೀಟರಿ ಸಿಸ್ಟಮಲ್ಲಿ ಬಂದಾಗ ಕಿಡ್ನಿ, ನಂತರ ಯುರೇತ್ರಾ, ಬ್ಲ್ಯಾಡರು, ಯುರೇತ್ರಾ ಇವಿಷ್ಟನ್ನು ಸ್ಟಡಿ ಮಾಡಬೇಕಾಗ್ತದೆ. ಕಿಡ್ನಿ ಅಂತಂದರೆ ಇಟ್ ಈಸ್ ದ ನಾವು ಒಂದು ಹೇಳ್ತಿದ್ದೀವಿ, ಇಟ್ ಈಸ್ ದ ಮೇನ್ ಎಕ್ಸ್ಕ್ರಿಟರಿ ಆರ್ಗನ್ ಅಂತ ಹೇಳಿ. ಹಾಗೆ ಇದು ಒಂದು ಕಿಡ್ನಿ ಶೇಪಲ್ಲಿ, ಅದು ಬೀನ್ ಶೇಪಲ್ಲಿರುತ್ತೆ. ಜೊತೆಗೆ ನೀವು ಇಲ್ಲೇ ನಮಗೆ ಒಂದು ಕಿಡ್ನಿದೊಂದು ಕಾಮನ್ ಒಂದು ಫ್ಯಾಕ್ಟ್ ಹೇಳ್ತೀವಿ. ಅಂದರೆ ಈ ಕಿಡ್ನಿಲಿ ಇದರಲ್ಲಿರುವಂತಹ ನ್ಯೂರಾನ್ ಅಲ್ವಾ, ಅಲ್ಲ ಸಾರಿ ನೆಫ್ರಾನ್ ಅಲ್ವಾ, ಈ ನೆಫ್ರಾನ್ಗಳನ್ನು ನಾವೇನಾದರೂ, ಇಟ್ ಮೀನ್ಸ್ ನೆಫ್ರಾನ್ ಇಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಅಂತ ಹೇಳ್ತೀವಿ. ಈ ನೆಫ್ರಾನ್ಗಳನ್ನು ನಾವು ಎರಡೂ ಕಿಡ್ನಿಲಿರುವಂಥ ನೆಫ್ರಾನ್ಗಳನ್ನು ತೆಗೆದು ಅದನ್ನು ನಾವು ಈ ಥರ ಜೋಡಿಸ್ತಾ ಹೋದ್ವಿ ಅಂತ ಅಂದರೆ ಅದು 16 ಕಿಲೋಮೀಟರ್ವರೆಗೂ ಆಗುತ್ತೆ. ಸೀರಿಯಸ್ಲಿ ಇಟ್ಸ್ ಅ ವಂಡರ್ಫುಲ್ ಫ್ಯಾಕ್ಟ್. ನಮಗೆ ನೋಡಿದ್ರೆ ಶಾಕ್ ಆಗುತ್ತೆ, ಕೇಳಿದ್ರೆ ಶಾಕ್ ಆಗುತ್ತೆ. ಓಕೆ, ಕಿಡ್ನಿಲಿ ನೀವೇನೇನು ತಿಳ್ಕೊಳ್ಬೋದು ಅಂತಂದರೆ
ಎಕ್ಸ್ಕ್ರಿಟರಿ ಸಿಸ್ಟಮಲ್ಲಿ. ಇಲ್ಲಿ ಇವಾಗ ಬ್ಲಡ್ ಬಂದಾಗ ಏನಾಗುತ್ತೆ, ಅದರಲ್ಲಿರುವಂಥ ವೇಸ್ಟ್ ಕಂಟೆಂಟನ್ನು ಇಲ್ಲಿ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ವಿತ್ ಹೆಲ್ಪ್ ಆಫ್ ಬೋಮೆನ್ಸ್ ಕ್ಯಾಪ್ಸುಲ್, ಅದೆಲ್ಲ ನೋಡಿರ್ತೀರ ಅಂದ್ಕೊಳ್ತೀನಿ. ಆ್ಯಂಡ್ ಗ್ಲೋಮ್ಯುರಲ್ಸ್ ಅಂತೆಲ್ಲ ಬರುತ್ತೆ. ಆನಂತರ ಅದು ಯುರೇಟರ್ ಮೂಲಕ ಬ್ಲ್ಯಾಡರಿಗೆ ಸೇರಿಕೊಳ್ಳುತ್ತೆ. ಯುರೇಟರ್ ಮೂಲಕ ಬ್ಲ್ಯಾಡರಲ್ಲಿ ನೀವು ನೋಡ್ಬೋದು, ಇಟ್ ಈಸ್ ದ ಒಂಥರ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಇದು. ಇಲ್ಲಿ ನಿಮಗೆ ಸ್ಪ್ಲಿನ್ಸ್ಟರ್ ಅಂತ ಹೇಳಿ ಒಂದು ಸ್ಪಿನ್ಸ್ಟರ್, ವೇಟ್ ರೈಟ್ ಡೌನ್ ದಿಸ್, ಸ್ಪಿಂಕ್ಟರ್ ಆರ್ ಸ್ಪಿನ್ಸ್ಟರ್ ಹಿಂಗೆ ಹೇಳ್ತೀರಾ ನೋಡಿ. ಇದೇನು ಮಾಡುತ್ತೆ, ಇದು ಆ್ಯಕ್ಚುಲಿ ಕ್ಲೋಸಿಂಗ್ ಆ್ಯಂಡ್ ಓಪನಿಂಗ್ ಆಫ್ ದ ಬ್ಲ್ಯಾಡರ್. ಇದು ಯಾವಾಗ ಯೂರಿನಿಂದ ಫುಲ್ ಆಗುತ್ತೆ ಅದು ಓಪನ್ ಆಗುತ್ತೆ, ಆವಾಗೇನಾಗುತ್ತೆ ಯುರೇತ್ರ ಮೂಲಕ ಯೂರಿನ್ ಪಾಸ್ ಔಟ್ ಆಗುತ್ತೆ. ಸರಿನಾ? ಹಾಗೆ ಇದರ ನಂತರ ನಾವು ಇಲ್ಲಿ ಆ್ಯಕ್ಚುಲಿ ಸ್ಟ್ರಕ್ಚರ್ ಆಫ್ ಕಿಡ್ನಿ ಬಗ್ಗೆ ಸ್ಟಡಿ ಮಾಡಬೇಕು. ಇಲ್ಲೇ ನಮಗೆ ಬೌಮೆನ್ಸ್ ಕ್ಯಾಪ್ಸುಲು, ಆಮೇಲೆ ಮಾಲ್ಫಿಜಿಯನ್ ಬಾಡಿ ಅಂತ ಹೇಳಿ ಬರುತ್ತೆ, ಗ್ಲೋಮ್ಯುರಲ್ ಫಿಲ್ಟ್ರೇಷನ್ ಹೇಗಾಗುತ್ತೆ, ಟ್ಯೂಬ್ಯುಲರ್ ರಿಅಬ್ಸಾರ್ಪ್ಷನ್ ಹೇಗಾಗುತ್ತೆ, ದಿಸ್ ಆರ್ ದ ಫಾರ್ಮೇಷನ್ ಆಫ್ ಯೂರಿನ್. ಅದನ್ನು ನಿಮಗೆ ಪಟಾಪಟ್ ಒಂದು ವಿಡಿಯೋದಲ್ಲಿ ಸಿಗುತ್ತೆ, 48 ಸೆಕೆಂಡ್ ಇದೆ ನನ್ನದರಲ್ಲಿ ಚಾನಲಲ್ಲಿ, ನೋಡ್ಬೋದು ನೀವು. ನಂತರ ಕಾಂಪೋಸಿಷನ್ ಆಫ್ ಯೂರಿನನ್ನು ನೋಡಬಹುದು. ಇದರಲ್ಲಿ ಯೂರಿಯಾ, ಯೂರಿಕ್ ಆ್ಯಸಿಡ್, ಇನ್ ಜನರಲ್ ನಾವು ಹೇಳ್ತೀವಿ ದಟ್ ಈಸ್ 95% ವಾಟರ್ ಇದೆ, ಇನ್ನು ಉಳಿದಿದ್ದು 5% ಅದರ್ ಸಬ್ಸ್ಟೆನ್ಸ್ ಅಂತೀವಿ. ಅದರಲ್ಲಿ ಯಾವ್ದು ಮೇನ್ ಅಂತಂದರೆ ಯೂರಿಯಾ, ಯೂರಿಕ್ ಆ್ಯಸಿಡ್, ಕ್ಲೋರೈಡ್ಸ್ ಆಫ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್, ಹಾಗಂದರೆ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಪೊಟ್ಯಾಷಿಯಮ್ ಕ್ಲೋರೈಡ್ ಅಂಥೇಳಿ, ಸಲ್ಫ್ಯೂರಿಕ್ ಆ್ಯಸಿಡು, ಅಮೋನಿಯಾ, ಈ ರೀತಿಯಾಗಿ ಯೂರಿನ್ನ ಕಾನ್ಸಂಟ್ರೇಷನ್ ಇರುತ್ತೆ. ಇದರಲ್ಲಿ ಮತ್ತೆ ನಾವು ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಅಂತಲೂ ಹೇಳ್ಕೊಬೋದು. ಯೂರಿಯಾ, ಯೂರಿಕ್ ಆ್ಯಸಿಡ್, ಕ್ರಿಯಾಟಿನಿನ್ ಅಂತ ಬರುತ್ತೆ. ಇವೆಲ್ಲವೂ ಏನಾಗ್ತದೆ, ಆರ್ಗ್ಯಾನಿಕ್ ಸಾಲ್ಟ್ ಆಗ್ತದೆ. ಇವೆಲ್ಲವೂ ಇನ್ಆರ್ಗ್ಯಾನಿಕ್ ಆಗ್ತದೆ. ಸರಿನಾ? ಎಸ್ಪೆಷಲಿ ಅಂತ ಹೇಳಿ ಕೇಳಿದಾಗ ಯೂಸ್ ಆಗುತ್ತೆ. ಆಮೇಲೆ ದಿಸ್ ಟೇಬಲ್ ನೋಡಿ ನೀವು, ಯೂರಿನಲ್ಲಿ ಈ ಕಾನ್ಸಂಟ್ರೇಷನ್ ಹೆಚ್ಚಾದಾಗ, ಅಂದರೆ ಎಕ್ಸಸ್ ಸಾಲ್ಟ್, ಶುಗರ್ ಇತ್ತು ಅಂತಂದರೆ ಅದನ್ನು ನಾವು ಡಯಾಬಿಟೀಸ್, ಜಾಂಡೀಸ್ ಏನೋ ಇದೆ, ಗ್ಲೂಕೋಸೋರಿಯಾ ಇದೆ ಅವರಿಗೆ ಡಿಸೀಸ್ ಅಂತ ಹೇಳ್ತೀವಿ. ಬೈಲ್ ಪಿಗ್ಮೆಂಟ್ ಹೆಚ್ಚಿತ್ತು ಅಂದರೆ ಜಾಂಡೀಸು, ಬ್ಲಡ್ ಸೆಲ್ಸ್ ಇತ್ತು ಅಂತಂದರೆ ಕಿಡ್ನಿ ಏನೋ ಡ್ಯಾಮೇಜ್ ಆಗಿದೆ ಅಂತ ಅರ್ಥ, ಪಸ್ ಸೆಲ್ ಇತ್ತು ಅಂತಂದರೆ ಕಿಡ್ನಿ ಇನ್ಫೆಕ್ಷನ್ ಆಗಿದೆ ಅಂತ. ಯೂಶಲಿ ನಾವು ಎಲ್ಲೇ ಪಸ್ ಸೀಕ್ರೆಟ್ ಆಗ್ತಿದೆ ಅಂದರೆ ಸಮ್ ಇನ್ಫೆಕ್ಷನ್ ಅಂತೀವಲ್ಲ, ಅದೇ ಥರನೇ. ಎಕ್ಸಸ್ ವಾಟರ್ ಇತ್ತು ಅಂತಂದರೆ ಡಯಾಬಿಟೀಸ್ ಇನ್ಸಿಪಿಡಸ್ ಅಂತ ಹೇಳ್ತೀವಿ. ಆಸ್ಮೋರೆಗ್ಯುಲೇಷನ್ ಅಂತ ಹೇಳಿದೆ, ಬಾಡಿಯಲ್ಲಿ ನೀರು, ಮಿನರಲ್ಸು, ಸಾಲ್ಟು, ಇವು 3 ಖನಿಜ ಮತ್ತು ಉಪ್ಪಿನ ಲವಣ ಅಂತೇನು ಹೇಳ್ತೀವಲ್ಲ, ಇವೆಲ್ಲವೂ ನಮ್ಮ ಬಾಡಿಲಿ ಸಮವಾಗಿರಬೇಕು, ಒಂದು ಮೇಂಟೈನ್ ಆಗಿರಬೇಕು ಅಂತಂದರೆ ದಿಸ್ ಕಿಡ್ನಿ ಹ್ಯಾಸ್ ದ ಮೇಜರ್ ರೋಲ್. ಕಾಮನ್ ಡಿಸಾರ್ಡರ್ ನೋಡ್ಬೋದು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಮತ್ತು ಕಿಡ್ನಿ ಸ್ಟೋನು. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತಂದರೆ ಯಾವಾಗ ಬ್ಯಾಕ್ಟೀರಿಯಾಗಳು ಈ ಬ್ಲ್ಯಾಡರ್ಗೆ ಅಥವಾ ಕಿಡ್ನಿಗೆ ಎಂಟರ್ ಆಯಿತು ಅಂತಂದರೆ ಆಗೇನಾಗುತ್ತೆ, ನಾವು UTI ರೋಗವನ್ನು ನೋಡಬಹುದು. ಅಂದರೆ ಇಟ್ಸ್ ಒನ್ ಡಿಸಾರ್ಡರ್, ರೋಗ ಅನ್ನೋದಕ್ಕಿಂತ ಡಿಸಾರ್ಡರ್ ಅಂತ ಹೇಳಬೇಕು. ನಂತರ ಕಿಡ್ನಿ ಸ್ಟೋನ್ ಅಂತಂದರೆ ನಿಮಗೆ ಗೊತ್ತಿದೆ, ಆಕ್ಸಲೇಟ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಕಿಡ್ನಿ ಸ್ಟೋನ್ಸ್ಗಳು ಕಲೆಕ್ಟ್ ಆಗಿ ಅದು ಒಂದು ಸ್ಟೋನ್ ರೀತಿಯಲ್ಲಿ ಆಗುತ್ತೆ. ಇದು ಹೋಗಬೇಕು, ಕ್ಲಿಯರ್ ಆಗಬೇಕು ನ್ಯಾಚುರಲ್ ಆಗಿ ಅಂತಂದರೆ ಹೆಚ್ಚು ನೀರನ್ನು ನಾವು ಕುಡಿದ್ರೆ ಸಾಕು, ಇನ್ನೇನಿಲ್ಲ. ದಿಸ್ ಈಸ್ ಅಬೌಟ್ ಕಿಡ್ನಿ. ನೆಕ್ಸ್ಟ್ ಇವಾಗ ನಾವು ಆರ್ಟಿಫಿಷಿಯಲ್ ಕಿಡ್ನಿ ನೋಡೋದಾದರೆ, ಇಟ್ ಮೀನ್ಸ್ ಡಯಾಲೈಸರ್ ಪ್ರೋಸೆಸ್ಗೆ ನಾವು ಡಯಾಲಿಸಿಸ್ ಅಂತ ಹೇಳ್ತೀವಲ್ಲ, ಅದೇನೆ. ಇಲ್ಲಿ ಆ್ಯಕ್ಚುಲಾಗಿ ಮಾಡೋದೇನು ಅಂತಂದರೆ, ನಮ್ಮ ಬಾಡಿಲಿ ನಿಮಗೆ ಗೊತ್ತಿದೆ ಈಗ ಯೂರಿಯಾ, ಯೂರಿಕ್ ಆ್ಯಸಿಡ್ಡು ಇವೆಲ್ಲ ಏನಾಗುತ್ತೆ, ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಅದನ್ನು ಹಿಡ್ಕೊಂಡು ನಾವು ಓಡಾಡೋಕ್ಕಾಗಲ್ಲ ಎಲ್ಲ ಕಡೆ. ಇದರಿಂದ ಕಲೆಕ್ಟ್ ಆಗಿ ಬಾಡಿ ಊದ್ಕೊಳ್ಳುತ್ತೆ, ನೀರು ತುಂಬ್ಕೊಂಡಂಗೆ ಆಗುತ್ತೆ. ನೋಡಿರ್ತೀರ, ಈ ನೀರು ತಗ್ಸ್ಕೊಬರಕ್ಕೆ ಹೋಗಿದಾರಂತೆ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಸೊ ಆವಾಗ ನಾವೇನು ಮಾಡ್ತೀವಿ, ಆರ್ಟಿಫಿಷಿಯಲ್ ಕಿಡ್ನಿನ ನೋಡ್ತೀವಿ. ಇಟ್ ಮೀನ್ಸ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಅಲ್ಲೂ ಸಹಿತ ರೆನಲ್ ಆರ್ಟರಿ, ರೆನಲ್ ವೇನ್ ಆಗಿ ವರ್ತನೆ ಮಾಡುವಂತಹ ಈ ಒಂದು ಆರ್ಟಿಫಿಷಿಯಲ್ ಡಯಾಲೈಸರ್ ಏನು ಮಾಡುತ್ತೆ, ಇಂಪ್ಯೂರ್ ಬ್ಲಡ್ಡನ್ನು ತಕ್ಕೊಂಡು ಪ್ಯೂರ್ ಬ್ಲಡ್ಡನ್ನು ಕೊಡ್ತಾ ಹೋಗುತ್ತೆ. ಅಂದರೆ ಅದರಲ್ಲಿರುವಂಥ ಈ ವೇಸ್ಟ್ಗಳನ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಎಕ್ಸ್ಕ್ರೀಟ್ ಮಾಡಿ ಉಳಿದಿರೋದನ್ನೆಲ್ಲ ಕೊಡ್ತಾ ಹೋಗ್ತದೆ. ದಿಸ್ ಈಸ್ ಅಬೌಟ್ ಆರ್ಟಿಫಿಷಿಯಲ್ ಕಿಡ್ನಿ. ಇಲ್ಲಿಗೆ ಈ ಒಂದು ಕಾನ್ಸೆಪ್ಟ್ ಮುಗಿಯುತ್ತೆ. ಹಾಗಿದ್ರೆ ಥಿಂಕ್ ಮಾಡಿ, ಪ್ಲ್ಯಾಂಟ್ಸ್ಗಳಲ್ಲಿ ಯಾವ ರೀತಿಯಾಗಿ ಎಕ್ಸ್ಕ್ರೀಷನ್ ಆಗುತ್ತೆ ಅಂತ ಹೇಳಿ. ಅದರಲ್ಲಿ ನಡೆಯುವಂತಹ ಫೋಟೋಸಿಂಥಸಿಸ್ ಪ್ರೋಸೆಸ್ಸನ್ನು ಥಿಂಕ್ ಮಾಡಿ, ಅದರಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು ಕಾರ್ಬೋಹೈಡ್ರೇಟ್ ಆ್ಯಂಡ್ ಇಟ್ ಈಸ್ ಯೂಸ್ಫುಲ್ ಫಾರ್ಮರ್ ಇರುತ್ತೆ. ಉಳಿದಿದ್ದು ಯಾವುದು ಆಕ್ಸಿಜನ್, ಆ್ಯಂಡ್ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ವೇಸ್ಟ್. ಆದರೆ ಇದೇ ವೇಸ್ಟನ್ನೇ ಆ ಕಾರ್ಬನ್ ಡೈಆಕ್ಸೈಡ್ ರೆಸ್ಪಿರೇಷನಲ್ಲೂ ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಇಟ್ ಈಸ್, ನಾನು ಮತ್ತು ಮೇಡಮ್ ಇವರೇ ಓನ ಥಿಂಕ್ ಮಾಡ್ತಾರೆ ಹಾಗೆ ಹಿಂಗೆ ಅಂತೆಲ್ಲ ತುಂಬ ಜನ ಅಂದ್ಕೋಬೇಡಿ ಪ್ಲೀಸ್. ಇದು ನಾನು ICSE ಸಿಲೆಬಸಲ್ಲಿ ಓದಿರೋದನ್ನ ತಿಳ್ಕೊಂಡಿರೋದು, ಹಾಗೆ ಎಷ್ಟೊಂದು ಈ ಅನಿಮೇಟೆಡ್ ವೀಡಿಯೋಸ್ಗಳನ್ನು ನೋಡಿ ತಿಳ್ಕೊಂಡಿರೋವಂಥದ್ದು. ಓಕೆ, ನೆಕ್ಸ್ಟ್ ನಾವು ನೋಡ್ಬೋದು, ಈಗ ಇಟ್ ಈಸ್ ಆಲ್ಸೋ ಕನ್ಸಿಡರ್ ಆ್ಯಸ್ ಅದು ವೇಸ್ಟ್ ಅಂತೇಳಿ ಹೇಳಿದೆ. ಇದನ್ನು ಹಾಗಿದ್ರೆ ಒಂದು ಕಡೆಯಿಂದ ನಾವು ನೋಡಬಹುದು, ಅದೇ ಆಕ್ಸಿಜನನ್ನು ರೆಸ್ಪಿರೇಷನ್ ಪ್ರೊಸೆಸಲ್ಲೂ ಪ್ಲ್ಯಾಂಟ್ಸ್ ಯೂಸ್ ಮಾಡ್ಕೊಳ್ಳುತ್ತೆ.
ಸರಿನಾ. ಹಾಗೆ ನಾವು ಈ ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ನ ನೋಡ್ತೀವಿ, ಇದರಲ್ಲೂ ಸಹಿತ ಲಾಸ್ ಆಫ್ ವಾಟರ್ ಆಗ್ತದೆ. ಹಾಗೆ ಗಟೇಷನ್ ಅಂತ ಹೇಳ್ತೀವಿ. ಟ್ರಾನ್ಸ್ಪಿರೇಷನ್ ಇದು ಸಹಿತ ಲಾಸ್ ಆಫ್ ವಾಟರ್, ಗಟೇಷನ್ ಇಟ್ ಈಸ್ ಆಲ್ಸೋ ಲಾಸ್ ಆಫ್ ವಾಟರ್. ಆದರೆ ಅಲ್ಲೇನಾಗುತ್ತೆ ಅಂತಂದರೆ ಗಟೇಷನ್ ಇಟ್ ಈಸ್ ಆ್ಯಕ್ಚುಲಿ ಹ್ಯಾಪನ್ಸ್ ಡ್ಯೂರಿಂಗ್ ನೈಟ್ ಟೈಮ್, ಆದರೆ ಟ್ರಾನ್ಸ್ಪಿರೇಷನ್ ಡೇ ಟೈಮ್, ಯಾಕಂದರೆ ಸೂರ್ಯ ಇರಲೇಬೇಕಲ್ವ, ಹಾಗಾಗಿ. ನಂತರ ಮತ್ತಿನ್ನು ವೇಸ್ಟ್ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡೋದಾದರೆ ಈ ವ್ಯಾಕ್ಯೂಲ್ಸ್ ಅಂತ ಏನು ಮಾತಾಡಿದ್ವಲ್ಲ ನಾವು ಅಮೀಬಾ ಬಗ್ಗೆ ಮಾತಾಡುವಾಗ, ಆ ಒಂದು ಕೆಲವೊಂದು ಪ್ಲ್ಯಾಂಟ್ಸ್ ವೇಸ್ಟ್ ಪ್ರಾಡಕ್ಟ್ಸ್ಗಳೇನಾಗ್ತದೆ ಈ ಸೆಲ್ಲಲ್ಲಿರುವಂತಹ ವ್ಯಾಕ್ಯೂಲ್ಸ್ಗಳಲ್ಲಿ ಏನಾಗ್ತದೆ, ಇವು ಸ್ಟೋರ್ ಆಗಿರ್ತದೆ. ಹಾಗೆ ಇಟ್ ಮೇ ಬಿ ಆಲ್ಸೋ ಸ್ಟೋರ್ಡ್ ಇನ್ ದ ಲೀವ್ಸ್ಗಳಲ್ಲೂ ಸಹಿತ ಸ್ಟೋರ್ ಆಗಿರಬಹುದು. ಆದರೆ ದಟ್ ವಿಲ್ ಬಿ ಫಾಲ್ ಆಫ್, ದಟ್ ವಿಲ್ ಬಿ ಎಕ್ಸ್ಕ್ರೀಟ್ ಫ್ರಮ್ ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ಆರ್ ಥ್ರೂ ಗಟೇಷನ್, ಎರಡೂ ಸಹಿತ ಆಗಬಹುದು. ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ಜೊತೆಗೆ ನಾವು ಇವಾಗ ಮುಂದಕ್ಕೆ ಹೋಗೋಣ, ಮುಂದಿನ ಒಂದು ಚಾಪ್ಟರ್ಗೆ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ಬಯಾಲಜಿಲಿ ನಾವು ಬಂದಿರೋದು 7th ಚಾಪ್ಟರ್, ಇದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತ ಹೇಳಿ ಬರುತ್ತೆ. ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಇಲ್ಲಿ ನರ್ವಸ್ ಸಿಸ್ಟಮ್ ಬಗ್ಗೆ ಓದ್ಕೊಳ್ತೀವಿ. ಹಾಗಾಗಿ ನಾನು ನರ್ವಸ್ ಸಿಸ್ಟಮಲ್ಲಿ ಬರುವಂಥ ಇನ್ ಡೀಟೇಲ್ ಕಾನ್ಸೆಪ್ಟನ್ನು ಇವಾಗ ತಿಳಿಸ್ತೀನಿ ಇನ್ ಸಪ್ರೇಟ್ ಸ್ಲೈಡ್ಸ್. ಇದು ಬೇಡ, ಇದು ಓವರಾಗಿ ಅದು ಇದು ಅಂತೇನೋ ಬರೆದ್ಬಿಟ್ಟಿದ್ದೀನಿ ನಾವು. ಆ್ಯಂಡ್ ದಿಸ್ ಈಸ್ ದಟ್ ಪಾರ್ಟ್. ಇನ್ ಹ್ಯೂಮನ್ ಬೀಯಿಂಗ್ಸ್ ನಾವು ನೋಡಬಹುದು ದ ನರ್ವಸ್ ಕೋಆರ್ಡಿನೇಷನ್ ಇಸ್ ಬ್ರಾಟ್ ಅಬೌಟ್ ಬೈ ದ ಬ್ರೈನ್, ಸ್ಪೈನಲ್ ಕಾರ್ಡ್ ಆ್ಯಂಡ್ ದ ನರ್ವ್ಸ್. ಈಗ ನಾವು ಅದನ್ನೇ ನೋಡ್ತಾ ಬರೋಣ. ಬ್ರೈನು, ಸ್ಪೈನಲ್ ಕಾರ್ಡು, ನರ್ವ್ಸ್ ಬಗ್ಗೆನೇ ಈಗ ತಿಳ್ಕೊಳ್ತಾ ಬರೋಣ. ನರ್ವಸ್ ಸಿಸ್ಟಮ್ನ ಒಂದು ಫಂಕ್ಷನ್ ಏನು, ಏನಕ್ಕಾಗಿ ಈ ನರ್ವಸ್ ಸಿಸ್ಟಮ್ ಬೇಕು ನಮಗೆ ಹೇಳ್ತೀರಾ? ಓಕೆ, ನಾವು ಸ್ಟ್ಯಾಗ್ನೆಂಟಾಗಿ ನಿಂತ್ಕೋಬೇಕಂದ್ರೆ, ಓಡಾಡಬೇಕು ಅಂತಂದರೆ, ನಾವು ಏನೇ ಕೆಲಸ ಮಾಡಬೇಕು ಅಂತಂದ್ರೂ ವಿತೌಟ್ ಬೋನ್ಸ್, ವಿತೌಟ್ ನರ್ವ್ಸ್ ಹೇಗೆ ಸಾಧ್ಯ, ವಿತೌಟ್ ಬ್ರೈನ್ ಹೇಗೆ ಸಾಧ್ಯ ಅಂತ. ಎಸ್ಪೆಷಲಿ ಎಸ್, ನಾನು ಒಪ್ಕೊಳ್ತೀನಿ. ಆದರೆ ಇನ್ ಟರ್ಮ್ಸ್ ಆಫ್ ಸೈಂಟಿಫಿಕ್ ವರ್ಡ್ಸ್ ನಾವು ಈ ಒಂದು ಪಾಯಿಂಟ್ಸನ್ನು ಮರೆಯೋಂಗೇ ಇಲ್ಲ. ವಾಲಂಟರಿ ಮಸಲ್ಸ್ ಆ್ಯಂಡ್ ಇನ್ವಾಲಂಟರಿ ಮಸಲ್ಸ್ ಆ್ಯಕ್ಷನ್ಸ್ಗಳನ್ನು ನಾವು ವಿತೌಟ್ ನರ್ವಸ್ ಸಿಸ್ಟಮ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಎಕ್ಸಾಂಪಲ್ಸ್ಗಳು ಗೊತ್ತಿದೆಯಾ ವಾಲಂಟರಿ ಆ್ಯಂಡ್ ಇನ್ವಾಲಂಟರಿ ಮಸಲ್ ಆ್ಯಕ್ಷನ್ಸ್ಗಳಿಗೆ? ವಾಲಂಟರಿ ವಿಚ್ ವಿ ಕ್ಯಾನ್ ಕಂಟ್ರೋಲ್ ದ ಆ್ಯಕ್ಷನ್ಸ್, ಇನ್ವಾಲಂಟರಿ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ವಲ್ಲ, ಅದು. ಈಗ ನಾನು ಓಡಬೇಕು, ನಾನು ಮಲ್ಕೋಬೇಕು, ನಾನು ಓದ್ಕೋಬೇಕು, ಇಲ್ಲ ನಾನು ಪಾಠ ಮಾಡಬೇಕು, ಅದೆಲ್ಲ ವಾಲಂಟರಿ ಆಗ್ತದೆ. ಇನ್ವಾಲಂಟರಿ ಬ್ರೀತಿಂಗ್, ನನ್ನ ಕಂಟ್ರೋಲ್ ಮಾಡಿ ಹಿಡ್ಕೊಳಕ್ಕಾಗುತ್ತಾ? ಹಸುವನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಅಕ್ಷಿ, ಸ್ನೀಸಿಂಗ್, ಕೆಮ್ಮು, ಇದೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ನಾಟ್ ಎಟ್ ಆಲ್. ಇದನ್ನೆಲ್ಲ ನಾವು ಇನ್ವಾಲಂಟರಿ ಮಸಲ್ ಆ್ಯಕ್ಷನ್ಸ್ಗಳನ್ನು ಅಂತ ಹೇಳ್ತೀವಿ. ಇದನ್ನು ಸಹಿತ ರೆಗ್ಯುಲೇಟ್ ಮಾಡೋದು, ಇಟ್ ಮೀನ್ಸ್ ಕಂಟ್ರೋಲ್ ಮಾಡೋದು. ಹಾಗೆ ನಮ್ಮ ಒಂದು ಸೆನ್ಸಸ್ಗಳನ್ನು, ಹಾಗೆ ಥ್ರೂ ಸೆನ್ಸಸ್ ನಮ್ಮ ಸರೌಂಡಿಂಗನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ, ಹಾಗೆ ನಾವು ಓದಿರೋದನ್ನೆಲ್ಲ ಅಥವಾ ಏನೇ ಒಂದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಅಂತಂದ್ರೂ ಸಹಿತ ಅಲ್ಲಿ ನರ್ವಸ್ ಸಿಸ್ಟಮ್ನ ಒಂದು ಪಾತ್ರ ಅತಿ ಹೆಚ್ಚು. ನಾವೊಂದು ಬಿಸಿ ಇದೆ ಎಕ್ಸಾಂಪಲ್ ಕಾಮನಾಗಿ ಕೊಡೋದು, ಯಾವುದೇ ಒಂದು ಬಿಸಿ ವಸ್ತುನ ಮುಟ್ಟಿದ ತಕ್ಷಣ ಪಟ್ ಅಂತ ಕೈ ತೆಗಿತೀವಿ. ಹೇಗೆ ಸಾಧ್ಯ ಆಯಿತು? ಥ್ರೂ ದ ನರ್ವ್ಸ್, ಥ್ರೂ ದ ನ್ಯೂರಾನ್ಸ್ ಅಲ್ವಾ. ವೆರಿ ಗುಡ್, ಅದೇನೇ ಆನ್ಸರು, ಇನ್ನೇನಲ್ಲ. ಮತ್ತು ಪದೇ ಅದೇ ಎಕ್ಸಾಂಪಲ್ ಕೊಡ್ತಿರ್ತೀವಿ, ಅದಕ್ಕೆ ಮೆನ್ಷನ್ ಮಾಡಿಬಿಟ್ಟೆ ಹೇಳಿದೆ. ಮುಂದೆ ನೋಡೋಣ, ನಾವು ನ್ಯೂರಾನ್ ಬಗ್ಗೆ ತಿಳ್ಕೊಳ್ಳೋಣ. ನ್ಯೂರಾನ್, ಇದರಲ್ಲಿ ನ್ಯೂರಾನ್ನ ನಾವೇನಂತ ಕರಿತೀವಿ? ಇಟ್ಸ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಟ್ ಈಸ್ ನರ್ವಸ್ ಸಿಸ್ಟಮ್. ನ್ಯೂರಾನ್ ಸೇರ್ಕೊಂಡು ಇದೇ ಥರನೇ ಕನೆಕ್ಷನ್ ಆಗಿಬಿಟ್ಟೆ ನಮಗೆಲ್ಲ ಇನ್ಫಾರ್ಮೇಷನ್ಸು ಏನಾಗ್ತಿದೆ, ನಮ್ಮ ಬ್ರೈನಿಗೆ ಟ್ರಾವೆಲ್ ಆಗಿ ಅದು ಕನೆಕ್ಷನ್ ಕೊಟ್ಟು ಅಲ್ಲಿ ಬಿಸಿಯಾಗಿರೋ ವಸ್ತು ಇದೆ, ಅದನ್ನು ಮುಟ್ಟಬೇಡ ಅಂತ ಹೇಳಿ ಕಳಿಸೋವಂಥ ಕೆಲಸ ಮಾಡ್ತಿರೋದು ಯಾರೋ? ಈ ನ್ಯೂರಾನ್ಸ್ಗಳು. ವಿತೌಟ್ ನ್ಯೂರಾನ್ಸ್ ದೆರ್ ಈಸ್ ನೋ ನರ್ವಸ್ ಸಿಸ್ಟಮ್. ನೆಫ್ರಾನ್ ಯಾವುದ್ರದ್ದು? ಈಗ ತಾನೇ ನೋಡಿದ್ವಿ, ಎಕ್ಸ್ಕ್ರೀಟರಿ ಸಿಸ್ಟಮ್ದು. ಆಲ್ವಿಯೋಲೈ ಯಾವುದ್ರದ್ದು? ರೆಸ್ಪಿರೇಟರಿ ಸಿಸ್ಟಮು. ಗೊತ್ತಾಗ್ತಿದೆ ಅಲ್ವಾ ನಾನು ಹೇಳ್ತಾ ಇರೋದು? ಬನ್ನಿ ಇವಾಗ ನ್ಯೂರಾನ್ನ ಪಾರ್ಟ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ನೋಡ್ತಾ ಇದ್ದೀರಾ ನೀವು, ಸೆಲ್ ಬಾಡಿ, ನ್ಯೂಕ್ಲಿಯಸ್, ಡೆಂಡ್ರೈಟ್ಸ್, ಆಕ್ಸಾನ್, ಮೈಲಿನ್ ಶೀತ್, ಆಕ್ಸಾನ್, ಟರ್ಮಿನಲ್ಸ್, ಈ ರೀತಿಯಾಗಿ ಪಾರ್ಟ್ಸ್ಗಳಿದ್ದಾವೆ. ಅವನ್ನ ನೋಡ್ತಾ ಬರೋಣ ನಾವಿವಾಗ. ಫಸ್ಟ್ ಪಾರ್ಟ್ ನೀವೇ ನೋಡ್ತಿದ್ದೀರಾ, ದಟ್ ಈಸ್ ಕಾಲ್ಡ್ ಸೆಲ್ ಬಾಡಿ. ಸೆಲ್ ಬಾಡಿ ಅಂತ ಅಂದರೆ ನೀವಿಲ್ಲಿ ಫಸ್ಟ್ ತಲೆ ಏನು ಕಾಣಿಸ್ತಿದೆಯಲ್ಲ, ದಟ್ ಈಸ್ ಕಾಲ್ಡ್ ಸೆಲ್ ಬಾಡಿ. ನ್ಯೂರಾನ್ ಕನ್ಸಿಸ್ಟ್ಸ್ ಆಫ್ ಸೆಲ್ ಬಾಡಿ ಆರ್ ಸೈಟಾನ್ ಅಂತಲೂ ಸಹಿತ ಹೇಳ್ತೀವಿ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ, ಸೈಟಾನ್ ಅಂತಲೂ ಸಹಿತ ಹೇಳ್ತೀವಿ. ಇದ್ರ ಒಳಗಡೆ ಏನೇನಿರುತ್ತೆ? ಜೆಲ್ ಲೈಕ್ ಸ್ಟ್ರಕ್ಚರ್, ಅದನ್ನು ಹೇಳ್ತೀವಿ ನಾವು ಸೈಟೋಪ್ಲಾಸಮು, ಜೊತೆಗೊಂದು ನ್ಯೂಕ್ಲಿಯಸ್ಸು, ಸರಿನಾ. ಆ ನಂತರ ಡೆಂಡ್ರೈಟ್ಸ್ ಇದೆ. ಡೆಂಡ್ರೈಟ್ಸ್ ಅಂತ ಅಂದರೆ ಇಟ್ ಈಸ್ ಲೈಕ್ ರೂಟ್ ಲೈಕ್ ಸ್ಟ್ರಕ್ಚರ್. ಪ್ರೋಟೋಪ್ಲಾಸ್ಮಿಕ್ ಪ್ರೊಜೆಕ್ಷನ್ಸ್ ಅಂತ ಹೇಳ್ತೀವಿ ನಿಮಗೆ. ದ ಪ್ರೋಟೋಪ್ಲಾಸ್ಮಿಕ್ ಪ್ರೊಜೆಕ್ಷನ್ಸ್ ದಟ್ ಹೆಲ್ಪ್ಸ್ ಟು ರಿಸೀವ್ ದ ನರ್ವ್ ಇಂಪಲ್ಸಸ್ ಫ್ರಮ್ ಅನದರ್ ನ್ಯೂರಾನ್ ಈಸ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ಮೆನ್ಷನ್ ಡೆಂಡ್ರೈಟ್ಸ್. ಇಟ್ ಈಸ್ ನಾಟ್ ಆಕ್ಸಾನ್, ಸರಿನಾ.
ಗೊತ್ತಿರಲಿ. ಹಾಗೆ ನಾವು ನೆಕ್ಸ್ಟ್ ಪಾರ್ಟ್ ನೋಡೋದಾದರೆ ಆಕ್ಸಾನ್. ಈ ರೀತಿಯಾಗಿ ರೂಟ್ ಲೈಕ್ ಸ್ಟ್ರಕ್ಚರ್ ಇರೋದ್ರಲ್ಲಿ ಒಂದು ಡೆಂಡ್ರೈಟ್ ಏನಾಗುತ್ತೆ, ಸ್ವಲ್ಪ ಲಾಂಗ್ ಆಗಿ ಬೆಳ್ಕೊಳ್ಳುತ್ತೆ, ಅದನ್ನೇ ನಾವು ಆಕ್ಸಾನ್ ಅಂತೀವಿ. ಒನ್ ಆಫ್ ದ ಡೆಂಡ್ರಾನ್ stretches into long fiber and it becomes an axon. The nerve impulses travel through the axon. ಈಗೇನಾಗುತ್ತೆ, ಈ ಡೆಂಡ್ರೈಟ್ಸ್ ಏನಾಗುತ್ತೆ, ಇನ್ನೊಂದು ನ್ಯೂರಾನಿಂದ ಒಂದು ಮೆಸೇಜನ್ನು ಪಡ್ಕೊಂಡಿದ್ದನ್ನು ಸೆಲ್ ಬಾಡಿ ಕೊಡುತ್ತೆ, ಸೆಲ್ ಬಾಡಿ ಇದ್ದಿದ್ದು ಆಕ್ಸಾನಿಗೆ ಕೊಡುತ್ತೆ, ಅಫ್ಕೋರ್ಸ್ ಅಲ್ವಾ. ದ ನರ್ವ್ ಇಂಪಲ್ಸಸ್ ಟ್ರಾವೆಲ್ ಥ್ರೂ ದ ಆಕ್ಸಾನ್ ಅಟ್ ದ ಎಂಡ್. ಇವಾಗ ಎಲ್ಲಿಗೆ ರೀಚ್ ಆಗುತ್ತದೋ ಆಕ್ಸಾನ್ ಟರ್ಮಿನಲ್ಸ್ಗೆ ರೀಚ್ ಆಗುತ್ತೆ. ಆಕ್ಸಾನ್ ಟರ್ಮಿನಲ್ಸಲ್ಲಿ ನೀವು ಒಂಥರ ಬಬಲ್ ಲೈಕ್ ಸ್ಟ್ರಕ್ಚರ್ ಅಥವಾ ನೀವು ಒಂದು ಬಲ್ಬ್ ಥರ ಕಾಣಿಸ್ತಾ ಇದೆ, ಬಲೂನ್ ಥರನೋ ಅಥವಾ ಏನಾದರೂ ತೊಗೋಬೋದಪ್ಪ ನೀವು, ಡುಮ್ಕಿದೆ ಒಂಚೂರು ಏನೋ, ಏನದು ಅಂತಂದರೆ ದಟ್ ಈಸ್ ಕಾಲ್ಡ್ ಸಿನಾಪ್ಟಿಕ್ ಬಲ್ಬ್. ಅದರೊಳಗಡೆ ಏನಿರುತ್ತೆ, ನ್ಯೂರೋ ಟ್ರಾನ್ಸ್ಮಿಟರ್ ಇರುತ್ತೆ, ಇನ್ನೊಂದು ನ್ಯೂರಾನ್ ಬಂದಾಗ ಅದಕ್ಕೆ ಕನೆಕ್ಷನನ್ನು ಕೊಡುತ್ತೆ. ಈ ಆಕ್ಸಾನ್ ಸುತ್ತ ಒಂದು ಮೈಲಿನ್ ಶೀತ್ ಕಾಣಿಸ್ತಿದೆ, ನೋಡಿದ್ರಾ? ಈ ಮೈಲಿನ್ ಶೀತ್ ಏನು ಅಂತಂದರೆ ಇಟ್ ಆ್ಯಕ್ಟ್ಸ್ ಲೈಕ್ ಅ ಇನ್ಸುಲೇಟರ್. ಏನಕ್ಕಾಗಿ ಇನ್ಸುಲೇಟರ್ ಅಂತಂದರೆ ಏನು, ಯಾವುದು ಕಂಡಕ್ಟ್ ಮಾಡಲ್ವೋ ಅದೆಲ್ಲವೂ ಇನ್ಸುಲೇಟರ್ ಅಂತ ಹೇಳ್ತೀವಿ. ಪಾತನ್ನು ಇಲ್ಲಿ ಬಿಡ್ಕೊಡಲ್ಲ. ಅಂದ್ರೆ ಏನಿಲ್ಲ ಆಗ್ತಿರೋದು ಅಂತಂದರೆ, ಇನ್ನೊಂದು ಯಾವುದಾದ್ರೂ ನ್ಯೂರಾನ್ ಬಂತು ಅಂತಂದರೆ ಆ ನ್ಯೂರಾನ್ಗೆ ಅಥವಾ ಆ ನರ್ವ್ ಫೈಬರ್ಗೆ ಅದೇನು ಮಾಡುತ್ತೆ, ಆ ಮೆಸೇಜನ್ನು ಅದಕ್ಕೆ ಪಾಸ್ ಮಾಡಲ್ಲ ಅದು, ಸರಿನಾ? ಇನ್ನೊಂದು ವರ್ಕ್ ಏನಂತಂದರೆ ಇಟ್ ವರ್ಕ್ಸ್ ಆಸ್ ಅ ಇನ್ಸುಲೇಟರ್ ಡ್ಯೂ ಟು ವಿಚ್ ದೇ ಕ್ಯಾನ್ ಕ್ಯಾರಿ ಇಂಪಲ್ಸ್ ಥ್ರೂ ಇಟ್. ಫಾಸ್ಟರಾಗಿ ಟ್ರಾವೆಲ್ ಆಗುತ್ತೆ, ಬೇರೆ ಎಲ್ಲೂ ಡಿಸ್ಟರ್ಬ್ ಆಗಲ್ಲ. ಗೊತ್ತಾಗ್ತಿದೆಯಾ? ಹಾಗೆ ನಾವು ಮುಂದೆ ನೋಡಬಹುದು, ದ ಲಾಂಗ್ ಆಕ್ಸಾನ್ ಫೈಬರ್ ಆರ್ ಎನ್ವಲಪ್ಡ್ ಬೈ ಫ್ಯಾಟಿ ಕವರಿಂಗ್ ಮೈಲಿನ್ ಶೀತ್. ಇಟ್ ವರ್ಕ್ಸ್ ಆ್ಯಸ್ ಅನ್ ಇನ್ಸುಲೇಟರ್. ಫ್ಯಾಟಿ ಇದೊಂಚೂರು ಹಾಗೆ ಗ್ರಾಸ್ಪ್ ಮಾಡ್ಕೊಳ್ಳಿ, ಹೆಂಗೆ ಹೇಳ್ತೀನಿ, ಎಸ್ ನೆನಪಾಗ್ಬೋದು, ಮುಂದೆ ಹೆಲ್ಪ್ ಆಗುತ್ತೆ. ನ್ಯೂರಾನ್ಸ್ ಆರ್ ಸಿಮಿಲರ್ ಟು ದ ಅದರ್ ಬಾಡಿ ಸೆಲ್ಸ್. ಎಕ್ಸಾಕ್ಟ್ಲಿ, ನ್ಯೂರಾನ್ಸ್ ಅಂತ ಅಂದ ತಕ್ಷಣ ನಾವೇನೋ ಅಂತ ಅನ್ಕೊಬಿಡ್ತೀವಿ. ಇಟ್ ಈಸ್ ಆ್ಯಕ್ಚುಲಿ ಸಿಮಿಲರ್ ಟು ದ ಅದರ್ ಬಾಡಿ ಸೆಲ್ಸ್. ಹೇಗಪ್ಪ ಅಂತ ಅಂದರೆ, ಇದರಲ್ಲೂ ಸೆಲ್ ಮೆಂಬ್ರೇನ್ ಇದೆ, ಇದರಲ್ಲೂ ನ್ಯೂಕ್ಲಿಯಸ್ ಇದೆ, ಇದರಲ್ಲೂ ಸೈಟೋಪ್ಲಾಸಮ್ ಇದೆ, ಹಾಗೆ ಮೈಟೋಕಾಂಡ್ರಿಯಾ, ಈ ಥರ ಸೆಲ್ ಆರ್ಗ್ಯಾನಲ್ಸ್ಗಳು ಸಹಿತ ಇರುತ್ತೆ. ಆದರೆ ಆ್ಯಂಡ್ ನ್ಯೂರಾನ್ ಡಿಫರ್ ಫ್ರಮ್ ಅದರ್ ಬಾಡಿ ಸೆಲ್ಸ್ ಬಿಕಾಸ್ ಯಾಕೆ ಅಂತ ಅಂದರೆ ದೇ ಹ್ಯಾವ್ ಅ ಸ್ಪೆಷಲೈಸ್ಡ್ ಎಕ್ಸ್ಟೆನ್ಷನ್. ಏನದು ಅಂತ ಅಂದರೆ ಡೆಂಡ್ರೈಟ್ಸ್ ಮತ್ತು ಆಕ್ಸಾನ್ ಇರುತ್ತೆ. ಜೊತೆಗೆ ಇಟ್ ಕ್ಯಾನ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್ ಥ್ರೂ ಆ್ಯನ್ ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್. ಹೇಗಪ್ಪ ಇದು ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ ಅಂತ ನೀವು ಯೋಚನೆ ಮಾಡಬಹುದು. ಇಲ್ಲಿ ಮೆಸೇಜ್ ಏನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ದಟ್ ಈಸ್ ಕಾಲ್ಡ್ ಇಂಪಲ್ಸ್ ಅಂತ ಏನು ಹೇಳ್ತೀವಲ್ಲ, ಆ ಇಂಪಲ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಆಗೋದು ಥ್ರೂ ದಿಸ್ ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್. ಅಲ್ಲಿ ಯಾಕೆ ಹೀಗೆ, ನಿಮ್ಗೆ ಹೆಂಗೆ ಬಂತಿದ್ದು ಎಲೆಕ್ಟ್ರೋಕೆಮಿಕಲ್ ಹೇಗೆ ಅಂತ ಅಂದರೆ, ಎಲೆಕ್ಟ್ರೋ ಇಟ್ ಮೀನ್ಸ್ ಅಯಾನ್ಸ್, ಕೆಮಿಕಲ್ ಇಟ್ ಮೀನ್ಸ್ ಸಮ್ ಎಲಿಮೆಂಟ್ಸ್ಗಳಿರುತ್ತಲ್ಲಿ, ಸರಿನಾ? ಅಂದರೆ ನೀವು ಈಗ ಪೊಟ್ಯಾಷಿಯಮ್, ಸೋಡಿಯಮ್ ಅಯಾನ್ಸ್ಗಳಿರುತ್ತೆ. ದೇ ವರ್ಕ್ ಆ್ಯಸ್ ಅ ಇನ್ ದ ಪಾತ್. ನಮಗೊಂದು ಅಲ್ಲಿ ಕಮ್ಯುನಿಕೇಟ್ ಆಗೋದಕ್ಕೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಆಗೋದಕ್ಕೆ ಈ ಅಯಾನ್ಸ್ಗಳು ಹೆಲ್ಪ್ಫುಲ್ ಆಗಿರುತ್ತೆ. ನಿಮಗೆ ಏನಾದರೂ ಸೋಡಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ಮೆಕ್ಯಾನಿಸಮ್ ಅಂತೆಲ್ಲ ಬರುತ್ತೆ, ಅದ್ರ ಬಗ್ಗೆ ಗೊತ್ತಿದ್ದರೆ ಯು ಕ್ಯಾನ್ ರೀಡ್, ಅದ್ರ ಬಗ್ಗೆ ಓದ್ಕೋಬಹುದು. ನಂತರ ನೋಡೋಣ ಆಕ್ಸಾನ್ಗೂ ಡೆಂಡ್ರಾಯ್ಡ್ಗೂ ಏನಪ್ಪ ಡಿಫ್ರೆನ್ಸ್ ಅಂತ ಅಂದರೆ, ಚೂರು ಹಂಗೆ ಓದ್ಕೊಬಿಡ್ರಪ್ಪ ಬೆಟರ್. ಇದರಲ್ಲಿ ಮೈಲಿನ್ ಶೀತ್ ಇರುತ್ತೆ, ಅದರಲ್ಲಿ ಇರಲ್ಲ. ಸ್ಮೂತ್ ಸರ್ಫೇಸ್ ಇದ್ರದ್ದು, ಅದ್ರದ್ದು ರಫ್ ಸರ್ಫೇಸು. ಇದರಲ್ಲಿ ಒಂದು ಆಕ್ಸಾನ್ ಇರುತ್ತೆ, ಅಂದರೆ ಒಂದು ಸೆಲ್ಲಿಗೆ ಒಂದು ಆಕ್ಸಾನ್ ಅಂತಿರುತ್ತೆ. ಆದರೆ ಡೆಂಡ್ರಾಯ್ಡ್ ನಂಬರ್ ಆಫ್ ಡೆಂಡ್ರಾಯ್ಡ್ಸ್ ಇರುತ್ತೆ. ಹಾಗೆ ಇನ್ಫಾರ್ಮೇಷನ್, ಇದು ಮೇಜರ್ ನೀವು ತಿಳ್ಕೊಳ್ಬೇಕು. ಸೆಲ್ ಬಾಡಿಯಿಂದ ಇನ್ಫಾರ್ಮೇಷನ್ನ ತಗೊಳ್ತಾ ಇರೋದು ಯಾರು, ಆಕ್ಸಾನು. ಸೆಲ್ ಬಾಡಿಗೆ ಇನ್ಫಾರ್ಮೇಷನ್ ಕೊಡೋರು ಯಾರು, ಡೆಂಡ್ರೈಡ್ಸು, ಸರಿನಾ? ನಂತರ ಸಿನಾಪ್ಸ್ ಅಂತ ಬರುತ್ತೆ. ಒಂದು ನ್ಯೂರಾನ್ಗೂ ಇಲ್ಲಿ ಇನ್ನೊಂದು ನ್ಯೂರಾನ್ಗೂ ಇಂಪಲ್ಸ್ ಅದು ಏನಾಗ್ತದೆ ಅಂದರೆ, ಇವಾಗ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಪಾಸ್ ಆಗಬೇಕಲ್ವಾ, ಅದರ ಮಧ್ಯದಲ್ಲಿ ಏನಾಗ್ತಿದೆ ಅಂದರೆ, ಎರಡು ನ್ಯೂರಾನ್ಗಳ ಮಧ್ಯದಲ್ಲಿ, ನ್ಯೂರಾನ್ಸ್ ಅಥವಾ ನರ್ವ್ ಸೆಲ್ಸ್ಗಳ ಮಧ್ಯದಲ್ಲಿ ಏನಾಗುತ್ತೆ, ದೆರ್ ಈಸ್ ಸಮ್ ಗ್ಯಾಪ್. ದಟ್ ಗ್ಯಾಪ್ ಈಸ್ ಕಾಲ್ಡ್ ಸಿನಾಪ್ಸೆ ಆರ್ ಸಿನಾಪ್ಸ್. ನೀವು ಹೇಗೆ ಪ್ರೊನೌನ್ಸ್ ಮಾಡ್ಕೊಳ್ತೀರಾ ಅದು ನಿಮ್ಮದು, ಕರೆಕ್ಟ್, ಅಷ್ಟೇ, ಮುಗೀತು. ನಂತರ ನಾವು ನೋಡೋಣ ಪಾರ್ಟ್ಸ್ ಆಫ್ ದ ಹ್ಯೂಮನ್ ನರ್ವಸ್ ಸಿಸ್ಟಮ್. ಅದಕ್ಕಿಂತ ಮುಂಚೆ ನಮಗೆ ಈ ಸ್ಟ್ರಕ್ಚರ್ ಆಫ್ ದ ನರ್ವ್ ಸೆಲ್ಸನ್ನು ಸ್ಟಡಿ ಮಾಡಿರೋದ್ರ ಬಗ್ಗೆ, ಎಸ್, ಈ ಸ್ಟ್ರಕ್ಚರ್ ಇದೆಯಲ್ಲ, ಸ್ಟ್ರಕ್ಚರ್ ಆಫ್ ನರ್ವ್ ಸೆಲ್ಸ್, ಇದ್ರ ಬಗ್ಗೆ ನಮಗೆ ಗಾಲ್ಗಿ ಅಂತ ಹೇಳಿ ಬರ್ತಾರೆ. ಅವ್ರದ್ದು ಫುಲ್ ನೇಮ್ ಏನೋ ಕ್ಯಾಮಿಲೋ ಗಾಲ್ಗಿ ಅಂತಲೋ ಬರುತ್ತೆ. ಜಸ್ಟ್ ಗಾಲ್ಗಿ ಅಂತ ಇಟ್ಕೊಳ್ಳಿ ಸಾಕು. ಹಾಗೆ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್, ಬ್ರೈನು, ಸ್ಪೈನಲ್ ಕಾರ್ಡ್ ಆಯಿತಾ. ಇದರ ಒಂದು ನ್ಯೂರಾನ್ ಇದು ಕನೆಕ್ಷನ್ನು ಇವೆಲ್ಲ ಅಂತ ಹೇಳಿದ್ದು ಕಾಜಲ್ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೋದು, ಕಾಜಲ್. ಅಲ್ಲಿ ಕೆ, ಇಲ್ಲಿ ಸಿ, ಅಷ್ಟೇ.
ಓಕೆ ಅಲ್ಲ. ಎಸ್, ನಾವು ಮುಂದಕ್ಕೆ ಹೋಗೋಣ. ಪಾರ್ಟ್ಸ್ ಆಫ್ ದ ನರ್ವಸ್ ಸಿಸ್ಟಮಲ್ಲಿ ನೋಡಬಹುದು. ಇದರಲ್ಲಿ ಫಸ್ಟ್ ನಾವು ತಿಳ್ಕೊಳ್ಳೋಣ ಬ್ರೈನ್ ಬಗ್ಗೆ, ಆಮೇಲೆ ಸ್ಪೈನಲ್ ಕಾರ್ಡು, ಆಮೇಲೆ ನರ್ವ್ಸ್. ಬ್ರೈನಲ್ಲಿ ನಿಮ್ಗೆ ಏನೇನು ಇಂಪಾರ್ಟೆಂಟ್ ಆಗ್ತದೆ ಅಂತಂದರೆ, ಬ್ರೈನ್ ಇಟ್ ಈಸ್ ಅ ಕಂಟ್ರೋಲ್ ಸೆಂಟರ್ ಆಫ್ ನರ್ವಸ್ ಸಿಸ್ಟಮ್. ಇಟ್ ಲುಕ್ಸ್ ಲೈಕ್ ಗ್ರೇಯಿಶ್ ಪಿಂಕ್ ಬಾಲ್ ಆಫ್ ದ ಸಾಫ್ಟ್ ಟಿಶ್ಯೂ ಆ್ಯಂಡ್ ಇಟ್ ಈಸ್ ಪ್ರೊಟೆಕ್ಟೆಡ್ ಬೈ ಹಾರ್ಡ್ ಬೋನಿ ಬಾಕ್ಸ್. ಎಕ್ಸಾಕ್ಟ್ಲಿ ಹೌದು, ದಟ್ ಈಸ್ ಕಾಲ್ಡ್ ಕ್ರೇನಿಯಮ್ ಆರ್ ಸ್ಕಲ್. ಎರಡು ಗೊತ್ತಿರಲಿ, ಒಂದನ್ನಷ್ಟೇ ನೆನ್ಪಿಟ್ಕೋಬೇಡಿ, ಇದು ಸಹಿತ ಬೇಕು ಕ್ರೇನಿಯಮ್ ಅನ್ನೋದು. ದ ಹ್ಯೂಮನ್ ಬ್ರೈನ್ ಡಿವೈಡೆಡ್ ಇಂಟು 3 parts, ದಟ್ ಈಸ್ ಸೆರೆಬ್ರಮ್, ಮೆದುಲಾ ಒಬ್ಲಾಂಗೇಟ. ಸೆರೆಬ್ರಮ್ ಅಂತ ಅಂದರೆ ಇಟ್ಸ್ ಅ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಆ್ಯಂಡ್ ಆಲ್ಸೋ ದ ಕಾಂಪ್ಲೆಕ್ಸ್ ಪಾರ್ಟ್ ಆಫ್ ದ ಬ್ರೈನ್. ನಾನು ಯೂಸ್ ಮಾಡ್ತಿರುವಂಥ ವರ್ಡನ್ನು ಮಿಸ್ ಮಾಡಬೇಡಿ, ಡೆಫಿನೆಟ್ಲಿ ಯೂಸ್ ಆಗುತ್ತೆ. ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ವಿಚ್ ಹೆಲ್ಪ್ಸ್ ಇನ್ ಡ್ಯಾಶ್ 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 ಡ್ಯಾಶ್. ಏನಾದ್ರು ಕೊಟ್ಕೊಳ್ಳಿ ಅವರು, ಈ ಒಂದು ಹಿಂಟಿಂದ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಗೊತ್ತಾಗ್ತಿದೆಯಾ ಆ ರೀತಿಯಾಗಿ ನಾನು ಹೇಳ್ತಾ ಇರೋದು. ಸೊ ನಂತರ ಈ ಒಂದು ಪಾರ್ಟಲ್ಲಿ ನಿಮಗೆ ನೋಡಬಹುದು ಇಂಟೆಲಿಜೆನ್ಸು, ಮೆಮೊರಿ, ರೀಸನಿಂಗು, ಪರ್ಸ್ನಾಲಿಟಿ, ಇಮೋಷನ್ನು, ಸ್ಪೀಚ್, ನಮ್ಮ ಒಂದು ಎಬಿಲಿಟಿ ಟು ಫೀಲ್ ಆಗಿರ್ಬೋದು, ಮೂವ್ ಆಗಿರ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೋಷನ್ ಇರಬಹುದು. ಇದ್ರ ಬಗ್ಗೆ ಎಲ್ಲನೂ ಸಹಿತ ನಮಗೆ ಕಂಟ್ರೋಲಿಂಗ್ ಆಗ್ತಾ ಇರೋದು, ಮೇಂಟೈನ್ ರೆಗ್ಯುಲೇಟ್ ಮಾಡ್ತಿರೋದು ಯಾರು ಅಂತ ಅಂದರೆ ಸೆರೆಬ್ರಮ್ ಪಾರ್ಟ್ ಆಗಿದೆ. ಸೆರೆಬೆಲಮಲ್ಲಿ ನೋಡೋದಾದರೆ ಇಟ್ ಈಸ್ ದ ರೀಜನ್ ವೇರ್ ಅಂದರೆ ಬ್ಯಾಕ್ ಆಫ್ ದ ಹೆಡ್ಡಲ್ಲಿ ನಾವು ನೋಡಬಹುದು. ಸೆರೆಬೆಲಮ್ ಏನು ಮಾಡುತ್ತೆ ಅಂತ ಅಂದರೆ ಇಟ್ ಈಸ್ ಆ್ಯಕ್ಚುಲಿ ಲಿಂಕ್ ಮಾಡುತ್ತೆ, ಅಂತಂದರೆ ಸೆರೆಬ್ರಮ್ ಜೊತೆಗೆ ಲಿಂಕ್ ಮಾಡುತ್ತೆ. ಹಾಗೆ ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು, ಬಾಡಿ ಪೋಶ್ಚರನ್ನು, ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡೋದನ್ನು, ಹಾಗೆ ನಮ್ಮ ಬಾಡಿಲಿ ಇವಾಗ ಕೋಆರ್ಡಿನೇಟ್ ಮಾಡೋದನ್ನು, ಕೋಆರ್ಡಿನೇಟ್ಸ್ ದ ಮಸಲ್ಸ್ಗಳನ್ನೆಲ್ಲ ಇವಾಗ ನಡಿಬೇಕು ಅಂತಂದರೆ, ಈಗ ಕರೆಕ್ಟಾಗಿ ಫಾಸ್ಟ್ ನೆನ್ಪು ಮಾಡ್ಕೊಳ್ರಪ್ಪ. ಒಂದು ಎಕ್ಸಾಂಪಲ್ ಕೊಡೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಲೆಫ್ಟ್ ರೈಟ್ ಬರಬೇಕಾ? ಲೆಫ್ಟ್ ಜೊತೆಗೆ ಲೆಫ್ಟೇ ಬರುತ್ತಾ? ನೋ. ಲೆಫ್ಟ್ ಜೊತೆಗೆ ರೈಟ್ ಬರಬೇಕು, ರೈಟ್ ಜೊತೆಗೆ ಲೆಫ್ಟ್ ಬರಬೇಕು, ಉಲ್ಟಾ ಬರಬೇಕು ತಾನೆ. ಈ ರೀತಿಯಾಗಿ ಒಂದು ಕನೆಕ್ಷನ್ನು, ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇರೋದು ಈ ಸೆರೆಬೆಲಮ್ ಆಗಿರುತ್ತೆ. ನಂತರ ನಿಮಗೆ ಬೇಕಾಗಿರೋಂಥದ್ದು ಮೆದುಲಾ ಒಬ್ಲಾಂಗೇಟ. ಮರೆಯಂಗೇ ಇಲ್ಲ ನೀವು. ಇನ್ವಾಲಂಟರಿ ಮಸಲ್ ಆ್ಯಕ್ಷನ್ಸ್ಗಳನ್ನು, ಇನ್ವಾಲಂಟರಿ ರೆಸ್ಪಾನ್ಸಸ್ಗಳನ್ನು, ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್, ಬ್ರೀತಿಂಗ್, ಹಾರ್ಟ್ ಬೀಟು, ನಮ್ಮ ಕಣ್ಣನ್ನು ನಾವು ಪ್ಳುಕ್ಸೋದು, ಇವೆಲ್ಲವೂ ಯಾವುದಕ್ಕೆ ಕನೆಕ್ಷನ್ ಆಗಿರುತ್ತೆ? ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಿರೋದು ಯಾರು ಅಂತಂದರೆ ದಟ್ ಈಸ್ ಮೆಡುಲಾ ಒಬ್ಲಾಂಗೇಟ. ಸರಿನಾ? ಮರೆಯೋಕ್ಕೆ ಹೋಗ್ಬೇಡಿ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ಮುಂದೆ ನೋಡೋಣ. ಸೆರೆಬ್ರಮಲ್ಲಿ ನೀವು ಇನ್ನೂ ಒಂಚೂರು ಕಾನ್ಸೆಪ್ಟ್ಸ್ಗಳನ್ನು ತಿಳ್ಕೊಳ್ಬೇಕು. ಏನಪ್ಪ ಅಂತ ಅಂದರೆ, ಸೆರೆಬ್ರಮಲ್ಲಿ ನಮಗೆ 4 ಲೋಬ್ಸ್ಗಳು ಬರುತ್ತೆ: ಫ್ರಂಟಲ್, ಪೆರೈಟಲ್, ಆಕ್ಸಿಪಿಟಲ್, ಟೆಂಪರಲ್ ಲೋಬ್ ಅಂತ ಹೇಳಿ. ನಮಗೆ ಯಾವುದೋ ಒಂದು ಪಾರ್ಟನ್ನು ಎಕ್ಸಾಂಪಲನ್ನು ಕೊಟ್ಬಿಟ್ಟು ಇದು ಯಾವ ಒಂದು ಲೋಬಲ್ಲಿ ನಾವು ನೋಡ್ಬೋದು, ಇವೇ 4 ಆಪ್ಷನ್ಸನ್ನು ಕೊಟ್ಬಿಡ್ತಾರೆ. ಡೆಫಿನೆಟ್ಲಿ ಇದು ಕೇಳಿದ್ದಾರೆ ಬೇರೆ ರೈಲ್ವೆ, SSC ಈ ಥರದ್ದು ಎಕ್ಸಾಮ್ಸ್ಗಳಲ್ಲಿ, ಆರ್ ನಾವು IAS, KS, FDA ಈ ಥರದ ಎಕ್ಸಾಮ್ಸ್ಗಳಲ್ಲಿ ನಾನು ನೋಡಿದ್ದೀನಿ. ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಇದೊಂದು ಪಾರ್ಟನ್ನು ಕೊಟ್ಟಿದ್ದೀನಿ, ನೀವು ನೋಡ್ಕೋಬೋದು. ಫ್ರಂಟಲ್ ಲೋಬ್ ಅಂತ ಹೇಳಿದೆ. ಈ ಫ್ರಂಟಲ್ ಲೋಬಲ್ಲಿ ನೀವು ನೋಡಬಹುದು ಏನೇನು ಕಂಟ್ರೋಲಿಂಗ್ ಇರುತ್ತೆ ಅಥವಾ ಏನು ಫಂಕ್ಷನ್ ಮಾಡುತ್ತೆ ಅನ್ನೋದನ್ನು ನೀವು ನೋಡೋದಾದರೆ, ಪ್ಲ್ಯಾನಿಂಗು, ಪ್ರಾಬ್ಲಮ್ ಸಾಲ್ವಿಂಗು, ಮೋಟಿವೇಶನು, ಜಡ್ಜ್ಮೆಂಟು, ಡಿಸಿಷನ್ ಮೇಕಿಂಗು, ಇಂಪಲ್ಸ್ ಕಂಟ್ರೋಲು, ಸೋಷಿಯಲ್ ಬಿಹೇವಿಯರು, ಪರ್ಸ್ನಾಲಿಟಿ, ಮೆಮೊರಿ, ಲರ್ನಿಂಗು, ರಿವಾರ್ಡು, ಅಟೆನ್ಷನ್ ಎಲ್ಲದು ಬಂದೋಯ್ತಲ್ಲ, ಇನ್ನೇನಿದೆ ಅಂತ ಅನ್ಕೋಬೋದು ನೀವು. ಇದನ್ನು ತೋರಿಸ್ತೀನಿ, ಹೇಳ್ತೀನಿ. ನಿಮಗೆ ನೆನಪಲ್ಲಿ ಇರಲ್ಲ ಇಷ್ಟೊಂದು ಅಂತಂದರೆ ಅಟ್ಲೀಸ್ಟ್ ಇದೊಂದಾರು ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ಮುಂದೆ ನೆಕ್ಸ್ಟ್ ಬರುತ್ತೆ ಆಡಿಟರಿ ಲೋಬ್. ಹೆಸರಲ್ಲೇ ತಿಳಿಸ್ತಾ ಇದೆ, ಸೌಂಡು, ಪಿಚ್ಚು, ಫ್ರೀಕ್ವೆನ್ಸಿ. ಆಡಿಟರಿ. ಟೆಂಪರಲ್ ಅಂತ ಬಂದರೆ ಆಡಿಟರಿನ ನೆನಪಲ್ಲಿ ಇಟ್ಕೊಂಬಿಡಿ. ಟೆಂಪರಲ್, ಆಡಿಟರಿ. ಸರಿನಾ? ಇದ್ರದ್ದೇನಾದ್ರು ಹಿಂಟಿದೆಯಾ? ನೋ. ಎ ಬಂದುಬಿಡುತ್ತೆ. ಓಕೆ, ಬೇಡ. ನೆಕ್ಸ್ಟ್ ಬರುತ್ತೆ ಇಲ್ಲಿ, ಅಂದರೆ ಇಷ್ಟು ನೆನ್ಪಿಟ್ಕೊಂಡ್ರೆ ಆಯಿತು. ವಿಜುವಲಲ್ಲಿ ಈಗ ಆಕ್ಸಿಪಿಟಲಲ್ಲಿ ಏನಾಗುತ್ತೆ ಅಂತಂದರೆ ಕಂಪ್ಲೀಟ್ಲಿ ರಿಲೇಟೆಡ್ ವಿತ್ ವಿಜುವಲ್, ಸೀಯಿಂಗ್ ಆಫ್ ಆಬ್ಜೆಕ್ಟ್. ನಾವು ವರ್ಚುವಲ್ ಥಾಟ್ಸ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು, ರೆಕಗ್ನೈಸ್ ಮಾಡೋದು. ಈ ಶೇಪ್ಸ್ನ, ಕಲರ್ನ, ಇದೇ ಥರ ಶೇಪ್ ಇತ್ತು, ನಾನು ನೋಡಿದ್ದೀನಿ, ಇದೇ ಸೈಜಲ್ಲಿತ್ತು, ಇಷ್ಟು ಲೆಂತ್ ಇತ್ತು, ಇಷ್ಟು ಬ್ರೆಡ್ತ್ ಇತ್ತು, ಅದ್ರದ್ದು ಸರ್ಕಲ್ ಆಗಿತ್ತು, ಇಲ್ಲ ಸ್ಪಿಯರ್ ಆಗಿತ್ತು, ಈ ಥರ ನಾವು ಹೇಳ್ತೀವಲ್ಲ, ಅದನ್ನೇ ನಾವು ಆಕ್ಸಿಪಿಟಲ್ ಅಂತ ಹೇಳ್ತೀವಿ. ಪ್ರೈಟಲಲ್ಲಿ ಏನಾಗುತ್ತೆ, ಇಲ್ಲಿ ನೀವು ನೋಡಬಹುದು ಫುಲ್ಲಿ ವಿತ್ ಅ ಸೆನ್ಸ್ ಆರ್ಗನ್ಸ್. ಟಚ್, ಪೇಯ್ನು, ಟೆಂಪ್ರೇಚರು, ಗಾಳಿ ಬಂದಿದ್ದರಿಂದ ನೀವು ತಂಪಾಗಿದೆ ಅಂದರೆ ದಟ್ ಈಸ್ ವಿಂಟರ್, ಚಳಿಗಾಲ, ಅಥವಾ ಮಳೆ ಬರುತ್ತಿವಾಗ, ಅಥವಾ ನಾವು ಹಿಂಗೆ ಗೆಸ್ ಮಾಡ್ತೀವಲ್ಲ, ದಟ್ ಈಸ್ ಅಬೌಟ್ ಪರೈಟಲ್ ಲೋಬ್. ಮೋರ್ ಟು ನೋ ಅಲ್ಲಿ ನೀವೇನು ನೋಡ್ಬೋದು ಅಂತಂದರೆ, ಇನ್ಫಾರ್ಮೇಷನ್ ದಟ್ ಈಸ್ ಕಲೆಕ್ಟೆಡ್ ಬೈ ಆಲ್ ದ 5 ಸೆನ್ಸ್ ಆರ್ಗನ್ಸ್. ಗೊತ್ತಲ್ಲ, ಅದು 5 ಸೆನ್ಸ್ ಆರ್ಗನ್ಸ್ ಗೊತ್ತಲ್ವ ಅಂತ ಕೇಳಿದ್ದು ನಾನು. ಅವುಗಳಿಂದ ಕಲೆಕ್ಟ್ ಆಗಿರುವಂಥ ಇನ್ಫಾರ್ಮೇಷನ್ ಏನಾಗುತ್ತೆ, ಈಗ ಅದು ಬ್ರೈನಿಗೆ ಕನೆಕ್ಟ್ ಆಗುತ್ತೆ. ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಬಿ ಕನೆಕ್ಟೆಡ್ ಟು ಬ್ರೈನ್ ಥ್ರೂ ಸ್ಪೈನಲ್ ಕಾರ್ಡ್,
ಈ ರೀತಿಯಾಗಿ ನೋಡ್ಬೋದು. ಆ್ಯಂಡ್ ದೆನ್ ಇಟ್ ಈಸ್ ಡೈರೆಕ್ಟೆಡ್ ಟು ನರ್ವಸ್ ಸಿಸ್ಟಮ್ ಫಾರ್ ಫರ್ದರ್ ಪ್ರೊಸೆಸಿಂಗ್. ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಈಗ ಒಂದು ಹಾಟ್ ಸ್ಟವನ್ನು ನೀವು ಟಚ್ ಮಾಡ್ತಿದ್ದೀರ, ಇಲ್ಲಿ ಕೇವಲ ಯಾವ ಮೆಸೇಜ್ ಹೋಗಲ್ಲ, ಜಸ್ಟ್ ಈಗ ಅದು ಬಿಸಿ ಇದೆ ಅನ್ನೋದು ಅಷ್ಟೇ ಹೋಗೋದಲ್ಲ ಮೆಸೇಜು. ಹಾಗೆ ಇಲ್ಲೇನಾಗುತ್ತೆ, ಬಟ್ ಆಲ್ಸೋ ಗೋಸ್ ಟು ದ ಅನದರ್ ಪಾರ್ಟ್ ಆಫ್ ದ ಬ್ರೈನ್. ಏನನ್ನ ಅಂತ ಅಂದರೆ, ನೆಕ್ಸ್ಟ್ ಟೈಮ್ ಇದನ್ನು ನೀನು ಮುಟ್ಟುವಾಗ ಹುಷಾರಾಗಿರು, ಬಿಸಿಯಾಗಿದೆ ಅಂತ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಅದು ನೋಡ್ತಿದ್ದಾಗೇ ಏನೋ ಹೊಗೆ ಬರ್ತಿದೆ, ಸೊ ಬಿಸಿಯಾಗಿದೆ, ನೀವು ಮುಟ್ಟೋಕ್ಕೆ ಹೋಗಬೇಡ, ಅದನ್ನು ಸಹಿತ ನಾವು ನಮ್ಮ ಬ್ರೈನ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸ್ಪೈನಲ್ ಕಾರ್ಡ್ ಬಗ್ಗೆ ನೋಡೋದಾದರೆ, ಸ್ಪೈನಲ್ ಕಾರ್ಡಲ್ಲಿ ನಾವು ಕನೆಕ್ಟೆಡ್ ವಿತ್ ಇಟ್ ಈಸ್ ಲೈಕ್ ಅ ಸಿಲಿಂಡ್ರಿಕಲ್ ಶೇಪನ್ನು ಇರುತ್ತೆ, ಆ್ಯಂಡ್ ಇಟ್ ಈಸ್ ಎನ್ವಲಪ್ಡ್ ಬೈ ಬ್ಯಾಕ್ ಬೋನ್ ಆರ್ ವರ್ಟಿಬಲ್ ಕಾಲಮ್ ಅಂತಲೂ ಸಹಿತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಅ ಬಂಡಲ್ ಆಫ್ ನರ್ವ್ಸ್ ದಟ್ ಎಕ್ಸ್ಟೆಂಡೆಡ್ ಫ್ರಮ್ ಮೆಡುಲಾ ಒಬ್ಲಾಂಗೇಟಾ ಟು ದ ಎಂಡ್ ಆಫ್ ವರ್ಟಿಬಲ್ ಕಾಲಮ್. ಇಲ್ಲೂ ಸಹಿತ ನಾವು ನೋಡಬಹುದು, ಡಿಫ್ರೆಂಟ್ ಆರ್ಗನ್ಸ್ ಆಫ್ ದ ಬಾಡಿಯಿಂದ ಬ್ರೈನಿಗೆ ಕನೆಕ್ಷನ್ ಕೊಡುತ್ತೆ, ಬ್ರೈನಿಂದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಆರ್ಗನ್ಗೂ ಸಹಿತ ಕನೆಕ್ಷನನ್ನು ಕೊಡುತ್ತೆ. ಓಕೆನಾ. ಒಟ್ಟಾರೆಯಾಗಿ ನಾವು ಇದು ನೋಡಿ, ದಿಸ್ ಇಸ್ ದ ಲೈವ್ ಅಂದರೆ ರಿಯಲ್ ಸ್ಪೈನಲ್ ಕಾರ್ಡ್. ಇದು ಲೈವ್ ಅಲ್ಲ, ರಿಯಲ್ ಸ್ಪೈನಲ್ ಕಾರ್ಡು. ಸ್ಪೈನಲ್ ಕಾರ್ಡಲ್ಲಿ ಮತ್ತೆ ನಾವು ಟೈಪ್ಸನ್ನು ಅಂದರೆ ಪಾರ್ಟ್ಸ್ಗಳನ್ನು ನೋಡ್ತಾ ಬರ್ತೀವಿ. ಸರ್ವಿಕಲ್, ಥೊರಾಸಿಕ್, ಲುಂಬರ್, ಸ್ಯಾಕ್ರಲ್ ಅಂತೆಲ್ಲ ಹೇಳಿ. ನೋ ನೀಡ್ ಆಫ್ ದಿಸ್. ನೆಕ್ಸ್ಟ್ ಬರೋಣ ನರ್ವ್ಸ್ಗೆ. ನಿಮಗೊಂದು ಲಾಸ್ಟ್ ಇನ್ನೊಂದು ಟೈಮ್ ರಿವಿಷನ್ ಮಾಡೋಕ್ಕೆ ನೋಡ್ತೀನಿ. ಸೆರೆಬ್ರಮ್ ಅಂತ ಅಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ, ಇಟ್ ಈಸ್ ರಿಲೇಟೆಡ್ ವಿತ್ ಇಂಟೆಲಿಜೆನ್ಸ್, ಮೆಮೊರಿ, ನಮ್ಮ ಒಂದು ಪರ್ಸ್ನಾಲಿಟಿ, ಸೈಟು, ಇದು ಆಮೇಲೆ ನಮ್ಮ ಮೆಂಟಲ್ ಆ್ಯಕ್ಟಿವಿಟೀಸ್ ಇವೆಲ್ಲ ಬರುತ್ತೆ. ಸೆರೆಬೆಲಮ್ ಅಂತ ಅಂದರೆ ಬಾಡಿ ಬ್ಯಾಲೆನ್ಸು, ಆಮೇಲೆ ನಮ್ಮ ಒಂದು ಮಸ್ಕ್ಯುಲರ್ ಕೋಆರ್ಡಿನೇಷನ್ ಮಾಡೋದು. ಮೆಡುಲಾ ಒಬ್ಲಾಂಗೇಟಾ ಅಂದಾಗ ಅಲ್ಲಿ ಇನ್ವಾಲಂಟರಿ ಆ್ಯಕ್ಷನ್ಸ್ಗಳನ್ನು ಕಂಟ್ರೋಲ್ ಮಾಡೋದು. ಸ್ಪೈನಲ್ ಕಾರ್ಡ್ ಅಂತ ಅಂದರೆ ಇಲ್ಲಿ ರಿಫ್ಲೆಕ್ಸಸ್ಗಳೇನು ಬರುತ್ತಲ್ಲ, ಫ್ರಮ್ ಬ್ರೈನ್ ಟು ಸ್ಪೈನಲ್ ಕಾರ್ಡ್, ಫ್ರಮ್ ಬ್ರೈನ್ ಟು ಡಿಫ್ರೆಂಟ್ ಪಾರ್ಟ್ ಆಫ್ ಆರ್ಗನ್ ಆ್ಯಂಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಟು ಬ್ರೈನ್ ಅಂತೆಲ್ಲ ಹೇಳಿದ್ವಲ್ಲ, ಹಾಗಾಗಿರ್ಬೋದು. ಮೆಸೇಜನ್ನು ಕಂಡಕ್ಟ್ ಮಾಡೋದಕ್ಕೆ ಒಂದು ದಾರಿ ಕೊಡೋದಾಗಿರ್ಬೋದು, ಇದನ್ನೆಲ್ಲ ಮಾಡೋದು ಸ್ಪೈನಲ್ ಕಾರ್ಡ್ ಆಗಿರುತ್ತೆ. ನರ್ವ್ಸ್ ಬರೋಣ. ನರ್ವ್ಸ್ ಅಂತ ಅಂದರೆ ಏನಪ್ಪ ಅಂದರೆ, ಇಟ್ ಈಸ್ ಅ ಬಂಡಲ್ ಆಫ್ ಆಕ್ಸಾನ್. ಹೀಗೆ ಕೇಳ್ತಾರೆ ಸಮ್ಟೈಮ್ಸ್. ಈಗ ದ ಬಂಡಲ್ ಆಫ್ ಆಕ್ಸಾನ್ ವಿಚ್ ಹೆಲ್ಪ್ಸ್ ಫಾರ್ ದ ಎಲೆಕ್ಟ್ರಿಕಲ್ ಇಂಪಲ್ಸ್, ವಿಚ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಕಲ್ ಇಂಪಲ್ಸ್ ಫ್ರಮ್ ಬ್ರೈನ್ ಟು ಸ್ಪೈನಲ್ ಕಾರ್ಡ್ ಆ್ಯಂಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಅಂತ ಹೇಳಿದ್ರೆ, ನೀವು ಅವಾಗ ಜಸ್ಟ್ ನಿಮಗೆ ಗೊತ್ತಿದ್ರೆ ಅಂದರೆ ಬಂಡಲ್ ಆಫ್ ಆಕ್ಸಾನ್ ಅಂತ ಅಂದರೆ ಯಾವುದಕ್ಕೆ ರಿಲೇಟ್ ಆಗುತ್ತಿದ್ದು ಅಂತ ಗೊತ್ತಿತ್ತು ಅಂದರೆ ಈಸಿಲಿ ನೀವು ಹೇಳ್ಬೋದು ನರ್ವ್ಸ್ ಅಂತ ಹೇಳಿ. ಆ್ಯಂಡ್ ಆಲ್ಸೋ ನಾವು ಹೇಳ್ತೀವಿ ನರ್ವ್ಸ್ ಆರ್ ದ ಕಮ್ಯುನಿಕೇಷನ್ ಲೈನ್ಸ್. ನರ್ವ್ಸನ್ನು ನಾವು ಒಂದು ಕಮ್ಯುನಿಕೇಷನ್ ಲೈನ್ ಅಂತ ಹೇಳ್ತೀವಿ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ, ಇಂಪಲ್ಸಸ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ನೀವು ನೋಡಿದ್ರೆ ಇಲ್ಲಿ ಮೆಡುಲರಿ ಶೀತ್ ಅಂತಿದೆ. ಏನಪ್ಪ ಹಿಂಗಂದರೆ ಅಂದರೆ, ಮೆಡುಲರಿ ಶೀತ್ ಹೆಲ್ಪ್ಸ್ ಇನ್ ಇನ್ಸುಲೇಟಿಂಗ್ ದ ನರ್ವ್ ಫೈಬರ್ ದಟ್ ಈಸ್ ಆಕ್ಸಾನ್ ಆ್ಯಂಡ್ ಇಟ್ ಪ್ರಿವೆಂಟಿಂಗ್ ದ ಲೀಕೇಜ್ ಆಫ್ ದ ಅಯಾನ್ಸ್. ಆ್ಯಂಡ್ ಅಂದರೆ ಅಯಾನ್ಸ್ಗಳನ್ನು, ಈಗ ಇಂಪಲ್ಸ್ಗಳು ಕ್ಯಾರಿ ಆಗ್ತಿರುತ್ತಲ್ಲ, ದಟ್ ಮೀನ್ಸ್ ನಾನು ಹೇಳಿದೆ ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ ಅಂತ ಹೇಳಿ. ಕೆಮಿಕಲ್ಸ್ ಯಾವ ಫಾರ್ಮಲ್ಲಿ ಇರುತ್ತದೋ ಅಯಾನಿಕ್ ಫಾರ್ಮಲ್ಲಿ ಇರುತ್ತೆ. ಇಟ್ ಹೆಲ್ಪ್ಸ್ ಇನ್ ಸ್ಟಿಮ್ಯುಲೇಟಿಂಗ್ ದ ನರ್ವ್ ಇಂಪಲ್ಸಸ್ ಆ್ಯಂಡ್ ಟ್ರಾನ್ಸ್ಮಿಷನ್ ಫ್ರಮ್ ಒನ್ ನ್ಯೂರಾನ್ ಟು ದಿ ಅನದರ್, ದಸ್ ಹೆಲ್ಪ್ಸ್ ಇನ್ ಸಿಗ್ನಲ್ ಟ್ರಾನ್ಸ್ಮಿಷನ್. ನ್ಯೂರಾನ್ ಆಗಿದ್ದರೆ ಒಂದು ಸಿಗ್ನಲ್ ಟ್ರಾನ್ಸ್ಮಿಷನು, ಇನ್ನೊಂದು ನರ್ವ್ ಫೈಬರ್ಗಳನ್ನು ಇನ್ಸುಲೇಟ್ ಮಾಡ್ಕೊಳ್ಳೋದು. ನಂತರ ಫಂಕ್ಷನ್ಸ್, ಇದ್ರದ್ದು ನರ್ವ್ಸ್ಗಳ ಫಂಕ್ಷನನ್ನು ನಾವು ಎರಡು ರೀತಿಯಾಗಿ ನೋಡ್ತೀವಿ. ಒಂದು ಬೇಸ್ಡ್ ಆನ್ ದ ಇದು ಒರಿಜಿನ್ ಮೇಲೆ ಒಂದು ಹೇಳ್ತೀವಿ. ಅಂದರೆ ಒರಿಜಿನಲ್ಲಿ ನಾವು ಕ್ರೇನಿಯಲ್ ನರ್ವ್ಸ್ ಮತ್ತು ಸ್ಪೈನಲ್ ನರ್ವ್ಸ್ ಅಂತ ಹೇಳ್ತೀವಿ. ಬ್ರೈನಿಂದ ಡೈರೆಕ್ಟಾಗಿ ನರ್ವ್ಸ್ಗಳು ಒರಿಜಿನೇಟ್ ಆಗಿರೋದನ್ನು ನಾವು ಕ್ರೇನಿಯಲ್ ನರ್ವ್ಸ್ ಅಂತ ಹೇಳ್ತೀವಿ. ಇದರಲ್ಲಿ 12 ಪೇರ್ಸ್ಗಳಿರುತ್ತೆ. 12 ಪೇರ್ಸ್ ಇಟ್ ಮೀನ್ಸ್ ವಾಟ್, ಅಲ್ಲಿಗೆ ಎಷ್ಟಾಯಿತು, 24 ನರ್ವ್ಸ್ ಇರುತ್ತೆ. ಸ್ಪೈನಲ್ ನರ್ವ್ಸ್ ಅಂತ ಅಂದರೆ ಅಲ್ಲಿ ದೇ ಆರ್ ಒರಿಜಿನೇಟ್ ಫ್ರಮ್ ಸ್ಪೈನಲ್ ಕಾರ್ಡ್. ಇದರಲ್ಲಿ 31 ಪೇರ್ಸ್ ಇರುತ್ತೆ. ಅಂದರೆ ಅಲ್ಲಿಗೆ ಎಷ್ಟಾಯಿತು, 62 ನರ್ವ್ಸ್ಗಳಿರುತ್ತೆ. ಅರ್ಥ ಆಯ್ತಾ. ಆನಂತರ ಇನ್ನೊಂದು ಟೈಪ್ಸ್ಗಳನ್ನು, ಫಂಕ್ಷನ್ಸಲ್ಲಿ ನಾವು ಟೈಪ್ಸ್ ನೋಡ್ತೀವಿ. ಸೆನ್ಸರಿ ಫಂಕ್ಷನ್ ಆ್ಯಂಡ್ ಮೋಟಾರ್ ಫಂಕ್ಷನ್. ಹೆಸರಲ್ಲೇ ಹೇಳೋ ಹಾಗೆ ಸೆನ್ಸರಿ ಅಂದರೆ ಸೆನ್ಸ್ ಆರ್ಗನ್ಸ್ ರಿಲೇಟೆಡ್. ಇನ್ ದಿಸ್ ಟೈಪ್ ಆಫ್ ಫಂಕ್ಷನ್ ನಾವು ನೋಡ್ಬೋದು, nerve helps to bring the impulses from sense organs to the brain or through spinal cord, whatever. ಮೋಟಾರ್ ಫಂಕ್ಷನ್ ಅಂತ ಹೇಳಿ ಬಂದಾಗ ಇಲ್ಲಿ ಮಸ್ಕ್ಯುಲರ್ ಕೋಆರ್ಡಿನೇಷನ್, ಮಸಲ್ಸ್ದು, ನರ್ವ್ಸ್ದು, ಇಲ್ಲಿ ಕನೆಕ್ಷನ್ಸನ್ನು ಇಂಪಲ್ಸಸನ್ನು ಕಂಡಕ್ಟ್ ಮಾಡೋಕ್ಕೆ ಒಂದು ದಾರಿನ, ಇದನ್ನೆಲ್ಲ ನಾವು ಈ ಮೋಟಾರ್ ಫಂಕ್ಷನಲ್ಲಿ ನೋಡಬಹುದು. ಇದರ ನಂತರ ಮತ್ತಿನ್ನೇನು ಓದ್ಕೋಬೋದು ನೀವು ಅಂತಂದರೆ, ರಿಫ್ಲೆಕ್ಸ್ ಆರ್ಕ್ ಬಗ್ಗೆ ಓದ್ಕೊಳ್ಳಿ. ಗೊತ್ತಲ್ವಾ, ಸಡನ್ ನಮಗೆ ಇವಾಗ ಬಿಸಿ ಮುಟ್ಟಿದ ತಕ್ಷಣ ಪಟ್ ಅಂತ ತಗೊತೀವಲ್ಲ, ಅದೆಲ್ಲ ಲರ್ನಿಂಗ್ ಅಲ್ಲ ಅಂತ ನಾವು ಓದಿದ್ದೀವಿ, ನೆನಪಿದೆಯಾ? ಲರ್ನಿಂಗ್ ಆ್ಯಂಡ್ ಥಿಯರೀಸ್ ಓದುವಾಗ ನಿಮಗೊಂದು ಕಾಮನ್ ಎಕ್ಸಾಂಪಲ್ ಇದು ಕೊಟ್ಟಿರ್ತಾರೆ, ಅಥವಾ ಎಕ್ಸಾಮಲ್ಲಿ ಕೇಳಿದ್ದಾರೆ ಈ ಥರ ಅಂತಲೂ ಸಹಿತ ಕೆಲವರು ಕ್ವಶನ್ಸನ್ನು ಕೇಳಿರ್ತಾರೆ ನಿಮಗೆ.
ಆರ್ ಇನ್ನು ಯೂಟ್ಯೂಬ್ನಲ್ಲೂ ಸಹಿತ ನೀವು ನೋಡಿರ್ಬೋದು. ನಂತರ ನಾವು ಇನ್ನೂ ಈ ಒಂದು ಚಾಪ್ಟರ್ನಲ್ಲಿ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಬಗ್ಗೆ ಓದ್ಕೊಳ್ತೀವಿ. ಒಂದು ಕಾಮನ್ ಆಗಿರೋದು ಒಂದು ಹೇಳ್ತೀನಿ ನೋಡಿ. ಪ್ಲ್ಯಾಂಟ್ಸ್ಗಳಲ್ಲಿ ನೀವು ನೋಡ್ತೀರಾ ರೂಟ್ಸ್ ಎಲ್ಲ ಕೆಳಗಡೆಗೆ ಬಿಡ್ಕೊಳ್ತಾ ಇದೆ. ಅಂದರೆ ಗ್ರಾವಿಟೇಷನಲ್ ಫೀಲ್ಡ್ ಡೈರೆಕ್ಷನಲ್ಲೇ ಈ ಒಂದು ರೂಟ್ಸ್ಗಳೆಲ್ಲ ಬೆಳೀತಾ ಇರೋದು. ಇಟ್ ಮೀನ್ಸ್ ಇದನ್ನೇ ನಾವು ಹೇಳ್ತೀವಿ ಮೂಮೆಂಟ್ ಇದೆ, ಸಸ್ಯಗಳಲ್ಲೂ ಸಹಿತ ಮೂಮೆಂಟನ್ನು ತೋರಿಸುತ್ತೆ, ಗ್ರೋತನ್ನು ತೋರಿಸುತ್ತೆ ಅಂತ ಹೇಳಿದ್ದೆ ಇದ್ರ ಮೂಲಕ. ದಟ್ ಈಸ್ ಕಾಲ್ಡ್ ಜಿಯೋಟ್ರೋಪಿಸಮ್ ಅಂತ ಹೇಳ್ತೀವಿ. ಓಕೆನಾ. ನಂತರ ಇನ್ನೊಂದು ಇವರು JC ಬೋಸ್ ಅವ್ರು ಹೇಳ್ತಾರೆ, ಸಸ್ಯಗಳು ಸಹಿತ ಬೆಳೀತವೆ, ಸಸ್ಯಗಳು ಸಹಿತ ಒಂದು ಜೀವಿ ಅಂತ ಹೇಳಿದ್ದೇ ಈ JC ಬೋಸ್ ಅವರು. ಈ ಎಲೆಗಳೆಲ್ಲ ಈಗ ನಾವು ಗಿಡ ಎಲ್ಲ ಏನಾಗುತ್ತೆ, ಸೂರ್ಯನ ಒಂದು ಕಿರಣದ ಕಡೆನೇ ಏನಾಗ್ತದೆ, ಮೂವ್ ಆಗ್ತದೆ, ಬೆಳೆಯುತ್ತದೆ. ಹಾಗೆ ಮೇಲ್ಗಡೆ ಬೆಳೆಯುತ್ತೆ, ಕೆಳಗಡೆ ಬೆಳೆಯುತ್ತೆ, ಮೇಲ್ಗಡೆ ಬೆಳೆಯುತ್ತೆ, ಮೇಲ್ಗಡೆ ತಾನೇ ಬೆಳೆಯೋದು. ಇದನ್ನು ಆಮೇಲೆ ಎಲೆಗಳ ಮೂಮೆಂಟನ್ನು, ಟಿಪ್ ಆಫ್ ದ ಪ್ಲ್ಯಾಂಟ್ಸನ್ನು, ಇದ್ರ ಬಗ್ಗೆ ಎಲ್ಲ ಫುಲ್ ತಿಳಿಸ್ಕೊಟ್ಟಿದ್ದು JC ಬೋಸ್ ಅವರು. ಅಂದರೆ ರೆಸ್ಪಾಂಡ್ಸ್, ಈಗ ನಮಗೆ ಮೂಮೆಂಟ್ ಆಗ್ತದೆ ಪ್ಲ್ಯಾಂಟ್ಸ್ಗಳಲ್ಲೂ, ನಾವು ಕೊಟ್ಟಂತಹ ಒಂದು ಸ್ಟಿಮ್ಯುಲಸ್ಗೆ ಅದು ಸಹಿತ ರೆಸ್ಪಾನ್ಸ್ ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ನಾವು ಇವಾಗ ಟಚ್ ಮಿ ನಾಟ್ ಪ್ಲ್ಯಾಂಟು ತೊಗೋಬೋದು ಅಲ್ವಾ, ಅದು ಸಹಿತ ನೋಡ್ಕೋಬಹುದು. ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮು, ಫೆರಿಫೆರಲ್ ನರ್ವಸ್ ಸಿಸ್ಟಮು ಇದು ಗೊತ್ತಿರಲಿ. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಏನಾಗ್ತದೆ ಅಂತಂದರೆ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಎರಡೂ ಫಂಕ್ಷನ್ಸ್ಗಳು ಅಲ್ಲಿ ಆಗುವಂಥ ಆ್ಯಕ್ಟಿವಿಟೀಸ್ ಎಲ್ಲದೂ ಬರುತ್ತೆ. ಫೆರಿಫೆರಲಲ್ಲಿ ಅದರ್ ಪಾರ್ಟ್ ಆ್ಯಕ್ಚುಲಿ ಏನಾಗ್ತದೆ, ಔಟ್ ಆಫ್ ದ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡಲ್ಲಿ ಅದನ್ನು ಬಿಟ್ಟು ಇನ್ಯಾವುದು ಉಳಿತು, ನರ್ವ್ಸ್ ಉಳಿತು ತಾನೆ, ಅದ್ರ ಬಗ್ಗೆ ನೋಡ್ಕೊಳ್ಳೋದೆಲ್ಲದು ನಾವು ಈ ಫೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ. ಹಾಗೆ ನಾವು ಮುಂದೆ ಹಾರ್ಮೋನ್ಸ್ಗೆ ಹೋಗ್ಬಿಡೋಣ. ಇದಿಷ್ಟನ್ನ ನೋಡ್ಕೊಂಡಿದ್ರೆ ಸಾಕು ನೀವು. ನಂತರ ನಿಮಗಿದೊಂದು ಗೊತ್ತಿರಲಿ, ಗಿಬ್ಬರ್ಲಿನ್ಸ್ ಆ್ಯಂಡ್ ಸೈಟೋಕಿನಿನ್ಸ್ ಅಂತ ಹೇಳಿ ಇವುಗಳೇನಾಗಿರುತ್ತೆ, ಹಾರ್ಮೋನ್ಸ್ಗಳು ಪ್ಲ್ಯಾಂಟ್ಸ್ನಲ್ಲಿ ಇರುವಂಥದ್ದು. ಇವು ಒಂದು ಗಿಬ್ಬರ್ಲಿನ್ಸ್ ಅನ್ನೋದು ಗ್ರೋತ್ ಆಫ್ ದ ಸ್ಟೆಮ್ನ ಒಂದು ಬೆಳವಣಿಗೆಗೆ ಬೇಕಾಗಿರುವಂಥ ಒಂದು ಹಾರ್ಮೋನನ್ನು ಕೊಡುತ್ತೆ. ಸೈಟೋಕಿನಿನ್ಸ್ ಏನಾಗುತ್ತೆ, ಸೆಲ್ ಡಿವಿಷನ್, ಪ್ಲ್ಯಾಂಟ್ಸ್ಗಳಲ್ಲಿ ಸೆಲ್ ಡಿವೈಡ್ ಆಗೋದಕ್ಕೆ ಬೇಕಾಗಿರುವಂಥ ಒಂದು ಹಾರ್ಮೋನ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಅಬ್ಸಿಸಿಕ್ ಆ್ಯಸಿಡ್ ಅಂತಿದೆ. ಇದೇನಾದರೂ ನಮ್ಮಲ್ಲಿ ಇದು ಏನಾದರೂ ಡೆವಲಪ್ಮೆಂಟ್ ಆಯಿತು, ಅದರ ಒಂದು ಪ್ರೆಸೆನ್ಸ್ ಇತ್ತು ಸಸ್ಯದಲ್ಲಿ ಅಂತಂದರೆ ಇಟ್ ಆ್ಯಕ್ಚುಲಿ ಇನ್ಹಿಬಿಟ್ಸ್ ಗ್ರೋತ್. ಸರಿನಾ. ದೆನ್ ಟೆಲ್ ಮಿ ವಾಟ್ ಈಸ್ ಕ್ರೆಸ್ಕೋಗ್ರಾಫ್. ಎನಿವನ್ ಕೇಳಿರ್ತೀರಾ, ತುಂಬ ಸರಿ ಕೇಳಿ ಬೋರ್ ಆಗೋಗಿರುತ್ತೆ, ಥಿಂಕ್ ಮಾಡಿ. ನಂತರ ಹಾರ್ಮೋನ್ಸ್ ಇನ್ ಅನಿಮಲ್ಸಲ್ಲಿ ನೋಡೋದಾದರೆ, ಹಾರ್ಮೋನ್ಸ್ಗಳಲ್ಲಿ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತೇಳಿ ಬಂದಾಗ ಪಿಟ್ಯೂಟರಿ ಗ್ಲ್ಯಾಂಡು, ಥೈರಾಯ್ಡ್ ಗ್ಲ್ಯಾಂಡು, ಟೆಸ್ಟಿಸು, ಓವರಿಸು, ನೆಕ್ಸ್ಟ್ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಪಿಟ್ಯೂಟರಿ ಗ್ಲ್ಯಾಂಡ್ ಅಂತಂದರೆ ಇದನ್ನು ನಾವು ಗ್ರೋತ್ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ನಂತರ ಇದರಲ್ಲಿ ನೋಡ್ಕೋಬೋದು ನೀವು ಅಡ್ರಿನಲ್ಲಿನ್ನು. ಓಕೆ, ಇದರ ಫಂಕ್ಷನ್ಸನ್ನು ತಿಳ್ಕೊಳ್ಳೋಣ. ಪಿಟ್ಯೂಟರಿ ಗ್ಲ್ಯಾಂಡ್ ಏನಾಗುತ್ತೆ, ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಇಟ್ ಹೆಲ್ಪ್ಸ್ ಟು ರೆಗ್ಯುಲೇಟ್ಸ್ ದ ಮೆಟಬಾಲಿಸಮ್. ಅಂದರೆ ನಿಮಗೆ ಇವಾಗ ಫ್ಯಾಟ್ ಮೆಟಬಾಲಿಸಮ್, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್, ಫ್ಯಾಟ್ ಮೆಟಬಾಲಿಸಮು, ಇದೆಲ್ಲದು ನಾವು ವಿತ್ ದ ಹೆಲ್ಪ್ ಆಫ್ ದಿಸ್ ಥೈರಾಯ್ಡ್ ಗ್ಲ್ಯಾಂಡನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ಸುಲಿನ್, ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ. ನಂತರ ಟೆಸ್ಟೋಸ್ಟಿರಾನ್ ನೋಡ್ತೀವಿ. ಅಫ್ಕೋರ್ಸ್ ಯು ನೋ ದಟ್ ಇಟ್ಸ್ ಸೆಕ್ಸ್ ಆರ್ಗನ್, ಮೇಲಲ್ಲಿ ನೋಡುವಂಥದ್ದು. ಹಾಗೆ ಓವರೀಸ್, ಇದು ಸಹಿತ ಫಿಮೇಲ್ ಸೆಕ್ಸ್ ಆರ್ಗನಿಂದ ರಿಲೀಸ್ ಆಗುವಂಥ ಹಾರ್ಮೋನ್ ಇದು. ಇಟ್ ಹೆಲ್ಪ್ಸ್ ಇನ್ ರೆಗ್ಯುಲೇಟಿಂಗ್ ದ ಮೆನ್ಸ್ಟ್ರಲ್ ಸೈಕಲ್, ಇದೆಲ್ಲನೂ ನೋಡ್ಕೋಬೋದು. ಅಡ್ರಿನಾಲಿನ್ಗೆ ಏನಂತ ಹೇಳ್ತೀವಿ, ಅಡ್ರಿನಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಏನಕ್ಕೆ ಬೇಕಿದು, ಏನನ್ನು ಹೆಲ್ಪ್ ಮಾಡುತ್ತೆ ಹೇಳ್ರಿ, ಏನಕ್ಕೆ ಹೆಲ್ಪ್ ಆಗುತ್ತೆ ಹೇಳ್ರಿ ಇದು, ಇಲ್ಲಿ ನಾನು ತಿಳಿಸ್ಕೊಟ್ನಲ್ಲ. ಇನ್ಕ್ರೀಸ್ ಇನ್ ದ ಹಾರ್ಟ್ ರೇಟ್ ಆಗುತ್ತೆ, ಮೋರ್ ಆಕ್ಸಿಜನ್ ಸಪ್ಲೈ, ಎನ್ಲಾರ್ಜಿಂಗ್ ದ ಪೂಪಿಲ್ ಇನ್ ದ ಐ, ಇವೆಲ್ಲ ನೋಡ್ಕೋಬೋದು. ರಿಲೀಸಿಂಗ್ ಹಾರ್ಮೋನ್ಸ್ ಸ್ಟಿಮ್ಯುಲೇಟ್ಸ್ ಪಿಟ್ಯೂಟರಿ ಗ್ಲ್ಯಾಂಡ್ ಟು ರಿಲೀಸ್ ಹಾರ್ಮೋನ್ಸ್, ವಾಟ್ ಎವರ್ ಇಟ್ ಈಸ್. ಸಾಕು, ಇಷ್ಟು ಸಾಕು. ಈಗ ನೋಡೋಣ, ರೀಪ್ರೊಡಕ್ಷನ್ ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ. ಇದರಲ್ಲಿ ನಾನು ಆಲ್ರೆಡಿ ಸೆಕ್ಷುವಲ್ ಆ್ಯಂಡ್ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಕಂಪ್ಲೀಟಾಗಿ 7th and 8th ಸ್ಟ್ಯಾಂಡರ್ಡ್ನಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದ ನಾನು ಇಲ್ಲಿ ಒಂಚೂರು ಟಚ್ ಮಾಡ್ತಿಲ್ಲ, ಬಿಕಾಸ್ ಕಂಪ್ಲೀಟಾಗಿ ಅಲ್ಲಿ ಡಿಸ್ಕಸ್ ಆಗಿದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ, ಆಯಿತಾ. ಯಾರು ಓದಿಲ್ಲ ಅಲ್ಲಿ ಓದ್ಕೋಬಹುದು. ನೌ ದ ಲಾಸ್ಟ್ ಚಾಪ್ಟರ್ ಆಫ್ ಬಯಾಲಜಿ, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಅಂತ ಹೇಳಿದೆ. ಅಕ್ಯುಮುಲೇಷನ್ ಆಫ್ ವೇರಿಯೇಷನ್ ಡ್ಯೂರಿಂಗ್ ರೀಪ್ರೊಡಕ್ಷನ್. ಇದು ಇಫ್ ಒನ್ ಬ್ಯಾಕ್ಟೀರಿಯಮ್ ಡಿವೈಡ್ಸ್ ಆಯಿತು ಅಂತ ಅಂದರೆ, ಆ್ಯಂಡ್ ದೆನ್ ದ ರಿಸಲ್ಟೆಂಟ್ ವಿಲ್ ಬಿ 2 ಬ್ಯಾಕ್ಟೀರಿಯಾ. ಅಲ್ಲಿ ನೀವು ಎಲ್ಲದೂ ಡಿವೈಡ್ ಆಗಿರುತ್ತೆ. ಅಂದರೆ ಸೆಲ್ ಆರ್ಗನಲ್ಸ್ ಬಗ್ಗೆ ನಾನು ಮಾತಾಡಿದ್ದು. ಡಿವೈಡ್ ಎಗೇನ್, ಅದರಿಂದ ಏನಾಯಿತು, 4 ಇಂಡಿವಿಜುವಲ್ ಬ್ಯಾಕ್ಟೀರಿಯಾ ಬೆಳೀತು. ದೇರ್ ವುಡ್ ಬಿ ಓನ್ಲಿ ವೆರಿ ಮೈನರ್ ಡಿಫ್ರೆನ್ಸಸ್ ಬಿಟ್ವೀನ್ ದಮ್ ಜನರೇಟೆಡ್ ಡ್ಯೂ ಟು ಸ್ಮಾಲ್ inaccuracies in DNA copying. These variations in a species have equal chances of surviving in the environment. ಹೌದಲ್ವಾ. ಬ್ಯಾಕ್ಟೀರಿಯಾ ಕ್ಯಾನ್ ವಿತ್ಸ್ಟ್ಯಾಂಡ್ ಹೀಟ್, ವಿಲ್ ಸರ್ವೈವ್ ಬೆಟರ್ ಇನ್ ಅ ಹೀಟ್ ವೇವ್. ನಾವು ಇಲ್ಲಿ ಈ ಒಂದು ಚಾಪ್ಟರ್ನಲ್ಲಿ ಏನು ತಿಳ್ಕೊಳ್ಬೋದು ಅಂತ ಅಂದರೆ, ಹೆರಿಡಿಟಿ
ಆ್ಯಂಡ್ ಜೊತೆಗೆ ಅದರಲ್ಲಿ ಬರುವಂಥ ಇನ್ಹೆರಿಟೆಡ್ ಟ್ರೈಟ್ಸ್ಗಳು ಯಾವ ರೀತಿಯಾಗಿ ಗುಣಗಳು ಒಂದು ಕಡೆಯಿಂದ ಒಂದು ಜನ್ರೇಷನಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ, ಯಾವ ಗುಣಗಳು, ಅದಕ್ಕಿರುವಂಥ ರೂಲ್ಸ್ ಏನು ಅಂತ ಹೇಳಿ ನೋಡೋಣ. ದ ರೂಲ್ಸ್ ಫಾರ್ ಇನ್ಹೆರಿಟೆನ್ಸ್ ಆಫ್ ಸಚ್ ಟ್ರೈಟ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆರ್ ರಿಲೇಟೆಡ್ ಟು ದ ಫ್ಯಾಕ್ಟ್ ದಟ್ ಬೋತ್ ದ ಫಾದರ್ ಆ್ಯಂಡ್ ದ ಮದರ್ ಕಾಂಟ್ರಿಬ್ಯೂಟ್ ಪ್ರಾಕ್ಟಿಕಲಿ ಈಕ್ವಲ್ ಅಮೌಂಟ್ಸ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಟು ದ ಚೈಲ್ಡ್. ಇದು ಒಂದು. ಇನ್ನೊಂದು ಏನಾಗುತ್ತೆ ಅಂದರೆ ಈಚ್ ಟ್ರೈಟ್ ಕ್ಯಾನ್ ಬಿ ಇನ್ಫ್ಲೂಯೆನ್ಸ್ಡ್ ಬೈ, ಅಂದರೆ ಆ ಗುಣ ಏನಾಗಿರಬೇಕು, ಇಟ್ ಮಸ್ಟ್ ಬಿ ಇನ್ಫ್ಲೂಯೆನ್ಸ್ಡ್ ಬೈ ಬೋತ್ ಪ್ಯಾಟರ್ನಲ್ ಆ್ಯಂಡ್ ಮ್ಯಾಟರ್ನಲ್ DNA ಎರಡೂ ಸಹಿತ ಇನ್ವಾಲ್ವ್ ಆದಾಗ. ದಸ್ ಫಾರ್ ಈಚ್ ಟ್ರೈಟ್ ದೇರ್ ವಿಲ್ ಬಿ 2 ವರ್ಷನ್ಸ್ ಇನ್ ಈಚ್ ಚೈಲ್ಡ್. ಎರಡಿಂದನೂ ಬಂದಿರುತ್ತೆ ತಾನೆ, ಇಬ್ಬರಿಂದನೂ ಬಂದಿರುತ್ತೆ ತಾನೆ, ಹಾಗಾಗಿ ಎರಡೆರಡು ರೀತಿಯಲ್ಲಿ ವರ್ಷನ್ಸ್ಗಳು ಚೇಂಜಸ್ ಆಗೋದನ್ನು ನಾವು ನೋಡ್ಬೋದು. ಮೆಂಡೆಲ್ ಅವರು ಏನು ಮಾಡ್ತಾರೆ, ವರ್ಕ್ಡ್ ಔಟ್ ದ ಮೇನ್ ರೂಲ್ಸ್ ಆಫ್ ಸಚ್ ಇನ್ಹೆರಿಟೆನ್ಸ್ ಆ್ಯಂಡ್ ಇಟ್ ಈಸ್ ಇಂಟ್ರೆಸ್ಟಿಂಗ್ ಟು ಲುಕ್ at some of his experiments and it is very very interesting one. ಏನಪ್ಪ ಅಂತಂದರೆ ಮೆಂಡೆಲ್ ಯೂಸ್ಡ್ ಎ ನಂಬರ್ ಆಫ್ ಗಾರ್ಡನ್ ಪೀಸ್. ಹೇಗಿರುತ್ತೆ ಅಂದರೆ ಒಂದು ರೌಂಡ್ ಇರೋದು, ಒಂದು ಟಾಲ್, ಅಂದರೆ ಸುಕ್ಕಿರೋದು, ಸುಕ್ಕಿಲ್ಲದೆ ಇರೋದು, ಶಾರ್ಟ್ ಪ್ಲ್ಯಾಂಟ್ಸ್ಗಳ ಬಗ್ಗೆ, ಟಾಲ್ ಪ್ಲ್ಯಾಂಟ್ಸ್ಗಳ ಬಗ್ಗೆ, ವೈಟ್ ಇರೋ ಪ್ಲ್ಯಾಂಟ್ಸ್, ಫ್ಲವರ್ಸ್ ಇರೋದ್ರ ಬಗ್ಗೆ, ವೈಲೆಟ್ ಕಲರ್ ಫ್ಲವರ್ಸ್, ಈ ಥರ ಡಿಫ್ರೆಂಟ್ ಒಂದು ಕ್ಯಾರೆಕ್ಟರ್ಗಳಿರೋದನ್ನು ಅವರು ತೊಗೊಂಡ್ಬಿಟ್ಟು ಸ್ಟಡಿ ಮಾಡ್ತಾ ಹೋಗ್ತಾರೆ. ಈಗ ನೋಡಬಹುದು ನಾವು, ಅವರು ಒಂದು ಟೇಬಲನ್ನು ಕೊಟ್ಟಿದ್ದಾರೆ, ನೀವೇನಾದರೂ ನೋಡಿದ್ದೀರಾ ಅದ್ರ ಬಗ್ಗೆ? ಈಗ ಟಾಲ್ ಒಂದು, ಶಾರ್ಟ್ ಒಂದು ಪ್ಲ್ಯಾಂಟ್ ತೊಗೊಂಡು ಅದನ್ನೇ ಅವರು ನೆಕ್ಸ್ಟ್ ಒಂದು ಜನ್ರೇಷನಲ್ಲಿ ಯಾವ ರೀತಿ ಆಗಿರುತ್ತೆ, ಡಾಮಿನೆಂಟ್ ಟ್ರೇಟ್ ಅಂತ ಹೇಳಿ ಕರಿತೀವಿ. ಟಿ ಕ್ಯಾಪಿಟಲ್ ಇತ್ತು ಅಂದರೆ ಸ್ಮಾಲ್ ಟಿ ಅಂದರೆ ರಿಸೆಸಿವ್ ಟ್ರೇಟ್ ಅಂತ ಹೇಳಿ ಕರಿತೀವಿ, ದುರ್ಬಲವಾಗಿರುವಂತಹ ಗುಣ ಅಂತ ಹೇಳಿ. ಡಾಮಿನೆಂಟ್ ಅಂತಂದರೆ ಇಟ್ ಈಸ್ ದ ಟ್ರೇಟ್ ವಿಚ್ ಇಸ್ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಜನ್ರೇಷನ್, ಅದು ಪ್ರಬಲವಾಗಿರುವಂಥ ಗುಣ ಅಂತ ಹೇಳಿ ಕರಿತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ನಮಗೆ ತಿಳಿಸ್ತೀನಿ ನೋಡ್ರಿ. ಪೀ ಪ್ಲ್ಯಾಂಟ್ ಶೋಯಿಂಗ್ 2 ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಸಂತಾನೋತ್ಪತ್ತಿ ಆದರೆ ಏನಾಗ್ತದೆ, ದುಂಡಾದ ಬೀಜಗಳುಳ್ಳ ಎತ್ತರವಾದಂಥ ಸಸ್ಯನ ಅಥವಾ ಸುಕ್ಕುಗಟ್ಟಿದ ಬೀಜಗಳುಳ್ಳ ಕುಬ್ಜವಾಗಿರುವಂಥ ಸಸ್ಯಗಳಿಂದ ಪಡೆದಂತಹ ಸಂತತಿಯ ಸಸ್ಯಗಳು ಹೇಗೆ ಕಾಣ್ತದೆ? ಇವುಗಳೆಲ್ಲವೂ ಏನಾಗಿರುತ್ತೆ, ದುಂಡಾದ ಬೀಜಗಳಲ್ಲಿರುವಂತಹ ಎತ್ತರದ ಸಸ್ಯಗಳೇ ಆಗಿರ್ತವೆ. ಸೊ ಕುಬ್ಜತೆ, ದುಂಡಾದ ಬೀಜಗಳು ಪ್ರಬಲಗಳು ಗುಣಗಳಾಗಿವೆ, ಆದರೆ ಅಂದರೆ ಅವು ಡಾಮಿನೆಂಟ್ ಕ್ಯಾರೆಕ್ಟರ್ ಆಗಿದೆ. ಆದರೆ ನೆಕ್ಸ್ಟ್ ಇದು ಯಾವ ಗುಣ ಅದರಲ್ಲಿ ಇರಲ್ವಲ್ಲ ಅದನ್ನು ನಾವು ರೆಸೆಸಿವ್ ಟ್ರೇಟ್ ಅಂತ ಹೇಳ್ತೀವಿ. ಈಗ ಯಾವ ಒಂದು ಪೇರೆಂಟ್ನ ಗುಣ ಮಗುವಿನಲ್ಲಿ ಕಾಣ್ತೀವೋ ಅದು ಡಾಮಿನೆಂಟ್ ಟ್ರೇಟ್ ಆಗಿರುತ್ತೆ. ಯಾವ ಗುಣ ನಾವು ನೋಡಲ್ವೋ ಅದನ್ನು ನಾವು ದುರ್ಬಲವಾಗಿರುವಂತಹ ಗುಣ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಚಾಪ್ಟರ್ನ ನಾವಿನ್ನು ಆ್ಯಕ್ಚುಲಿ ಇನ್ನು ಸೈಕಾಲಜಿಲಿ ಚೆಂದ ಓದ್ತೀರಾ. ನೀವೇನಾದರೂ ವಾಮದೇವಪ್ಪ ಸರ್ ಟೀಚಿಂಗ್ ಕ್ಲಾಸ್ ಕೇಳಿದಿದ್ರೆ ಇನ್ನೂ ಮೋರ್ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ. ಅವರಷ್ಟು ಇನ್ನೂ ನಾನು ಸಹಿತ ಇನ್ನೂ ಟ್ರೈನ್ ಅಪ್ ಆಗಬೇಕು ಅಂತ ನನ್ನ ಭಾವನೆ. Mendel too proposed that 2 copies of factor controlling traits are present in sexually reproducing organism. These two may be identical or maybe it may be different depending on the parentage. ಸರಿನಾ? ಇಲ್ಲಿ ಒಂದು ಟಾಲ್ ಪ್ಲ್ಯಾಂಟು ಒಂದು ಶಾರ್ಟ್ ಪ್ಲ್ಯಾಂಟನ್ನು ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಈಗ ಅಲ್ಲೇನಾಗುತ್ತೆ, ಒಂದು ಸಂತತಿ ಇವಾಗ ನೆಕ್ಸ್ಟ್ ಬರುವಂತಹ ಒಂದು ಜನ್ರೇಷನ್ ಯಾವ ರೀತಿಯಾಗಿರುತ್ತೆ, ಅಲ್ಲಿ ಮಧ್ಯಮ ಎತ್ತರದ ಸಸ್ಯಗಳು ಇರಲಿಲ್ಲ. ಅವ್ರು ನೋಡಿದ್ರು ಸ್ಟಡಿ ಮಾಡಿದಾಗ ಮೀಡಿಯಮ್ ಹೈಟ್ ಇರುವಂಥದ್ದು ಇರಲಿಲ್ಲ. ಎಲ್ಲ ಸಸ್ಯಗಳು ಎತ್ತರವಾಗಲೂ ಇರಲಿಲ್ಲ. ಅವುಗಳಲ್ಲಿ 1/4 ಭಾಗ ಏನಾಗಿದ್ವು, ಕುಬ್ಜವಾಗಿದ್ವು. ಅಂದರೆ ಅಲ್ಲಿಗೇನಾಯಿತು, ಶಾರ್ಟ್ ಪ್ಲ್ಯಾಂಟಿಂದ ಬಂದಿರುವಂಥ ಒಂದು ಟ್ರೇಟ್ ಏನಾಗಿತ್ತು, ಅದು ಡಾಮಿನೆಂಟ್ ಆಗಿತ್ತು. ಟಾಲ್ ಪ್ಲ್ಯಾಂಟ್ ಏನಾಗಿತ್ತು ಅಲ್ಲಿಗೆ, ಅದು ರೆಸೆಸಿವ್ ಟ್ರೇಟ್ ಆಗಿತ್ತು. ಅರ್ಥ ಆಗ್ತಿದೆ ನಾನು ವರ್ಡ್ ಯೂಸೇಜು? ಅಷ್ಟು ಗೊತ್ತಿದ್ರೆ ಸಾಕು. ನಿಮಗೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಇದರಲ್ಲಿ ಡಾಮಿನೆಂಟ್ ಟ್ರೇಟ್ ಯಾವುದು, ಇದರಲ್ಲಿ ರೆಸೆಸಿವ್ ಟ್ರೇಟ್ ಯಾವುದು ಅಂಥೇಳಿ ಆ ಥರ ಕೇಳ್ತಾರೆ ಅಷ್ಟೇ. ವರ್ಡ್ ಮೀನಿಂಗ್ ಗೊತ್ತಿದ್ರೆ ಇಟ್ಸ್ ಎನಫ್. ಇದನ್ನು ನೀವು ಇಲ್ಲಿ ನೋಡ್ತಾ ಇರೋದು ಟಾಲ್ ಮತ್ತು ಶಾರ್ಟ್ ಪ್ಲ್ಯಾಂಟನ್ನು ಯೂಸ್ ನೋಡಿದಾಗ ಇಲ್ಲಿ ಆಲ್ ಟಾಲ್ ಆಫ್ ಸ್ಪ್ರಿಂಗ್ಸನ್ನು ನೋಡ್ಕೋಬೋದು, ಜೊತೆಗೆ ಇಲ್ಲಿ ಮಿಕ್ಸ್ ಎರಡೂ ಇರೋದನ್ನು ನೋಡ್ಕೋಬೋದು. ಈ ರೀತಿಯಾಗಿ ನಾವು ಪ್ರತಿಯೊಂದಕ್ಕೂ ಅವ್ರು ಎಕ್ಸಾಂಪಲ್ಸ್ ತೊಗೊಂಡು ಮಾಡ್ತಾರೆ. ಇದನ್ನು ನಾವು ಇನ್ ಡೀಟೇಲ್ ಮುಂದೆ ತಿಳ್ಕೊಳ್ಳೋಣ. ನೀವು ಅಷ್ಟು ಇನ್ನೂ ನಾಲೆಜ್ ಬೇಕು ನಿಮಗೆ ಅಂತಂದರೆ ನಾನು ಆ್ಯಕ್ಚುಲಿ ನನ್ನ ಒಂದು ಚಾನಲಲ್ಲಿ ಮಾಡಿಲ್ಲ. ನೀವು ಐಡಿಯಾಸ್ ಫೋರಮ್ ಒಂದು ನಮ್ಮ ಫ್ರೆಂಡ್ನ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲೂ ಸಹಿತ ನಾನು NCERT ವೀಡಿಯೋಸ್ಗಳನ್ನು ಎಲ್ಲ ಪಾಠಗಳದ್ದು ಸಹಿತ ಸಪ್ರೇಟ್ ಮಾಡಿದ್ದೀನಿ. ನೀವು ಅಲ್ಲಿ ತಿಳ್ಕೊಳ್ಳಿ. ನೌ ಇಟ್ ಈಸ್ ನಾಟ್ ಅ ಕರೆಕ್ಟ್ ಟೈಮ್. ಈ ಗುಣ ಹೇಗೆ ವ್ಯಕ್ತವಾಗ್ತದೆ ಅನ್ನೋದನ್ನು ನಾವು ಈಗ ನೋಡ್ತಾ ಬರೋಣ. ಸೆಲ್ಯುಲಾರ್ DNA ಕೇಳಿಸ್ತಿದೆ ಅಲ್ವಾ? ಸೆಲ್ಯುಲಾರ್ DNA ಇಸ್ ದ ಇನ್ಫಾರ್ಮೇಷನ್ ಸೋರ್ಸ್ ಫಾರ್ ಮೇಕಿಂಗ್ ಪ್ರೋಟೀನ್ಸ್ ಇನ್ ದ ಸೆಲ್. ಇಲ್ಲಿ ನಾವು ಏನು
ವಂಶವಾಹಿ ಅಂತೇಳಿ ಮಾತಾಡ್ತೀವಲ್ಲ, ಎ ಸೆಕ್ಷನ್ ಆಫ್ DNA ದಟ್ ಪ್ರೊವೈಡ್ ಇನ್ಫಾರ್ಮೇಷನ್ ಫಾರ್ ಒನ್ ಪ್ರೋಟೀನ್ ಈಸ್ ಜೀನ್. ಅದೇ ವಂಶವಾಹಿ ಆಗಿರುತ್ತೆ. ಅಲ್ಲೇ ಆ ಪ್ರೋಟೀನ್ ಮೂಲಕನೇ ಏನಾಗ್ತದೆ, ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಆ ಗುಣಗಳೆಲ್ಲ ಟ್ರಾನ್ಸ್ಫರ್ ಆಗ್ತಾ ಹೋಗ್ತವೆ. ಹೇಗೆ ಪ್ರೋಟೀನ್ಗಳು ಗುಣವನ್ನು ನಿಯಂತ್ರಿಸ್ತವೆ, ಹೇಗೆ ಅದು ಮೇಂಟೈನ್ ಮಾಡುತ್ತೆ? ಎತ್ತರಕ್ಕೆ ಕಾರಣವಾದ ಒಂದು ವಿಶಿಷ್ಟ ಗುಣವನ್ನು ಅದು ತೆಗೆದುಕೊಳ್ಳೋಣ. ಸಸ್ಯಗಳು ಬೆಳವಣಿಗೆಯನ್ನು ಪ್ರಚೋದಿಸುವ ಹಾರ್ಮೋನ್ಗಳನ್ನು ಹೊಂದಿರ್ತವೆ. ಎಕ್ಸಾಕ್ಟ್ಲಿ ಹೌದಲ್ವಾ? ನಾವು ಈಗ ತಾನೇ ನೋಡ್ಕೊಬಂದ್ವಿ ಹಾರ್ಮೋನ್ಸ್ಗಳ ಬಗ್ಗೆ. ಸೊ ಸಸ್ಯದ ಎತ್ತರದ ಒಂದು ನಿರ್ದಿಷ್ಟ ಸಸ್ಯ ಹಾರ್ಮೋನ್ನ ಪ್ರಮಾಣವನ್ನು ಅದು ಅವಲಂಬಿತವಾಗಿರ್ತದೆ. ಸಸ್ಯವು ಉತ್ಪತ್ತಿ ಮಾಡುವಂತಹ ಹಾರ್ಮೋನ್ ಪ್ರಮಾಣವು ಉತ್ಪಾದನಾ ಪ್ರಕ್ರಿಯೆಯ ದಕ್ಷತೆಯನ್ನು ಅದು ಅವಲಂಬಿಸುತ್ತಿರುತ್ತದೆ. ಈ ಪ್ರಕ್ರಿಯೆಗೆ ಅಗತ್ಯವಾದಂತಹ ಎನ್ಝೈಮ್ ಒಂದನ್ನು ಇಲ್ಲಿ ಪರಿಗಣಿಸಿ. ಅಂದರೆ ಇದಿನ್ನೂ ಕಂಟಿನ್ಯೂ, ನಾವು ಕಾನ್ಸೆಪ್ಟ್ ಇನ್ನೂ ಬಂದೇ ಇಲ್ಲ, ಹೀಗೆ ಹೇಳೋಣ. ಈ ಕಿಣ್ವ ದಕ್ಷತೆಯಿಂದ ಏನಾಗ್ತದೆ, ಕಾರ್ಯನಿರ್ವಹಿಸಿದರೆ ಸಸ್ಯವು ಅಧಿಕ ಪ್ರಮಾಣದ ಹಾರ್ಮೋನನ್ನು ತಯಾರಿಸಿ ಆ ಒಂದು ಪ್ಲ್ಯಾಂಟ್ ಏನಾಗುತ್ತೆ, ಹೈಟ್ ಆಗುತ್ತೆ. ಆದರೆ ಅದೇನಾದರೂ ನಿರ್ವಹಿಸಲಿಲ್ಲ, ಅದರ ಕಾರ್ಯಕ್ಷಮತೆ ಏನಾದರೂ ಕಡಿಮೆ ಆಯಿತು, ಆಗೇನಾಗುತ್ತೆ, ಪ್ಲ್ಯಾಂಟ್ ವಿಲ್ ಬಿ ಡೆಫಿನೆಟ್ಲಿ ಶಾರ್ಟ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಈ ಜೀನ್ಸ್ ಅನ್ನೋದು ಸಹಿತ ಹಾರ್ಮೋನ್ಗೆ ಒಂದು ಕಂಟ್ರೋಲಿಂಗ್ ಆಗುವಂಥದ್ದಾಗಿರುತ್ತೆ. ಇಟ್ ವಿಲ್ ಬಿ ನಿಮಗೆ ಇನ್ನೂ ಕಂಪ್ಲೀಟಾಗಿ ಮುಂದೆ ನೋಡೋಣ. ಈಗ ನಾವು ಸದ್ಯಕ್ಕೆ ಇಷ್ಟನ್ನು ಮಾತ್ರ ನಾನು ಹೇಳೋಕ್ಕಾಗ್ತಾ ಇರೋದು. ಯಾಕಂತಂದರೆ ಈ ಟೈಮ್ ಅವೈಲಬಿಲಿಟಿ ಅಷ್ಟೇ. ಇನ್ನೂ ನಾನು ಫಿಸಿಕ್ಸ್ ಮಾಡಬೇಕು, ಮ್ಯಾಥ್ಸ್ ತುಂಬ ಜನ ಕೇಳ್ತಿದ್ದಾರೆ. ನೋಡೋಣ ನೆಕ್ಸ್ಟ್ ಇದರಲ್ಲಿ ನೀವು ಎಕ್ಸಾಮಲ್ಲಿ ನಿಮಗೆ ಯಾವ ಥರ ಕೇಳ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೇ. ಸೆಕ್ಸ್ ಡಿಟರ್ಮಿನೇಷನ್ ನೋಡ್ಬೋದು. ಒನ್ ಪೇರ್ ಆಫ್ ಸೆಕ್ಸ್ ಹಾರ್ಮೋನ್ಸಲ್ಲಿ ನಾವು ಈಗ 23 ಅಂತ ಹೇಳ್ತೀವಿ ಕ್ರೋಮೋಸೋಮ್ಸಲ್ಲಿ. 22 ಪೇರ್ಸ್ ಏನಾಗಿರುತ್ತೆ, 22 ಪೇರ್ಸ್ ಇಟ್ಸ್ ಫುಲ್ಲಿ ನೀವು ನೋಡ್ಬೋದು ಮೇಲ್ ಆ್ಯಂಡ್ ಫೀಮೇಲಿಂದ ಬಂದಿರುವಂಥದ್ದಾಗಿರುತ್ತೆ. 1 ಪೇರ್ ಮಾತ್ರ ಏನಾಗಿರುತ್ತೆ, ಇಟ್ಸ್ ಸೆಕ್ಸ್ ಹಾರ್ಮೋನ್ಸ್, ಸೆಕ್ಸ್ ಕ್ರೋಮೋಸೋಮ್ ಆಗಿರುತ್ತೆ. ಹೌದಲ್ವಾ? ಎವಲ್ಯೂಷನ್ ಬಗ್ಗೆ ನಾವು ನೋಡೋಣ. ಎವಲ್ಯೂಷನಲ್ಲಿ ನಾನೊಂದು ಪಿಕ್ಚರ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ವೇರಿಯೇಷನ್ ದಟ್ ಈಸ್ ಫೌಂಡ್ ಇನ್ ದಿಸ್ ಪಾಪ್ಯುಲೇಷನ್ ಬೀಟಲ್ಸ್, ಹುಳಗಳದ್ರಲ್ಲಿ ನೋಡೋದು. ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಕಾಣಿಸ್ತಾ ಇದೆ ನಿಮಗೆ. ಇದರಲ್ಲಿ ಏನಾಗ್ತಿದೆ, ದೇ ಲೀವ್ ಹೇಗೆ ಅವು ಬದುಕ್ತವೆ ಅಂತಂದರೆ ಗ್ರೀನ್ ಲೀವ್ಸ್ಗಳನ್ನು ತಿಂದ್ಕೊಂಡು ಬದುಕ್ತಾ ಇರೋವಂಥ ಒಂದು ಇನ್ಸೆಕ್ಟ್ ಅವ್ರು ಎನಿಥಿಂಗ್ ನೀವೇನಾದರೂ ತೊಗೋಬೋದು. ದೀಸ್ ಆರ್ ಕಾಲ್ಡ್ ರೆಡ್ ಬೀಟಲ್ಸ್. ಕೆಂಪುಗಿದೆ ಅಲ್ವಾ? ಅಫ್ಕೋರ್ಸ್ ಇವುಗಳ ಒಂದು ಪಾಪ್ಯುಲೇಷನ್ ಏನಾಗ್ತಿದೆ, ಥ್ರೂ ಸೆಕ್ಷುವಲ್ ರೀಪ್ರೊಡಕ್ಷನಿಂದ ಏನಾಗ್ತಿದೆ, ಇದು ಜನ್ರೇಟ್ ಆಗಿ ಹೆಚ್ಚು ನಂಬರ್ಸ್ ಆಗ್ತಾಯಿದೆ. ದೇರ್ ವಿಲ್ ಬಿ ವೇರಿಯೇಷನ್ಸ್ ಇನ್ ನೆಕ್ಸ್ಟ್ ಜನ್ರೇಷನ್ ಅಫ್ಕೋರ್ಸ್, ಹೌದಲ್ವಾ? ಆದರೆ ಇವಾಗ ನಾವು ಯಾವುದೋ ಒಂದು ಕ್ರೌ ಬಂದುಬಿಟ್ಟು ಇದನ್ನು ತಿಂತು ಅಂತ ಅಂದ್ಕೊಳ್ಳೋಣ, ಕೆಲವೊಂದು ಟೈಮ್ ಆಗುತ್ತಲ್ವ, ಈ ರೀತಿಯಾಗಿ ನೋಡ್ಕೋಬೋದು. ಸೊ ಆಗೇನಾಯಿತು, ಆಗ ನೀವು ನೋಡಬಹುದು, ಈಗ ಇಫ್ ಮೋರ್ ನಂಬರ್ ಆಫ್ ಬೀಟಲ್ಸ್ ಆರ್ ಈಟನ್ ಬೈ ಕ್ರೌ ಅಂತ ನಾವು ತಗೊಂಡ್ವಿ ಅಂತ ಅಂದರೆ ಆಗ ಅಲ್ಲಿ ನಂಬರ್ ಆಫ್ ಬೀಟಲ್ಸ್ ಸಂಖ್ಯೆ ಕಡಿಮೆ ಆಯಿತಾ? ಈಗ ನಾವು ಫಸ್ಟ್ ಸಿಚುಯೇಷನಲ್ಲಿ ನೋಡ್ತಾ ಇದ್ದೀರಾ, ರೀಪ್ರೊಡಕ್ಷನ್ ಆದಾಗ ವೇರಿಯೇಷನ್ಸ್ ದೇರ್ ಮಸ್ಟ್ ಬಿ ಚೇಂಜಸ್ ಇದ್ದೇ ಇರುತ್ತೆ. ಅದರಲ್ಲಿ ಒಂದೇನಾಗಿದೆ, ಗ್ರೀನ್ ಕಲರ್ ಕಾಣಿಸ್ತಿದೆ ನಿಮಗೆ ಡೆಫಿನೆಟ್ಲಿ. ಈ ಕಲರ್ ವೇರಿಯೇಷನ್ಸ್ ಏನಾಯಿತು, ಹ್ಯಾಪನ್ ಹೇಗಾಯಿತು ಅಂತಂದರೆ ಡ್ಯೂ ಟು ರೀಪ್ರೊಡಕ್ಷನ್. ಸೊ ಅಲ್ಲೇನಾಯಿತು, ಕೇವಲ ಒಂದೇ ಒಂದು ಗ್ರೀನ್ ಇನ್ ಕಲರ್ ಇರುವಂತಹ ಒಂದು ಬೀಟಲನ್ನು ನೋಡ್ತಾ ಇದ್ವಿ. ಇನ್ಸ್ಟೆಡ್ ಆಫ್ ರೆಡ್ ಆ್ಯಕ್ಚುಲಿ ಇಟ್ ಈಸ್ ಇನ್ ಗ್ರೀನ್ ಇನ್ ಕಲರ್. ಈಗ ನೆಕ್ಸ್ಟ್ ಏನಾಗ್ತದೆ, ಆ ಒಂದು ಸಂತತಿಯಲ್ಲಿ ಇಫ್ ಏನಾದರೂ ಕೌ ಬಂದುಬಿಟ್ಟು ಕೆಂಪಗಿರುವಂಥ ಬೀಟಲ್ಸ್ಗಳನ್ನೇ ಚೆನ್ನಾಗಿ ತಿಂತು, ಆಗೇನಾಗುತ್ತೆ, ಇದರಿಂದ ಬಂದಂಥ ನೆಕ್ಸ್ಟ್ ಒಂದು ಜನ್ರೇಷನಲ್ಲಿ ಏನಾಗುತ್ತೆ, ಆವಾಗ ನೆಕ್ಸ್ಟ್ ಬೀಟಲ್ಸ್ಗಳೆಲ್ಲ ಗ್ರೀನ್ ಇನ್ ಕಲರ್ ಆಗ್ತಾ ಹೋಯಿತು. ಆಗ ಕೆಂಪಗಿದ್ದವು ಇದ್ದದನ್ನು ಕ್ರೌ ಬಂದುಬಿಟ್ಟು ಅದನ್ನೇ ತಿಂತು ಅಂತ ಅಂದ್ಕೊಳ್ಳಿ, ಆಗೇನಾಗುತ್ತೆ, ಗ್ರೀನ್ ನಂಬರ್ ಆಫ್ ಬೀಟಲ್ಸ್ ಏನಾಯಿತು, ಹೆಚ್ಚಾಯಿತು. ಹೌದಾ? ದಿಸ್ ಈಸ್ ಒನ್ ಸಿಚುಯೇಷನ್ ಆರ್ ದಿಸ್ ಈಸ್ ಒನ್ ಪಾಸಿಬಿಲಿಟೀಸ್ ನಾವು ಮಾತಾಡಿದ್ದು. ಈಗ ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಸೈಡಲ್ಲಿ ನಾವು ಪಾಸಿಬಿಲಿಟಿ ಮಾತಾಡುವಾಗ ಇಲ್ಲೂ ಸಹಿತ ಒಂದು ಕಲರ್ ವೇರಿಯೇಷನ್ ಇರುವಂಥ ಗ್ರೀನ್ ಕಲರ್ ಬೀಟಲ್ ಇರೋದನ್ನು ನಾವು ನೋಡ್ತಾ ಇದ್ವಿ. ಇಟ್ ಮೇ ಬಿ ಗ್ರೀನ್ ಆರ್ ಇಟ್ ಮೇ ಬಿ ಎನಿ ಅದರ್ ಕಲರ್. ರೆಡ್ ಇರೋದ್ರ ಬಿಟ್ಬಿಟ್ಟು ಬೇರೆ ಒಂದು ಕಲರ್ ಇದೆ. ಹಾಗಾಗಿ ಇದರ ಒಂದು ಸಂತತಿಲಿ ಏನಾಗ್ತದೆ, ನೆಕ್ಸ್ಟ್ ಅವಾಗ ಅದು ಅದೇ ಕಲರ್ ಇರೋದನ್ನು ನಾವು ನೋಡ್ಬೋದು. ಇಫ್ ಏನಾದರೂ ಆ ಒಂದು ಕಲರ್ ಚೇಂಜ್ ಇರುವಂಥ ಒಂದು ಬೀಟಲ್ ಏನಾದರೂ ಯಾರು ತಿಂತು ಅಂದರೆ, ಅಥವಾ ನೀವು ನೋಡಬಹುದು ಏನೋ ಒಂದು ರೋಗ ಬಂದು ಇದಾಯಿತು ಅಂದರೆ, ಅಥವಾ ಈ ಒಂದು ಕೆಂಪುಗಿರುವಂತಹ ಬೀಟಲ್ಸ್ಗಳೇನಾದರೂ ಅದು ಯಾವುದೇ ಒಂದು ಪ್ರಾಣಿ ಬಂದು ಅದನ್ನು ತಿನ್ನಲಿಲ್ಲ, ಆದರೆ ಇವುಗಳ ನಂಬರೇ ಹೆಚ್ಚಾಗಿರೋ ಕಾರಣ ನೆಕ್ಸ್ಟ್ ಏನಾಗ್ತದೆ, ಇವುಗಳ ನಂಬರೇ ಹೆಚ್ಚಾಯಿತು. ಹೌದಲ್ವಾ? 1ರಿಂದ ಇದೇನಾಯಿತು, 2 ಬಂತು. ಓಕೆ, ಈಗ ಆ ಕೆಂಪು ಬೀಟಲ್ಸ್ಗಳ ಮೇಲೆ ಯಾವುದೋ ಒಂದು ಎಲಿಫೆಂಟ್ ಫುಡ್ ಬಂದು ಬಿತ್ತಪ್ಪ.
ಆಗೇನಾಯಿತು, ಕೆಂಪೆಲ್ಲ ಹೋದ್ವು. ಇದರಿಂದ ಏನಾಯಿತು, ನೆಕ್ಸ್ಟ್ ಜನ್ರೇಷನಲ್ಲಿ ಈಗೇನು ಒಂದು ಬ್ಲೂನೋ ಅಥವಾ ಗ್ರೀನ್ ಕಲರ್ ಇರುವಂತಹ ಬೀಟಲ್ಸ್ಗಳ ನಂಬರ್ ಏನಾಯಿತು, ಜಾಸ್ತಿ ಆಯಿತಾ ಹೋಯಿತು. ಹೌದಾ? ಎಕ್ಸಾಕ್ಟ್ಲಿ. ಈ ಬೋತ್ ಸಿಚುಯೇಷನ್ಸ್ಗಳಲ್ಲೂ ನೀವು ಏನು ನೋಡ್ತಾ ಇದ್ದೀರಾ ಅಂತಂದರೆ, ಏನೋ ಒಂದು ಪಾಪ್ಯುಲೇಷನಲ್ಲಿ ಚೇಂಜಸ್ ಆಗ್ತಿರೋದ್ರಿಂದ ಇನ್ಹೆರಿಟೆಡ್ ಟ್ರೇಟ್ಗಳು ಕ್ಯಾರಿ ಆಗ್ತಿರೋದನ್ನು ನೋಡ್ತಾ ಇದ್ದೀರಾ. ಹೌದಲ್ವಾ? ಇಟ್ ಈಸ್ ನಾಟ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಫಾರ್ ಯುವರ್ TET ಎಕ್ಸಾಮ್. ಆದರೆ ನಂತರ ನೋಡ್ಬಿಡಿ, ಇದೊಂದು ಹೇಳ್ಬಿಡ್ತೀನಿ. ಅಂದರೆ ದಟ್ ಈಸ್ ಥರ್ಡ್ ಸಿಚುಯೇಷನಲ್ಲಿ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಇಲ್ಲಿ ನೀವು ನೋಡಿದ್ರಿ ಫುಲ್ಲಿ ರೆಡ್ ಕಲರ್ ಇದೆ, ಸರಿನಾ? ಇವೇನಾಗ್ತದೆ, ನಾನು ಹೇಳಿದೆ ಸಸ್ಯಗಳನ್ನು ತಿಂದ್ಬಿಟ್ಟು ಬದುಕುವಂತಹ ಇನ್ಸೆಕ್ಟ್ ಇದು ಅಂತ ಹೇಳಿ. ಇಲ್ಲಿ ಇವಾಗ ಇವುಗಳೇನಾದರೂ ಯಾವುದೋ ಒಂದು ಪ್ಲ್ಯಾಂಟ್ಸ್ ಡಿಸೀಸ್ ಬಂದಿರೋದನ್ನು ಅಥವಾ ಅದರಲ್ಲಿರುವಂಥ ಯಾವುದೋ ಒಂದು ಮೈಕ್ರೋ ಆರ್ಗನಿಸಮ್ಮು ಇದಕ್ಕೆ ಸೇರಿಕೊಂಡು ಹೇಗೋ ಇದಕ್ಕೂ ಸಹಿತ ರೋಗ ಬಂದುಬಿಡ್ತಪ್ಪ, ಆಯಿತಾ? ಆಗ ಏನಾಯಿತು, ಅಮೌಂಟ್ ಆಫ್ ದ ಲೀಫ್ ಮೆಟೀರಿಯಲ್ ದಟ್ ಈಸ್ ಫಾರ್ ದ ಬಿಟಲ್ಸ್ ಆವಾಗ ಕಡಿಮೆ ಆಯಿತು. ಸಸ್ಯಗಳ ಸಂತತಿ ಅವಕ್ಕೆ ಸಿಗಲಿಲ್ಲ, ತಿನ್ನೋದಕ್ಕೆ ಸಿಗಲಿಲ್ಲ. ಆಗೇನಾಯಿತು, ವೆಯ್ಟ್ ಆಫ್ ದಿಸ್ ಬಿಟಲ್ ಏನಾಯಿತು, ಇಟ್ ಸ್ಟಾರ್ಟ್ ಡಿಕ್ರೀಸಿಂಗ್. ಹೌದಲ್ವಾ? ಬಟ್ ನೀವು ನೋಡಿದ್ರಿ ಅದರ ನೆಕ್ಸ್ಟ್ ಜನ್ರೇಷನು ಹೀಗೆ ಇತ್ತು. ಆದರೆ ವೆನ್ ನೀವು ನೋಡಬಹುದು ಆಫ್ಟರ್ ಸಮ್ ಫ್ಯೂ ಇಯರ್ಸ್ ಈಗ ಈ ಬಿಟಲ್ಸ್ಗಳಿಗೇನಾದರೂ ಚೆನ್ನಾಗಿ ಆ ಪ್ಲ್ಯಾಂಟ್ ಡಿಸೀಸಸ್ ಇರೋದೆಲ್ಲ ಎಲಿಮಿನೇಟ್ ಆಗಿ ಅವ್ರಿಗೆ ಚೆನ್ನಾಗಿ ಸಿಕ್ತಪ್ಪ ಫುಡ್ ಅಂತ ಅಂದ್ಕೊಳ್ಳಿ. ಆಗ ಆಟೋಮೆಟಿಕಲಿ ಏನಾಯಿತು, ಅದು ನೆಕ್ಸ್ಟ್ ಜನ್ರೇಷನಲ್ಲಿ ಇರುವಂತಹ ಬೀಟಲ್ಸ್ಗಳು ಚೆನ್ನಾಗಿ ಬೆಳ್ಕೊಂಡು ಚೆನ್ನಾಗಿ ಆ್ಯಾವ್ರೇಜ್ ವೆಯ್ಟು ಎಲ್ಲದು ಚೆನ್ನಾಗಿತ್ತು. ಈ ರೀತಿಯಾಗಿ ನಾವು ಎವಲ್ಯೂಷನ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಇಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಇನ್ಹೆರಿಟೆಡ್ ಟ್ರೇಟ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ಜನ್ರೇಷನ್ ವೈಸು ವೇರಿಯೇಷನ್ಸ್ ಆಗೋದನ್ನು ನಾವು ಗಮನಿಸಬಹುದು. ಇಟ್ ಈಸ್ ನಾಟ್ ಆಲ್ವೇಸ್ ಕಾನ್ಸ್ಟೆಂಟ್ ಅನ್ನೋದು ಗೊತ್ತಿರಲಿ. ಮುಂದೆ ನಾವು ನೋಡ್ತಾ ಹೋಗೋಣ. ದಟ್ ಈಸ್ ಅಬೌಟ್ ಬೋನ್ಸ್ಗಳ ಬಗ್ಗೆ ಬರುತ್ತೆ. ನಂತರ ಅದಕ್ಕಿಂತ ಮುಂಚೆ ನಾವು ಹೋಮೋಲೋಗಸ್ ಆ್ಯಂಡ್ ಅನಾಲೋಗಸ್ ಆರ್ಗನ್ ಅಂತಂದರೆ ಏನಂತ ನೋಡ್ಕೊಬಿಡೋಣ. ಹೋಮೋಲೋಗಸ್ ಆ್ಯಂಡ್ ಅನಾಲೋಗಸ್ ಆರ್ಗನ್ ಆ್ಯಂಡ್ ಟ್ರೇಸಿಂಗ್ ಎವಲ್ಯೂಷನರಿ ರಿಲೇಷನ್ಶಿಪ್ಸ್. ನಾವು ಈ ಹೋಮೋಲೋಗಸ್ ಅನಾಲೋಗಸ್ಗಿಂತನೂ ಬೆಟರ್ ಎವಲ್ಯೂಷನರಿ ರಿಲೇಷನ್ಶಿಪ್ಸ್ಗಳನ್ನು ಇವಾಗ ಫಾಲೋ ನೋಡ್ಕೊಳ್ತಾ ಏನಿದೆ, ಏನಾರು ಕಾಮನ್ ಇದೆಯಾ, ಕಂಪೇರ್ ಮಾಡೋಕ್ಕಾಗ್ತದ ಅಂತ ಹೇಳಿ ನೋಡೋಕ್ಕೆ ಬಂದಾಗ ಅಲ್ಲೇ ನಮಗೆ ಸಿಕ್ಕಿದ್ದು ಇವೆರಡು ಕಾನ್ಸೆಪ್ಟ್ಸ್ಗಳು. ಏನು ಹೇಳುತ್ತಪ್ಪ ಅಂತಂದರೆ, ಲೆಟ್ ಅಸ್ ಟೇಕ್ ಆನ್ ಎಕ್ಸಾಂಪಲ್. ಮ್ಯಾಮಲ್ಸ್ ಎಲ್ಲ ನೋಡ್ತೀರ ನೀವು, ನಮಗೆಲ್ಲರಿಗೂ ಒಂದು 4 limbs ಇದ್ದಾವೆ. ಇಟ್ ಈಸ್ ಸೇಮ್ ಆ್ಯಸ್ ಲೈಕ್ ಬರ್ಡ್ಸ್ ಆಗಿರ್ಬೋದು, ಆ್ಯಂಫಿಬಿಯನ್ಸ್ ಆಗಿರ್ಬೋದು, ಹೌದಲ್ವಾ? ಜಸ್ಟ್ ಲಿಂಕ್ ಮಾಡ್ಕೊಳ್ಳಿ ನೀವು. ನಮಗೆ ಲಿಂಬ್ಸ್ ಅಂತ ಹೇಳ್ತಾ ಇದ್ದೀವಿ, ಅಲ್ಲೇನೋ ಬೇರೆ ಏನೋ ಒಂದು ಕೈ ಕಾಲು ಅಂತ ಸಪ್ರೇಟಾಗೋ ಅಥವಾ ನಾವು ರೆಕ್ಕೆಗಳಂತನೋ ಆ ಥರ ಸಪ್ರೇಟಾಗಿ ತೊಗೊಳ್ತಿದ್ದೀವಿ. ಈ ಸಿಮಿಲಾರಿಟೀಸ್ಗಳನ್ನು ನೋಡ್ತಾ ಹೋಗ್ತೀವಿ. ಹೌದು, ಸೇಮ್ ಇದೆ ಅಲ್ವಾ, ಬಟ್ ವರ್ಕ್ ಫಂಕ್ಷನ್ ಏನಾಗಿದೆ, ಚೇಂಜಸ್ ಇದೆ. ಎಕ್ಸಾಕ್ಟ್ಲಿ ಅಲ್ವಾ? ಈಗ ಇನ್ನೂ ತೊಗೊಳ್ಳೋಣ, ಬ್ಯಾಡ್ಸ್ಗಳನ್ನು ನೋಡ್ರಿ, ಬಾವುಲಿಗಳನ್ನು, ಬರ್ಡ್ಸ್ಗಳನ್ನು ನೋಡ್ರಿ, ಅವುಗಳ ರೆಕ್ಕೆ ಇದೆಯಾ? ಆದರೆ ಇನ್ನೊಂದು ಕಡೆ ನೋಡ್ರಿ, ಸ್ಕ್ವಿರಲ್ಲು ಮತ್ತು ಲಿಸಾರ್ಡ್ ನೋಡ್ರಿ, ಅವುಗಳಿಗೆ ವಿಂಗ್ಸ್ ಇಲ್ಲ. ಹಾಗಿದ್ರೆ ನಾವಿವಾಗ ನಾವು ಹೆಂಗೆ ರಿಲೇಟ್ ಮಾಡ್ಬೋದು? ಹಾಗಿದ್ರೆ ಬರ್ಡ್ಸು, ಬ್ಯಾಟ್ಸು ಇವೆಲ್ಲ ಒಂಥರ, ಸ್ಕ್ವಿರಲ್ಲು, ಲಿಸಾರ್ಡು ಒಂಥರ ಅಂತ ಹಂಗೆ ಹೇಳೋಕ್ಕಾಗ್ತದ? ಆ ರೀತಿಯಾಗಿ ನಾವು ಕಂಕ್ಲೂಷನಿಗೆ ಬರೋದಕ್ಕಿಂತ ಮುಂಚೆ ಏನನ್ನು ಥಿಂಕ್ ಮಾಡಬೇಕು ಅಂತಂದರೆ, ಅದರಲ್ಲಿರುವಂತಹ ಆ ಪಾರ್ಟು ಯಾವುದಕ್ಕೆ ಫಂಕ್ಷನ್ ಆಗಿದೆ. ಇಲ್ಲಿ ನೀವು ನೋಡ್ರಿ, ದಿಸ್ ಒನ್, ಇದು ಬ್ಯಾಟ್ನ ಒಂದು ಪಾರ್ಟ್ ಆಗಿದೆ, ಆರ್ಗನ್, ಅನಾಲಗಸ್ ಆರ್ಗನ್ ಅಂತ ಹೇಳಿ ಕರಿತೀವಿ. ಇದು ವಿಂಗ್ಸ್ನ, ಬ್ಯಾಟ್ನ ವಿಂಗ್ಸ್, ಇದು ಬರ್ಡ್ಸ್ನ ವಿಂಗ್ಸ್ನ ಒಂದು ಪಾರ್ಟ್, ಅಂದರೆ ಮೂಳೆಗಳು ಈ ಥರ ಕಾಣಿಸುತ್ತೆ ನಮಗೆ. ಇಲ್ಲಿ ಏನನ್ನು ನೋಡಬಹುದು ಅಂದರೆ, ಇಟ್ ಈಸ್ ಡಿಫ್ರೆಂಟ್ ಫಂಕ್ಷನನ್ನು ನೋಡಬಹುದು ನಾವು, ಹೌದಲ್ವಾ? ಇಲ್ಲಿ ನೋಡ್ರಿ, ಅನಲಗಸ್, ದಿಸ್ ಈಸ್ ಕಾಲ್ಡ್ ಹೋಮೋಲಗಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಇದು ಫ್ರಾಗ್ದು ಫಸ್ಟ್ ಒಂದು ನೋಡ್ತಿದ್ದೀರಾ, ಫ್ರಾಗು, ನೆಕ್ಸ್ಟ್ ಲಿಸಾರ್ಡು, ಬರ್ಡ್ದು, ಹ್ಯೂಮನ್ಸ್ದು. ಒಂದೇ ಥರ ಅನಿಸ್ತಿಲ್ವ ನೋಡೋದಕ್ಕೆಲ್ಲದ್ರದ್ದು, ಹೌದಲ್ವಾ? ಹಾಗಾಗಿ ಇದನ್ನು ನಾವು ಹೋಮೋಲಗಸ್ ಆರ್ಗನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಅನಾಲಗಸ್ ಅಂತಂದರೆ ಇವರಲ್ಲಿ ವಿಂಗ್ಸ್ ಎರಡೂ ಫಂಕ್ಷನ್ ಏನಾಗಿದೆ, ಫಂಕ್ಷನ್ ಸೇಮ್ ಇದೆ. ಏನು? ವಿಂಗ್ಸು ಹಾರೋದಕ್ಕೆ ಅಂತ ಹೇಳಿ. ಆದರೆ ಡಿಫ್ರೆನ್ಸ್ ಇದೆಯಾ ನೋಡೋದಕ್ಕೆ? ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ಅನಾಲಗಸ್ ಆರ್ಗನ್ಸ್. ಇದರಲ್ಲಿ ನೋಡೋದಕ್ಕೆಲ್ಲ ಒಂದೇ ಥರ ಇದೆ, ಬಟ್ ಡಿಫ್ರೆನ್ಸ್ ನೋಡಬಹುದು. ಅಂದರೆ ನಾವಿಲ್ಲಿ ಫುಲ್ಲಿ ಸಿಮಿಲಾರಿಟಿ ನಡೆಯೋದಕ್ಕೆ ಫುಲ್ಲಿ ನಾವು ಹೇಳ್ತಾ ಇರೋದಿಲ್ಲ ಏನು ಅಂತಂದರೆ ಲಿಂಬ್ಸು ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನು ನಾವು ಹೋಮೋಲೋಗಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ಒನ್ ಈಸ್ ಅನಾಲೋಗಸ್ ಆರ್ಗನ್ ಅಂತ ಹೇಳಿ ಕರಿತೀವಿ. ಇದು ಫಾಸಿಲ್ಸ್ ಬಗ್ಗೆ, ನಂತರ ಎವಲ್ಯೂಷನ್ಸ್ ಬೈ ಸ್ಟೇಜಸ್ಸು, ಹ್ಯೂಮನ್ ಐ. ನೆಕ್ಸ್ಟ್ ಆ್ಯಕ್ಚುಲಿ ನಮ್ಮ ಮೇಡಮ್ ಹೇಳ್ತಾಯಿದ್ರು,
ಈ ನಾವು ಹೊರಗಡೆ ಪಿನ್ನ ಅಂತ ಹೇಳ್ತೀವಲ್ಲ ಇಯರ್ದು, ಅದನ್ನು ನಾವು ಆ್ಯಕ್ಚುಲಿ ಯೂಸ್ ಮಾಡ್ತಿಲ್ಲ. ಅದನ್ನು ನಾವು ನೆಕ್ಸ್ಟ್ ಜನ್ರೇಷನ್ಸಲ್ಲಿ ಒಂದಲ್ಲ ಒಂದಿನ ಅದು ನೆಕ್ಸ್ಟ್ ಕ್ಯಾರಿ ಆಗಲ್ಲ ಅಂಥೇಳಿ ಹೇಳ್ತಾ ಇರ್ತಾಯಿದ್ರು. ಐ ಡೋಂಟ್ ನೋ ಯಾವಾಗ ಆ ಕಾಲ ಬರುತ್ತೆ ಅಂತೇಳಿ. ಬಿಕಾಸ್ ಅದಿಲ್ಲ ಅಂತಂದರೆ ನಾವು ನೋಡೋಕ್ಕೆ ಆಗಲ್ಲ ಅಲ್ವಾ, ಅಸಹ್ಯ ಕಾಣಿಸ್ತೀವಿ. ಇಲ್ಲ ಬೇಡ, ಇತ್ತೀಚಿನ ದಿನದಲ್ಲಿ ನಾವು ಏನಕ್ಕೆ ಬೇಕು ಈ ಪಿನ್ನ, ಏನಕ್ಕೆ ಬೇಕಿವಿ ಅಂತ ಕೇಳಿದ್ರೆ ಮಾಸ್ಕ್ನ ಸಿಕ್ಸೋಕೆ ಅಂತ ಹೇಳ್ತಾ ಇದ್ದಾವೆ ಮಕ್ಕಳು. ಸೊ ನೋಡಿ ಎಷ್ಟು ಫನ್ ಅಂತ ಆಗ್ತಾಯಿದೆ ಅಂಥೇಳಿ. ನಾವು ಮುಂದಕ್ಕೆ ಹೋಗೋಣ. ಈ ಎವಲ್ಯೂಷನ್ ಬೈ ಸ್ಟೇಜಸಲ್ಲಿ ನಾವು ಏನು ತಿಳ್ಕೊಳ್ಬೋದು ಅಂತ ಅಂದರೆ, ಇಸ್ ದರ್ ಎನಿ ಚೇಂಜಸ್ ಹ್ಯಾಪನ್ ಓನ್ಲಿ ಬೈ ಸಿಂಗಲ್ ಚೇಂಜ್ ಇನ್ DNA ಅಂಥೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್, ಹ್ಯೂಮನ್ ಐ. ಇಟ್ ಇಸ್ ಎ ಕಾಂಪ್ಲೆಕ್ಸ್ ಆರ್ಗನ್, ಹೌದಲ್ವ? ಇದನ್ನು ಎಷ್ಟು ನಾವು ತಿಳ್ಕೊಳಕ್ಕಾದ್ರೂ ಕಡಿಮೆನೇ ಇದ್ರ ಬಗ್ಗೆ ನಾವು ನೋಡೋದಾದರೆ. ಈ ಒಂದು ಆರ್ಗನ್ನಲ್ಲಿ ಏನಾಗ್ತದೆ, ಇಫ್ ಒಂದೇ ಒಂದು DNA ಚೇಂಜ್ ಆದ ತಕ್ಷಣ ಈ ಐಸ್ ಚೇಂಜ್ ಆಗ್ತದಾ? ಹಾಗೆ ನಾವು ಪ್ಲೆನೇರಿಯಾ ಬಗ್ಗೆನ ನೋಡ್ತೀವಿ. ಪ್ಲೆನೇರಿಯಾ ಬಗ್ಗೆ ನಾವು ನೋಡಿದ್ವಿ, ಈ ರೀಜನರೇಷನ್ ನೋಡಿದ್ವಿ. ಪ್ಲೆನೇರಿಯಾ ಈ ರೀತಿಯಾಗಿ ಹೀಗಿತ್ತು, ಇದನ್ನು ಒಂದು ಪಾರ್ಟ್ ಹಿಂಗೆ ಕಟ್ಟಾಯಿತು ಅಂದರೆ ಅದು ಸಹಿತ ಜನ್ರೇಟ್ ಆಗಿ ಇನ್ನೊಂದು ಜೀವಿಯಾಗಿ ಬೆಳೀತಿತ್ತು. ರೀಪ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇಲ್ಲೂ ಸಹಿತ ಈ ಪ್ಲೆನೇರಿಯಾದಲ್ಲಿರುವಂತಹ 2 ಚುಕ್ಕಿ ಥರ ಏನು ಕಾಣಿಸ್ತಿತ್ತಲ್ಲ, ದಟ್ ಈಸ್ ಆ್ಯಕ್ಚುಲಿ ದ ಐಸ್ ಹೆಲ್ಪ್ಸ್ ಟು ಡಿಟೆಕ್ಟ್ ದ ಲೈಟ್ ಆ್ಯಂಡ್ ಇಟ್ ಹೆಲ್ಪ್ಸ್ ದ ಪ್ಲೆನೇರಿಯಾ ಫಾರ್ ಸರ್ವೈವ್ ಆ್ಯಂಡ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಸರ್ವೈವಲ್ ಅಡ್ವಾಂಟೇಜ್ ಫಾರ್ ದ ಪ್ಲೆನೇರಿಯಾ ಅಂಥೇಳಿ. ನಾವು ಪ್ರತಿ ಸರಿನೂ ಸಹಿತ ಎವಲ್ಯೂಷನ್ ಅಂತ ಹೇಳಬೇಕು ಅಂದರೆ ಅಲ್ಲಿ ಮಿಲಿಯನ್ ಇಯರ್ಸ್ನ ಕನ್ಸಿಡರ್ ಮಾಡಿರ್ತೀವಿ ನಾವು, ಸುಮ್ಮನೆ ಹೇಳೋದಲ್ಲ. ಇಲ್ಲೂ ಸಹಿತ ನಾವು ಎವಲ್ಯೂಷನರಿ ಚೇಂಜಸ್ಗಳನ್ನು ನೋಡ್ತಾ ಬರ್ತೀವಿ. ಸೊ ಇದರಿಂದ ನಾವು ಏನು ಹೇಳ್ಕೋಬಹುದು ಅಂತ ಅಂದರೆ, ಆಲ್ ಲೈಫ್ ಈಸ್ ಅ ಪ್ರಾಡಕ್ಟ್ ಆಫ್ ಎವಲ್ಯೂಷನರಿ ಚೇಂಜಸ್ ಆ್ಯಂಡ್ ಇಟ್ ಈಸ್ ಟೇಕನ್ ಆಸ್, ನಾನು ಹೇಳಿದೆ ಮಿಲಿಯನ್ ಇಯರ್ಸ್ಗಳನ್ನು ಕನ್ಸಿಡರ್ ಮಾಡಿರ್ತೀವಿ, ಜಸ್ಟ್ 1 or 2 ಇಯರ್ಸಿಂದ ಅಲ್ಲ. ನಾವಿವಾಗ ಹ್ಯೂಮನ್ಸ್ ಎವಲ್ಯೂಷನ್ ನೋಡ್ತೀವಿ, ಮಂಗನಿಂದ ಮಾನವ ಅಂತ ಹೇಳ್ತೀವಿ, ಹೌದಲ್ವಾ? ಇದೇ ಥರನೇ ಇಲ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ ಐನ ತೊಗೊಂಡು ಹೇಳಿರೋದು ಅಷ್ಟೇ. ಕಾಂಪ್ಲೆಕ್ಸ್ ಆರ್ಗನ್ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಓವರ್ ಜನರೇಷನ್ಸ್ ಆ್ಯಂಡ್ ಇಟ್ ಈಸ್ ಹ್ಯಾಪನ್ಡ್ ಬೈ ಸಿಂಗಲ್ ಚೇಂಜ್ ಇನ್ DNA. ಎವಲ್ಯೂಷನ್ ಆಫ್ ಫೆದರ್ಸನ್ನು ನೋಡ್ತೀವಿ. ಇಲ್ಲಿ ನಾವು ಒಂದು ಡೈನೋಸಾರನ್ನ ಎಕ್ಸಾಂಪಲ್ ತೊಗೊಂಡು ಸಹಿತ ಹೇಳ್ತೀವಿ, ಟೈಮ್ ಸಿಕ್ಕರೆ ಓದ್ಕೋಬಹುದು. ಅಲ್ಲೂ ಸಹಿತ ನಾವು ಫೆದರ್ಸ್ಗಳು ಚೇಂಜ್ ಆಗೋದನ್ನು ನಾವು ಗಮನಿಸ್ತೀವಿ. ದಿಸ್ ಈಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಎವಲ್ಯೂಷನ್ ಆ್ಯಂಡ್ ಹೆರಿಡಿಟಿ. ಇಲ್ಲಿ ನೀವು ಇನ್ಹೆರಿಟೆಡ್ಡು ಕಾನ್ಸೆಪ್ಟ್ಸ್ಗಳು ಏನು ಬರುತ್ತಲ್ಲ ಅದ್ರ ಕಡೆ ಫೋಕಸ್ ಮಾಡಿಕೊಂಡ್ರೆ ಆಯಿತು. ಯಾವುದು ಇನ್ಹೆರಿಟೆಡ್ ಅಲ್ಲ, ಹಾಗೆ ಎವಲ್ಯೂಷನಿಂದ ಏನೇನು ಚೇಂಜಸ್ ಆಗ್ತಿದೆ, ನಾವು ಅದನ್ನು ಹೇಗೆ ಸ್ಟಡಿ ಮಾಡಿದ್ವಿ, ಯಾವುದನ್ನು ಎಕ್ಸಾಂಪಲನ್ನು ಇಲ್ಲಿ ತೊಗೊಂಡಿದ್ವಿ ಅನ್ನೋದನ್ನು ಅಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ಇಟ್ಸ್ ಎನಫ್. ಈ ಚಾಪ್ಟ್ರಲ್ಲಿ ನಿಮಗಿಷ್ಟು ಸಾಕು ಅಂತ ನನ್ನ ಭಾವನೆ. ಇದನ್ನೇ ನಾವು ಮತ್ತೆ ನಾನೇನಾದ್ರು CDP ಏನಾದ್ರು ಇವಾಗ ಮಾಡಿದ್ದಿದ್ರೆ ಇದನ್ನೆಲ್ಲ ಲಿಂಕ್ ಅಲ್ಲಿಗೆ ತೊಗೊತಿದ್ದೆ ನಾನು. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋ ಸ್ಟಾಪ್ ಮಾಡೋಣ. ನಿಮಗೇನಾದರೂ ಇನ್ನೂ ಇನ್ ಡೀಟೇಲ್ ಬೇಕು ಈ ಚಾಪ್ಟರ್ ಅಂತಂದರೆ, ಯಾಕಂದರೆ ಇದು ಕಂಪ್ಲೀಟ್ ಅಲ್ಲ, ನಾನು ಹೇಳಿರೋದು ಇಲ್ಲಿ ಕಂಪ್ಲೀಟ್ ಅಲ್ಲ. ಇನ್ ಡೀಟೇಲ್ ಬೇಕು ಅಂತಂದರೆ ಗೋ ಟು ದ ಐಡಿಯಾಸ್ ಫೋರಮ್ ಯೂಟ್ಯೂಬ್ ಚಾನಲ್. ಅಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ವಿತ್ ಮೋರ್ ಎಕ್ಸಾಂಪಲ್ಸ್ಗಳನ್ನು ತಗೊಂಡು ನಾನು ಅಲ್ಲಿ ಹೇಳಿದ್ದೀನಿ. ಯು ಕ್ಯಾನ್ ರೆಫರ್ ದಟ್ ವಿಡಿಯೋ. ಇಲ್ಲ ಇವಾಗ ಸಾಕು, ನಮಗೆ ಜಸ್ಟ್ ಇಷ್ಟು ಸಾಕು ಅಂತಂದರೆ ಆಮೇಲೆ ನಾನು ಇಲ್ಲೇ ನಿಮಗೆ ಲೈವ್ ಕ್ಲಾಸ್ಗಳನ್ನು ಮಾಡ್ತಾ ಬರ್ತೀನಿ. ನನ್ನ ಒಂದು ಅನಿಸಿಕೆ ಏನು ಅಂತಂದರೆ, ಲೆಟ್ಸ್ ಗ್ರೋ ಟುಗೆದರ್. ಇಟ್ ಮೀನ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ, ನಿಮ್ಮಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಇತ್ತು ಅಂತಂದರೆ ಅದನ್ನು ನನಗೆ ಹೇಳಿ, ಎಲ್ಲರಿಗೂ ತಿಳಿಸೋಣ ನಾವು ಎಲ್ಲರೂ ಸೇರಿಕೊಂಡು. ಯಾರೇ ಟೀಚರ್ ಆಗಲಿ ಅವರು ಒಂದು ಒಳ್ಳೆ ಪ್ರಾಡಕ್ಟನ್ನು ಸೃಷ್ಟಿ ಮಾಡೋ ಥರ ಟೀಚರ್ಸ್ಗಳಾಗಲಿ ಅನ್ನೋದು ನನ್ನ ಒಂದು ಏಮ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಲ್ಲಿಗೆ ಬಯಾಲಜಿ ಕಂಪ್ಲೀಟ್ ಆಗುತ್ತೆ. ಬಾಯ್, ಹ್ಯಾವ್ ಅ ಗುಡ್ ಡೇ.